ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಜೆಯ ಉಪನ್ಯಾಸಕ್ಕೆ ನಿಮ್ಮ ಎಲ್ಲರಿಗೂ ಹೃದಯಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆಯ ವಿಷಯವನ್ನು ಇಟ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ. ಜೀವನದಲ್ಲಿ ಗುರುಗಳ ಮಹತ್ವ ಅಂತ. ಹೇಗೆ ಒಬ್ಬ ವ್ಯಕ್ತಿ ತಂದೆ ತಾಯಿಗಳು ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ವೋ, ಹಾಗೆ ಗುರು ಕೂಡ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕ್ಷಣ ಪ್ರತಿ ನಿಮಿಷ ನಮಗೆ ಗುರುಗಳ ಪ್ರೇರಣೆ ಆಗ್ತಾ ಇರುತ್ತೆ. ನಾವು ಆ ಪ್ರೇರಣೆಯನ್ನು ಸರಿಯಾದ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಮುನ್ನಡಿಬೇಕಾಗತ್ತೆ. ಎಷ್ಟೋ ಸರಿ ನಾವು ಗುರುಗಳ ಮಾತು ಕೇಳೋದೇ ಇಲ್ಲ. ವಾಸ್ತವವಾಗಿ ಎಲ್ಲರಿಗೂ ಸದಾಕಾಲ ದಿನದ 24 ಗಂಟೆಯೂ ಇರುವಂತಹ ಗುರು ಅಂತಂದ್ರೆ ನಮ್ಮ ಅಂತರಂಗ. ನಮ್ಮ ಅಂತರಂಗ ಎಷ್ಟೋ ಸರಿ ಬೇಡ ಬೇಡ ಅಂತ ಹೇಳ್ತಾರ ಕೆಲಸಗಳನ್ನು ನಾವು ಮಾಡ್ತೀವಿ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರು ಹೇಳಿದಾಗೆ ಗುರುವಿಗೆ ಗುಲಾಮರಾಗ್ಬಿಡ್ಬೇಕು. ನಾವು ಏನು ಕಲಿತಿದ್ದೀವಿ, ಎಷ್ಟು ಕಲಿತಿದ್ದೀವಿ ಮುಖ್ಯ ಅಲ್ಲ. ಅದು ನಾವು ಏನು ಕಲಿತಿದ್ವಿ, ಎಷ್ಟು ಕಲಿತಿದ್ವಿ ಅಂತ ಅನ್ನೋದನ್ನ ಬೇರೆಯವರು ಹೇಳಬೇಕು. ನಮ್ಮ ನಡವಳಿಕೆ ಹೇಳಬೇಕು, ನಮ್ಮ ಮಾತು ಹೇಳಬೇಕು, ನಮ್ಮ ಸಂಸ್ಕಾರ ಹೇಳಬೇಕು. ಅದಕ್ಕೆ ನಾವು ಹೇಳೋದು ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ ಹೇಳ್ತೀವಿ. ಒಂದು ಅಕ್ಷರ ಕಲಿಸಿದವನು ಕೂಡ ನಮ್ಮ ಗುರು ಸಮಾನರಾಗ್ತಾರೆ ಅಂತ. ಅಂದ್ರೆ ಆ ರೀತಿಯ ಪೂಜ್ಯ ಭಾವವನ್ನು ನಾವು ಇಟ್ಕೊಂಡಿರ್ಬೇಕು. ಇವತ್ತಿನ ನನ್ನ ಈ ಉಪನ್ಯಾಸವನ್ನ ನನಗೆ ಚಿಕ್ಕಂದಿನಿಂದ ಯಾರ್ಯಾರು ಕಲಿಸಿದಾರೋ ಗುರುಗಳು ಅವರೆಲ್ಲರಿಗೂ ಅರ್ಪಣೆ ಮಾಡ್ತಾ ಇದ್ದೀನಿ. ಅವರಲ್ಲಿ ಕೆಲವರು ಇರಬಹುದು, ಕೆಲವರು ಇಲ್ದಲೇ ಇರಬಹುದು. ಅವರೆಲ್ಲಿರ್ತಾರೋ ಅಲ್ಲಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು. ಯಾಕೆಂದ್ರೆ ಅವರೆಲ್ಲ ಇಲ್ದಲೇ ನಾನು ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೇರವಾಗಿ ಕಲಿಸಿದವರು ಕೆಲವರಾದ್ರೆ, ಪರೋಕ್ಷವಾಗಿ ಕಲಿಸಿದವರು ಕೆಲವರು ಇರ್ತಾರೆ. ಪರೋಕ್ಷವಾಗಿ ಕಲಿಸೋದು ಯಾರಂದ್ರೆ ಅಂತರಂಗ ಅಂತ. ನಾನು ಆಗ್ಲೇ ಹೇಳಿದಾಗೆ ಅಂತರಂಗ ನಮಗೆ ಪರೋಕ್ಷವಾಗಿ ಕಲಿಸ್ತಾ ಇರುತ್ತೆ. ಯಾವುದೋ ಒಂದು ಆಧ್ಯಾತ್ಮ ಲೇಖನವನ್ನು ಕೇಳ್ತೀರಾ, ಅಥವಾ ಆಧ್ಯಾತ್ಮದ ಉಪನ್ಯಾಸವನ್ನ ಕೇಳ್ತೀರಾ, ಅಥವಾ ಆಧ್ಯಾತ್ಮದ ಯಾವುದೋ ಒಂದು ಗ್ರಂಥವನ್ನ ಓದ್ತೀರಾ, ಎಷ್ಟು ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡಿದಾರಲ್ಲ, ನಾನು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಒಂದು ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ಬಂತು ಅಂತಂದ್ರೆ ಅದೇ ನಿಮ್ಮ ಗುರು. ಅಲ್ಲಿಂದ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕು. ಕೆಲಸ ಪ್ರಾರಂಭ ಆದ್ರೆ ಗುರು ಸಹಾಯ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಒಂದು ಸಕಾರಾತ್ಮಕವಾದ ಚಿಂತನೆ ಇಟ್ಕೊಂಡು ಸಕಾರಾತ್ಮಕವಾದ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಯಾರ ಮುಂದೆ ಹೆಜ್ಜೆ ಇಡ್ತಾರೋ ಅವರಿಗೆ ಗುರು ಖಂಡಿತ ಇರ್ತಾರೆ. ಯಾಕೆ ಅಂತಂದ್ರೆ ಆ ವ್ಯಕ್ತಿ ಮಾಡಕ್ಕೆ ಹೊರಟಿರ್ತಕ್ಕಂಥ ಕೆಲಸ ಸಮಾಜಕ್ಕೆ ಉಪಯೋಗ ಆಗತಕ್ಕಂಥದ್ದು. ಹಾಗಾಗಿ ಗುರುಗಳ ಸಪೋರ್ಟ್ ಇದ್ದೇ ಇರುತ್ತೆ. ನಾವು ಫಸ್ಟು ಚಿಕ್ಕಂದಿನೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ರು, ಈ ಜಗತ್ತಿನ ತಂದೆ ತಾಯಿಗಳು ಯಾರು, ಗುರುಗಳು ಯಾರು ಅಂತ. ವಾಗರ್ಥ ಅವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು ಅಂತ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಪಾರ್ವತಿ ಪರಮೇಶ್ವರನ ನಾವು ಧ್ಯಾನ ಮಾಡ್ಕೊಳ್ತೀವಿ. ಗುರುಗಳಲ್ಲೂ ಅನೇಕ ವಿಧದವರು ಇರ್ತಾರೆ. ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ, ಯಾರು ಸರಿಯಾದ ಗುರು? ಗುರುಗಳು ತುಂಬಾ ಜನ ಇದ್ದಾರಲ್ವಾ, ಅವ್ರು ಯಾರು ತಕ್ಕನಾದ ಗುರು ಯಾರಪ್ಪ ಅಂತಂದ್ರೆ, ಯಾವ ಗುರು ಶಿಷ್ಯನ ಮಟ್ಟಕ್ಕೆ ಇಳಿದು ಶಿಷ್ಯನನ್ನ ತನ್ನ ಮಟ್ಟಕ್ಕೆ ಕರ್ಕೊಂಡ್ ಬರ್ತಾನೋ ಅವರು ನಿಜವಾದ ಗುರು. ಯಾಕೆಂದ್ರೆ ಈಗಾಗಲೇ ಕಲಿತಿರುವಂತಹ ಗುರುವಿನ ಜ್ಞಾನದ ಮಟ್ಟಕ್ಕೂ ಕಲಿಯಲು ಬಂದಿರತಕ್ಕಂಥ ವಿದ್ಯಾರ್ಥಿಯ ಜ್ಞಾನದ ಮಟ್ಟಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ಕಲಿಸುವ ಗುರುವಿಗೆ ತಾಳ್ಮೆ ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯನ್ನ ಅವನ ಸನ್ನಡತೆಯಿಂದ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡತಕ್ಕಂತಹ ಎಲ್ಲ ಶಕ್ತಿ ಇರೋದು ಕೂಡ ಗುರುಗಳಿಗೇನೆ. ಅದಕ್ಕೆ ನಾವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತೀವಿ. ಗುರು ಬರೀ ಗುರು ಅಲ್ಲ, ಪರಬ್ರಹ್ಮ, ಪರಮ ಗುರು. ಹಾಗಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಈ ಕೆಲಸ ನನ್ನ ಗುರುವಿಗೆ ಅರ್ಪಣೆ ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಸಂಕಲ್ಪಯುತವಾಗಿ ಮಾಡಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಗುರುಗಳ ಬಗ್ಗೆ ನೋಡಿ, ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿಯವರು ಅಂತ ಗುರುಗಳಿಲ್ಲ ನಮ್ಗೆ.
ಸಕಲ ಲೋಕಗಳಿಗೂ ಗುರು ಅವರು, ಭವರೋಗ ವೈದ್ಯರು, ಎಲ್ಲ ವಿದ್ಯೆಗಳಿಗೂ ಇವರೇ ಕೂಡ ಮೂಲ ನಿಧಿ ಅಂತ. ಆಮೇಲೆ ಈ ನಮ್ಮ ಸುಭಾಷಿತಗಳಲ್ಲಿ ಅನೇಕ ಗುರುಗಳ ವಿಚಾರ ಬರುತ್ತೆ. ಬಹಳ ರೀತಿಯ ಗುರುಗಳು ಇರ್ತಾರಂತೆ. ನಾವು ಅವ್ರ ಹತ್ರ ಶಿಷ್ಯತ್ವ ಮಾಡಕ್ ಹೋಗುವಾಗ ವಿಚಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಅವಾಗಿನ ಕಾಲದಲ್ಲೇ ಹೇಳೋರು. ಗುರುವೋ ಬಹವಃ ಸಂತಿ ಶಿಷ್ಯ ವಿತ್ತಾಪಹಾರಕಃ, ಗುರುವೋ ವಿರಳಃ ಸಂತಿ ಶಿಷ್ಯ ಹುತ್ತಾಪಕಾರಕಃ ಅಂತ. ಎಂತೆಂಥ ಗುರುಗಳಿರ್ತಾರೆ ಅಂತಂದ್ರೆ ಶಿಷ್ಯನ ಸಂಪತ್ತನ್ನ ಅಪಹರಿಸುವಂತ ಗುರುಗಳಿರ್ತಾರಂತೆ. ಒಬ್ಬ ಶ್ರೀಮಂತ ಶಿಷ್ಯ ಬಂದ್ರೆ ಅವನಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ಹೇಗೆ ಅಪಹರಿಸಬಹುದು ನಾನು ಹಾಗೆ ಅಂತ. ಆದರೆ ಶಿಷ್ಯರ ಹೃದಯವನ್ನ ಕದಿಯುವಂತಹ ಗುರುಗಳಿರೋದು ಅಪರೂಪ ಅಂತ ಹೇಳ್ತಾರೆ. ಎಲ್ರಿಗೂ ಗುರುಗಳಾಗೋ ಆಸೆ ಇರುತ್ತೆ. ಶಿಷ್ಯರಾಗೋದು ಯಾರು? ಒಬ್ಬ ಶಿಷ್ಯ ರಾಮಕೃಷ್ಣ ಪರಮಹಂಸರ ಹತ್ರ ಬಂದು ನಮಸ್ಕಾರ ಮಾಡಿ, ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ, ನಾನು ನಿಮ್ಮ ಶಿಷ್ಯತ್ವ ಮಾಡಬೇಕು ಅಂತ ಕೇಳ್ತಾನೆ. ನೋಡಿ, ಯಾವುದೇ ಗುರು ಆಗಲಿ ಶಿಷ್ಯನನ್ನ ಸ್ವೀಕಾರ ಮಾಡಬೇಕಾದ್ರೆ ಸುಮ್ಮನೆ ಮಾಡೋದಿಲ್ಲ. ಶಿಷ್ಯನ ಯೋಗ್ಯತೆ ಏನು, ವಿದ್ವತ್ತೇನು, ನಡವಳಿಕೆ ಏನು, ಅವನ ರೀತಿ ನೀತಿಗಳೇನು, ಅವನ ವಿಧೇಯತೆ ಏನು, ವಿನಯ ಏನು, ಎಲ್ಲವನ್ನ ತಿಳ್ಕೊಂಡು ಮಾತ್ರ ಶಿಷ್ಯ ಸ್ವೀಕಾರ ಮಾಡೋದು. ರಾಮಕೃಷ್ಣ ಪರಮಹಂಸರು ಅವ್ರು ಹೇಳ್ತಾರೆ, ಶಿಷ್ಯ ಅಂತಂದ್ರೆ ಬಹಳ ಕಷ್ಟಪ್ಪ, ಶಿಷ್ಯನ ಕೆಲಸ ಬಹಳ ಕಷ್ಟ. ಅಲ್ಲ ಪರವಾಗಿಲ್ಲ, ನಾನು ಮಾಡ್ತೀನಿ, ಕೂತ್ಕೊ ಅಂತಾರೆ. ನೋಡು, ಬೆಳಗ್ಗೆ 4 ಗಂಟೆಗೆ ಏಳಬೇಕು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಮಡಿ ಬಟ್ಟೆ ಉಟ್ಕೊಂಡು ಅಂಗಳಕ್ಕೆ ಹೋಗಿ ಹೂ ಕುಯ್ಕೊಂಡ್ಬರ್ಬೇಕು, ದೇವರ ಮನೆಗೆ ಬಂದು ದೇವರ ಮನೆಯನ್ನೆಲ್ಲ ಸ್ವಚ್ಛ ಮಾಡಬೇಕು, ಪೂಜೆಗೆ ಅಣಿ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರುವಾಗ ಶಿಷ್ಯನಿಗಾಗ್ಲೇ ಗಾಬರಿ ಶುರುವಾಗಿ ಹೋಗಿರುತ್ತೆ. ಅವನು ಕೇಳ್ತಾನೆ, ಹಾಗಾದ್ರೆ ಗುರುಗಳ ಕೆಲಸ ಏನು ಅಂತ ಕೇಳ್ತಾರೆ. ಗುರುಗಳ ಕೆಲಸ ಏನು ಅಂತಂದ್ರೆ ಭಗವಂತನ ಆರಾಧನೆ ಮಾಡೋದು, ಪೂಜೆ ಮಾಡೋದು, ಪ್ರವಚನ ಮಾಡೋದು, ಬಂದಂತ ಶಿಷ್ಯರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡೋದು. ಹಾಗೆ ಆಗ ಶಿಷ್ಯ ಹೇಳ್ತಾರೆ, ಹಾಗಾದ್ರೆ ನಾನು ಗುರುವಿನ ಸ್ಥಾನಕ್ಕೆ ರೆಡಿ ಮಾಡ್ಬಿಡಿ. ಅವನು ಶಿಷ್ಯನಾಗೋಕ್ ಮುಂಚೆನೆ ಗುರುಗೆ ಆಗ್ಬೇಕು ಅಂತ. ಆತರ ಎಂತೆಂಥ ಶಿಷ್ಯರು ಬರ್ತಾರೆ ಅಂತ ಹೇಳಿದ್ರೆ, ಆದ್ರೆ ಒಂದು ಸತ್ಯವಾದ ಸಂಗತಿ ಏನು ಅಂತಂದ್ರೆ, ಒಬ್ಬ ಸಮರ್ಥನಾದ ಗುರುವಿಗೆ ಇವನ್ ಯಾರೋ ಅಂತ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಶಿಷ್ಯತ್ವಕ್ಕೆ ಯೋಗ್ಯನಾದವನು ಯಾವನು, ಇಲ್ಲದಿರೋದು ಯಾವನು ಅಂತ ಗುರುಗಳಿಗೆ ಗೊತ್ತಾಗೋಗ್ಬಿಡುತ್ತೆ. ಇಲ್ದಿರ ಅವ್ರನ್ನ ಗುರು ಅಂತ ಯಾಗಂತೀವಿ ನಾವು? ಗುರು ಅಂತಂದ್ರೆ ಒಂದು ವಿಚಾರವನ್ನ ಮಾತ್ರ ತಿಳ್ಕೊಂಡು ಗುರು ಆಗಿರಲ್ಲ ಅವರು. ನಾನು ಸೈನ್ಸ್ ಟೀಚರ್ ಅಂದ್ರೆ ಸೈನ್ಸಿಗೆ ಮಾತ್ರ ಗುರು ಅವರು. ಮ್ಯಾಥಮೆಟಿಕ್ಸ್ ಬರಲ್ಲ ಅವ್ರಿಗೆ, 4×3=12 ಕ್ಯಾಲ್ಕುಲೇಟ್ ಇಟ್ಕೋತಾರೆ. ಫಿಸಿಕ್ಸ್ ಬರೋದಿಲ್ಲ, ಹಿಸ್ಟ್ರಿ ಬಗ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಯಾರು ಎಲ್ಲ ವಿಚಾರಗಳಲ್ಲೂ ಸಂಪೂರ್ಣ ಜ್ಞಾನವನ್ನ ಗಳಿಸಿರ್ತಾರೋ ಅವರು ಗುರು. ಅಂಥವರ ಶಿಷ್ಯತ್ವ ಸಿಕ್ಕಿದ್ರೆ ಒಬ್ಬ ಶಿಷ್ಯ ನಿಜವಾಗ್ಲೂ ಉದ್ಧಾರ ಆಗ್ತಾನೆ. ಗುರು ಯಾರು ಅಂತಂದ್ರೆ ಗುಕಾರಶ್ಚಾಂಧಕಾರ ಸ್ಯಾತ್, ಗುಕಾರಶ್ಚಾಂಧಕಾರಕ ಸ್ಯಾತ್, ಋಕಾರಸ್ತನ್ನಿರೋಧಕ, ಋಕಾರಸ್ತನ್ನಿರೋಧಕ, ಅಂಧಕಾರ ನಿರೋಧಿತ್ಯಾತ್, ಅಂಧಕಾರ ನಿರೋಧಿತ್ಯಾತ್ ಗುರುರೀತ್ಯ ವಿಧೀಯತೆ ಅಂತ ಒಂದು ಸುಭಾಷಿತ ಹೇಳುತ್ತೆ. ಅಂದ್ರೆ ಗು ಅಂತಂದ್ರೆ ಅಂಧಕಾರ, ರು ಅಂತಂದ್ರೆ ನಿವಾರಣೆ ಮಾಡ್ತಕ್ಕಂಥವನೇ ಗುರು ಅಂತ. ಶಿಷ್ಯರ ಅಂಧಕಾರವನ್ನು ದೂರ ಮಾಡುವ ಜ್ಞಾನಮೂರ್ತಿ. ಇಲ್ಲಿ ಅಂಧಕಾರ ಏನು ಅಂತಂದ್ರೆ ಅಜ್ಞಾನವೇ ಅಂಧಕಾರ, ಜ್ಞಾನವೇ ಬೆಳಕು. ಅಜ್ಞಾನ ಕತ್ತಲೆ, ಜ್ಞಾನ ಬೆಳಕು ಅಂತ ಹೇಳ್ತೀವಲ್ಲ ಹಾಗೆ. ಅಜ್ಞಾನವೇ ಮೃತ್ಯು, ಮೃತ್ಯು ಎಲ್ಲ ಪಾರ್ಥಗಳಿಗೂ ಅಜ್ಞಾನವೇ ಕಾರಣವಾಗತ್ತೆ. ಹಾಗಾಗಿ ಗುರುಗಳು ಶಿಷ್ಯನ ಅಜ್ಞಾನವನ್ನ ದೂರ ಮಾಡಿ ಜ್ಞಾನವನ್ನ ಧಾರಣೆ ಮಾಡತಕ್ಕಂಥ ಸಮರ್ಥ ವ್ಯಕ್ತಿಯಾಗಿರ್ತಾನೆ. ಇದಕ್ಕಿಂತ ದೊಡ್ಡದಾಗಿ ಸದ್ಗುರು ಅಂತ ಹೇಳ್ತೀವಿ ನಾವು. ಗುರುವಿನ ಗುರು ನಮಗೆ ಸದ್ಗುರು ಆಗ್ತಾರೆ. ಹೇಗೆ ಅಂತಂದ್ರೆ, ಗುರು ಲೌಕಿಕ ಜೀವನದ ಅಂಧಕಾರವನ್ನ ದೂರ ಮಾಡಿದ್ರೆ, ಗುರು ಒಬ್ಬ ಸಮರ್ಥ ಗುರು ನಮ್ಮ ಜೀವನದ ನಿತ್ಯ ಜೀವನದ ಪ್ರಸ್ತುತ ಜೀವನದ ಅಜ್ಞಾನವನ್ನು ದೂರ ಮಾಡಿದರೆ, ಸದ್ಗುರು ಆತ್ಮದ ಅಜ್ಞಾನವನ್ನು ದೂರ ಮಾಡ್ತಾರಂತೆ.
ಬಹಳ ಮುಖ್ಯ ಅಲ್ವಾ ಅದು? ಲೌಕಿಕದ ಅಜ್ಞಾನವನ್ನು ಯಾರು ಬೇಕಾದ್ರೂ ನಾವೇ ಬೇಕಾದ್ರೂ ದೂರ ಮಾಡ್ಕೊಳ್ಬೋದು, ನಾವು ಸರಿಯ ತಪ್ಪು ಪರಾಮರ್ಶೆ ಮಾಡಿಕೊಂಡು. ಆದ್ರೆ ಅಂತರಂಗದ ಅಜ್ಞಾನವನ್ನು ದೂರ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಅವರು ಪರಮ ಗುರುಗಳಾಗ್ತಾರೆ ಅಂತ. ಈ ಈ ಪರಮ ಗುರುವಿನ ಸ್ಥಾನ ಯಾರಿಗಿದೆ ಅಂತಂದ್ರೆ ವ್ಯಾಸರಿಗಿದೆ, ವೇದವ್ಯಾಸರಿಗಿದೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಸ್ತೋತ್ರಮಕಲ್ವಕ್ಷಂ ಪರಾಶರಾತ್ಮಜ ಮಂದೇ ಶುಕತಾತಂ ತಪೋನಿಧಿ ಅಂತ ಶ್ಲೋಕ ಇದೆ. ವಸಿಷ್ಠರ ಮರಿಮಗ, ಶಕ್ತಿ ಮಹರ್ಷಿಗಳ ಮೊಮ್ಮಗ, ಪರಾಶರ ಮಹರ್ಷಿಗಳ ಮಗ, ಶುಕ ಮಹರ್ಷಿಗಳ ತಂದೆ. ಈ ವ್ಯಾಸರು ನಮಗೆ ಪರಮ ಗುರುಗಳಾಗ್ತಾರೆ. ಅದಕ್ಕೆ ಹೇಳ್ತಾರೆ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿದೆಯೇ ವ್ಯಾಸಿಷ್ಠಾಯ ನಮೋ ನಮಃ. ಅವ್ರು ವ್ಯಾಸರು ಮಹಾಭಾರತ ಬರೆದ್ರು ಅಂತ ಮಾತ್ರ ಗುರುಗಳು ಅಂತ ಅಂದ್ಕೊಳ್ಳಲ್ಲ ಅವರು. ಅದಕ್ಕಿಂತ ಹೆಚ್ಚಾಗಿ ವೇದಗಳನ್ನೆಲ್ಲ ವಿಂಗಡಣೆ ಮಾಡಿದಂಥ ಮಹಾಪುರುಷರು. ಒಂದು ವೇದ ನಿಧಿ ಇದೆ, ಅದನ್ನ ಹಾಗೇ ಕೊಟ್ರೆ ಜನಗಳಿಗೆ ಅರ್ಥ ಆಗೋದಿಲ್ಲ. ಅದನ್ನ ಒಂದು ವಿಂಗಡಣೆ ಮಾಡಬೇಕು, ಬೇರೆ ಬೇರೆ ಪ್ರಾಕಾರವಾಗಿ ವಿಂಗಡಣೆ ಮಾಡಬೇಕು. ಆ ಥರ ವಿಂಗಡಣೆ ಮಾಡ್ತಾರೋ. ಅದ್ರ ಜೊತೆಗೆ ಎಷ್ಟೆಂಥ ಗ್ರಂಥಗಳನ್ನೆಲ್ಲ ಬರೆದ್ರು ಅವರು. ಮಹಾಭಾರತ, ಭಾಗವತ, ಹರಿವಂಶ, 18 ಪುರಾಣಗಳು, ಶಾರೀರಿಕ ಮೀಮಾಂಸಾ ಸೂತ್ರಗಳು, 18 ಪುರಾಣಗಳನ್ನು ಬರೆದ್ರು. ಎಲ್ಲಕ್ಕೂ ಅಧಿಕೃತವಾದಂತಹ ಒಂದು ಚಾಲನೆಯನ್ನು ಕೊಟ್ಟು ವ್ಯಾಸರ ಬರೆದಂತ ಭಗವದ್ಗೀತೆ ಮುಂತಾದ ಗ್ರಂಥಗಳಿಗೆ ನಮ್ಮ ಶಂಕರಾಚಾರ್ಯರು ಭಾಷೆಗಳನ್ನು ಬರೆದಿದ್ದಾರೆ. ಸಾಮಾನ್ಯ ಜನರಿಗೂ ಅದು ತಲುಪಬೇಕು. ಹಾಗೆ ಯಾವುದೇ ಒಂದು ಗ್ರಂಥ ಆಗಲಿ, ಯಾವುದೇ ಒಂದು ಮಾತಾಗ್ಲಿ, ನಾವು ಮಾಡಿದ್ದು ಜನಗಳಿಗೆ ತಲುಪದೇ ಇದ್ರೆ ಏನು ಪ್ರಯೋಜನ? ಎಲ್ಲರೂ ಮಾಡೋದು ಸಾಮಾನ್ಯ ಜನರಿಗೂ ತಲುಪಲಿ, ಅದರಿಂದ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ. ಪ್ರಯೋಜನ ಬರದೇ ಇದ್ರೆ ಏನು ಪ್ರಯೋಜನ? ಸೊ ನಮ್ಮ ಪರಂಪರೆಯಲ್ಲಿ ರಾಜರಾಗಲಿ ಸಾಮಾನ್ಯ ಜನರಾಗಲಿ ಗುರು ಶಿಷ್ಯ ಪರಂಪರೆಯನ್ನ ಅನುಸರಣೆ ಮಾಡ್ಕೊಂಡು ಬಂದಿದ್ದಾರೆ. ರಾಜ ತನ್ನ ರಾಜ್ಯಕ್ಕೆ ರಾಜ, ತನ್ನ ಪ್ರಜೆಗಳಿಗೆ ರಾಜ, ತನ್ನ ಅಂತಃಪುರದ ರಾಣಿಯರಿಗೆ ರಾಜ. ಆದರೆ ಗುರುಗಳು ಬಂದಾಗ ಎದ್ದು ನಿಂತು ಗೌರವವನ್ನು ಸೂಚಿಸಿ ಅವರಿಗೆ ಆಸನವನ್ನು ಕೊಟ್ಟು ಅವರ ಆಸನವನ್ನು ಕೂತ ಮೇಲೆ ತಾನು ಕೂತ್ಕೊಳ್ಬೇಕು. ಬನ್ನಿ ಬನ್ನಿ ಸುಮ್ಮನೆ ಅನ್ನೋದಲ್ಲ, ಎರಡೂ ಕೈನ ಜೋಡಿಸಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಶಿರಸಾಷ್ಟಾಂಗ ನಮಸ್ಕಾರ. ಈಗ ಸುಮ್ಮನೆ ಕಾಲ್ಮುಟ್ಟು ಕೈಗೊತ್ಕೋತೀವಲ್ಲ, ನಾನು ಎಷ್ಟೋ ಸಭೆ ಸಮಾರಂಭಗಳಲ್ಲಿ ಹೇಳ್ತೀನಿ, ಹಾಗೆ ಮಾಡಬೇಡಿ ದಯವಿಟ್ಟು. ಮಂಡಿ ಊರ್ ಕಾಲಿಗೆ ನಮಸ್ಕಾರ ಮಾಡಿ. ಸುಮ್ಮನೆ ಅವ್ರ ಕಾಲ್ನೋ ಮೊಣಕಾಲ್ನೋ ಮುಟ್ಬಿಟ್ಟು ಕಣ್ಣಿಗೂ ಒತ್ಕೊಳ್ಳಲ್ಲ, ಹಿಂಗೆ ಅನ್ಬಿಡ್ತಾರೆ ಅಷ್ಟೇನೆ. ಅದಿಲ್ಲಿ ಹೋಗುತ್ತಾ ಕೈ ಗೊತ್ತಿಲ್ಲ. ವಾಸ್ತವವಾಗಿ ನಮ್ಮ ಹಿರಿಯರಿಗೆ ಗುರುಗಳಿಗೆ ನಮಸ್ಕಾರಗಳನ್ನು ಮಾಡೋದು ಯಾಕೆ ಅಂತಂದ್ರೆ, ನಾವು ಏನೂ ತಿಳಿದಿಲ್ಲ, ಅನಕ್ಷರಸ್ಥರು, ನಮಗೇನೂ ಜ್ಞಾನ ಇಲ್ಲ ಅನ್ನುವ ಅಂಜಲಿ ಬದ್ಧತೆಯಿಂದ ನಿಮ್ಮ ಜ್ಞಾನದಲ್ಲಿ ಇರತಕ್ಕಂಥ ಜ್ಞಾನ ಸಾಗರದಲ್ಲಿ ನಿಮ್ಮ ಪಾದ ಧೂಳಿಯಷ್ಟಾದರೂ ನಮ್ಮ ತಲೆಯ ಮೇಲೆ ಬೀಳಲಿ ಅಂತ ನಮಸ್ಕಾರ ಮಾಡಬೇಕು. ಅದು ನಮಸ್ಕಾರದ ಉದ್ದೇಶ. ಈ ಬಹಳಷ್ಟು ಕಡೆ ಎಲ್ಲ ಕಾಟಾಚಾರದ ನಮಸ್ಕಾರಗಳಿದ್ದೇನೆ. ಸೊ ನಾವು ಆರಾಧನೆ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಬೇಕು, ಅವಾಗಲೇ ಫಲ ಸಿಗೋದು ನಮ್ಗೆ. ಹೇಗೆ ಒಂದು ನಾವು ಊಟ ಮಾಡಬೇಕು ಅಂತಂದಾಗ ಹೇಗೋ ಅಡುಗೆ ಮಾಡ್ಬಿಡ್ತೀವ, ಬೆಂದ್ರು ಸರಿ, ಬೆಲ್ದೇ ಇದ್ರು ಸರಿ, ಉಪ್ಪು ಹಾಕಿದ್ರು ಸರಿ, ಹುಣಸೆ ಹಾಕದೇ ಇದ್ರು ಸರಿ, ಇವತ್ತಿನಲ್ಲ. ನಮ್ಮ ನಾಲಿಗೆಗೆ ಹೇಗೆ ರುಚಿ ಬೇಕು ಹಾಗೆ ನತನ ನಾವು ಮಾಡ್ತೀವಿ ನಾವು. ಹಾಗೆ ನಮ್ಮ ಆತ್ಮ ಸಂತೃಪ್ತಿ ಆಗ್ಬೇಕು. ನಾನು ಹೇಳ್ತಾ ಇರ್ತೀನಿ, ನಾವು ಜೀವನದಲ್ಲಿ ಯಾರನ್ನೂ ಖುಷಿ ಪಡಿಸ್ಬೇಕಾಗಿಲ್ಲ, ಸಂತೋಷ ಪಡಿಸ್ಬೇಕಾಗಿಲ್ಲ, ಸಂಭ್ರಮ ಪಡಿಸ್ಬೇಕಾಗಿಲ್ಲ. ನಮ್ಮ ಅಂತರಂಗವನ್ನ ಸಮಾಧಾನ ತೃಪ್ತಿ ಪಡಿಸಿದ್ರೆ ಸಾಕು. ನಮ್ಮ ಅಂತರಂಗ ನಾವು ಮಲಗಿರುವಾಗಲಿ ಮಧ್ಯರಾತ್ರಿಯಲ್ಲಿ ಎಚ್ಚರವಾಗಲಿ ನೀನು ಮಾಡಿದ ತಪ್ಪು ಅಂತ ಹೇಳ್ಬಾರದು ನಮ್ಗೆ. ಆ ರೀತಿಯ ಜೀವನ ನೋಡಿ. ನಮ್ಮ ಪುರಾಣ ದಿನಗಳಲ್ಲಿ ನಮ್ಮ ಹಿರಿಯರು ಎಂತೆಂಥ ಗುರುಗಳನ್ನ ಆಶ್ರಯ ಪಡ್ಕೊಂಡಿದ್ರು ಅಂತ. ಶ್ರೀರಾಮಚಂದ್ರನಿಗೆ ಅಗಸ್ತ್ಯರು, ವಸಿಷ್ಠರು, ವಿಶ್ವಾಮಿತ್ರರು ಗುರುಗಳಾಗಿದ್ರು. ಅರ್ಜುನನಿಗೆ ಶ್ರೀಕೃಷ್ಣ, ಯಾಜ್ಞವಲ್ಕ್ಯನಿಗೆ ವೈಶಂಪಾಯನರು, ಫಸ್ಟ್ ಯಜುರ್ವೇದ, ಆಮೇಲೆ ಆದಿತ್ಯ ಸೂರ್ಯ ಭಗವಾನ್, ಶಂಕರಾಚಾರ್ಯರಿಗೆ ಗೌರಪಾದರು, ದ್ರೋಣಾಚಾರ್ಯರಿಗೆ ಪಾಂಡವರು, ವಿಶ್ವಾಮಿತ್ರರಿಗೆ ನಕ್ಷತ್ರಿಕ, ದ್ರೋಣರಿಗೆ ಏಕಲವ್ಯ.
ಹೀಗೆ ನಮ್ಮ ಇಡೀ ಜಗತ್ತಿನಲ್ಲಿ ಗುರು ಶಿಷ್ಯ ಪರಂಪರೆ ಬಹಳ ಉನ್ನತ ಮಟ್ಟದಲ್ಲಿ ಬೆಳ್ಕೊಂಡು ಬಂದಿದೆ. ಯಾಕೆ ಅಂತಂದ್ರೆ ಗುರು ತನ್ನಲ್ಲಿರುವಂತ ಒಬ್ಬ ಗುರುನಲ್ಲಿ ಒಂದು ಸಾಗರದಷ್ಟು ಜ್ಞಾನ ಇದೆ ಅಂತ ಹೇಳಿದ್ರೆ ಅವನ ಶಿಷ್ಯ ವೃಂದಕ್ಕೆ ಆ ಜ್ಞಾನವನ್ನ ಧಾರೆ ಎರಿತಾನೆ. ಅಲ್ಲಿಗೆ ಎಷ್ಟು ಜನ ಗುರುಗಳಾದ್ರು ಮುಂದಿನ ಜನರೇಷನ್ಗೆ 30 ಜನ ಗುರುಗಳಾದ್ರು, 30 60 ಆಗತ್ತೆ, 60 120 ಗುರು ಪರಂಪರೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ನಾನು ಪರಂಪರಾಗತವಾಗಿ ಏನನ್ನ ಅಧ್ಯಯನ ಮಾಡಿ ಜ್ಞಾನವನ್ನ ಗಳಿಸ್ಕೊಂಡಿದ್ದೀನಿ ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸೋದು ನಮ್ಮ ಬಹಳ ಮುಖ್ಯವಾದ ಕರ್ತವ್ಯ. ಅದಕ್ಕೆ ಮನೆಯಲ್ಲಿ ಹೇಳ್ತಾರೆ ಮಕ್ಕಳಿಗೆ ಪೂಜೆ ಮಾಡೋದು ಕಲ್ಸ್ಕೊಡಿ, ಸಂಧ್ಯಾವನೆ ಮಾಡೋದು ಹೇಳ್ಕೊಡಿ, ಅದು ಮಾಡ್ಕೊಡಿ, ಇದು ಹೇಳ್ಕೊಡಿ, ಎಲ್ಲ ಹೇಳ್ಕೊಡಿ ಅಂತ. ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಬರಲಿ ಅದು, ಆ ಒಂದು ಪರಂಪರೆಯಿಂದ ಬರಬೇಕು. ಹಾಗೆ ಈ ಪರಂಪರೆಗೆ ಎಲ್ಲ ರೀತಿಯ ವಿಚಾರಗಳು ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ವ್ಯಾಸ ಮಹರ್ಷಿಗಳು ಬಹಳ ಕೆಲಸವನ್ನು ಮಾಡಿದ್ದಾರೆ. ಮಹಾಭಾರತವನ್ನು ಬರೆದ್ರು, ಗಣಪತಿ ಕೆಲ್ ಕೂರ್ಸ್ಕೊಂಡು ಬರೆದ್ರು, ಅದು ಬಿಟ್ಬಿಟ್ರೆ ಭಾಗವತ, ಹರಿವಂಶ, 18 ಪುರಾಣಗಳು, ಶಾರೀರಿಕ ಮೀಮಾಂಸಾ ಸೂತ್ರಗಳು, ಆಮೇಲೆ 18 ಪುರಾಣಗಳು. ಆ 18 ಪುರಾಣಗಳ ವೈಶಿಷ್ಟ್ಯಕ್ಕೆ ಒಂದು ಶ್ಲೋಕ ಇದೆ. ಮಧ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯ ಅನಾಪ ಲಿಂಗ ಕೂಸ್ಕನಿ ಪುರಾಣಾನಿ ಪುರಾವಿದುಹು ಅಂತ. ಅಂದ್ರೆ ಮಧ್ವಯಂ ಅಂದ್ರೆ ಮಕಾರದ ಪುರಾಣಗಳು 2, ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ. ಭದ್ವಯಂ ಅಂದ್ರೆ ಭಕಾರದಿಂದ 2 ಪುರಾಣಗಳು, ಭವಿಷ್ಯೋತ್ತರ ಮತ್ತು ಭಾಗವತ ಪುರಾಣ. ಭ್ರತ್ರಯಂ ಅಂದ್ರೆ ಪ್ರಕಾರದಿಂದ 3 ಪುರಾಣಗಳು, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ ಮತ್ತು ಬ್ರಹ್ಮ ಪುರಾಣ. ವಚತುಷ್ಟಯಂ ವಕಾರದಿಂದ 4, ವಾಯು ಪುರಾಣ, ವರಾಹ ಪುರಾಣ, ವಾಮನ ಪುರಾಣ, ವಿಷ್ಣು ಪುರಾಣ. ಅದಾದ್ಮೇಲೆ ಅಗ್ನಿ ಪುರಾಣ, ನಾರದ ಪುರಾಣ, ಪದ್ಮ ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ ಮತ್ತು ಸ್ಕಂದ ಪುರಾಣ. ಇಷ್ಟು ಪುರಾಣಗಳನ್ನ ಅಂದ್ರೆ ಒಂದೊಂದು ಪುರಾಣಗಳಲ್ಲೂ ಕೂಡ ಒಂದೊಂದು ವಿಷಯದ ವೈವಿಧ್ಯತೆಯನ್ನು ವರ್ಣಿಸ್ಕೊಂಡು ಹೋಗ್ತಾರೆ ಅವರು. ವಿಷ್ಣು ಪುರಾಣದಲ್ಲೇ ಒಂದು ರೀತಿ ಇದೆ, ಮತ್ಸ್ಯ ಪುರಾಣದಲ್ಲೇ ಒಂದು ರೀತಿ ಇದೆ. ಹಾಗೆ ಒಂದೊಂದು ಪುರಾಣಗಳು ಕೂಡ ತನ್ನದೇ ಆದಂತ ವೈಶಿಷ್ಟ್ಯತೆಯನ್ನುಗಳಿದೆ. ಅದಕ್ಕೆ ನಾವು ಹೇಳೋದು, ನಮಗೇನಾದ್ರೂ ಒಂದು ಸಿದ್ಧಿ ಆಗಬೇಕು ಹಾಗೆ ಅಂತಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿಗೆ ಗುಲಾಮರಾಗ್ಬಿಡ್ಬೇಕು ನಾವು. ಅವ್ರು ಹೇಳಿದ ಕೆಲಸ ಮಾಡ್ಕೊಂಡಿರ್ಬೇಕು, ಪ್ರತಿ ಪ್ರಶ್ನೆ ಮಾಡಬಾರ್ದು. ಊಟ, ನಿದ್ದೆ, ಆಹಾರ, ಈ ವಿಶ್ರಾಂತಿ, ಈ ವಿಚಾರಗಳಲ್ಲೆಲ್ಲ ಆದಷ್ಟು ಕಡಿಮೆ ಇರಬೇಕು. ಒಂದು ಏನೋ ಬದ್ಧತೆ ಇಟ್ಕೊಂಡಿರ್ಬೇಕು. ಅವಾಗಲೇ ಏನಾದ್ರು ಕಲಿಯೋದಕ್ಕೆ ಸಾಧ್ಯವಾಗದ ನಮಗೆ. ಆಮೇಲೆ ಈಗ ವ್ಯಾಸರು ನಾನು ಭಾಷೆ ಬರೆದಂತೆ ಇಲ್ಲಿ ಹೇಳ್ಕೊಳ್ಳಲ್ಲ. ಅವರು ವೇದಗಳನ್ನು ಬರೆದ್ರು, ಪುರಾಣಗಳನ್ನೆಲ್ಲ ಬರೆದ್ರು. ಆಮೇಲೆ ಅವರ ಬರೆದಿರ್ತಕ್ಕಂಥ ಬ್ರಹ್ಮಸೂತ್ರಗಳಿಗೆಲ್ಲ, ಪುರಾಣಗಳಿಗೆಲ್ಲ ನಮ್ಮ ಶಂಕರಾಚಾರ್ಯರು ಭಾಷೆಗಳನ್ನು ಬರೆದು ಅದನ್ನು ಇನ್ನೂ ಸ್ವಲ್ಪ ತಿಳಿಗೊಳಿಸಿ. ಈಗ ಟೆಕ್ಸ್ಟ್ ಬುಕ್ ಗೈಡ್ ಇದ್ದ ಹಾಗೆ, ಟೆಕ್ಸ್ಟ್ ಬುಕ್ ಇದ್ರೆ ಕಬ್ಬಿಣದ ಕಳೆದಾಗ ಯಾರೋ ಗೈಡ್ ಬರೀತಾರೆ. ಒಂದು ತಮಾಷೆ ಜ್ಞಾಪಕ ಬಂತು ನಂಗೆ, ಹೇಳ್ತೀನಿ. ಒಬ್ಬ ಟೀಚರ್ ಏನ್ ಹೇಳ್ತಾರಂತೆ, ಏಯ್ ತಗೋ ಈ ಗೈಡ್, ಟೆಕ್ಸ್ಟ್ ಬುಕ್ ಜೊತೆಗೆ ಈ ಗೈಡ್ನ ಓದು, ನೀನು ಅರ್ಧ ಪಾಸ್ ಆದಾಗೇನೆ ಅಂತ. ಆ ಶಿಷ್ಯಗೆ ಇನ್ನೊಂದು ಗೈಡ್ ಕೊಟ್ಬಿಡಿ ಸರ್ ಅಂತ. ಯಾಕೋ ಅಂದ್ರೆ ಪೂರ್ತಿ ಪಾಸ್ ಆಗ್ಬಿಡ್ತೀನಿ ನಾನು, 100% ಪಾಸ್ ಆಗ್ತೀನಿ. ಒಂದು ಗೈಡ್, ಅದೇ ಗೈಡ್ ಅಲ್ವೇ ಅದು? ಒಂದು ಗೈಡಲ್ಲಿ 50% ಅಂದ್ರೆ ಇನ್ನೊಂದು ಗೈಡಲ್ಲಿ 100% ಅಂತ ನಾವು ಆ ಥರ. ಆಮೇಲೆ ನಾನು ಆಗ್ಲೇ ಹೇಳಿದೆ, ಒಂದು ಅಕ್ಷರ ಕಲಿಸಿದ್ದಾರೆ ಇವತ್ತು ಗುರು ಸಮಾನ ಆಗಬೇಕು. ನಮಗೆ ಯಾವುದೋ ಒಂದು ವಿಚಾರದಲ್ಲಿ ಯಾರೋ ಒಂದು ಡೈರೆಕ್ಷನ್ ಕೊಟ್ಟಿರ್ತಾರೆ, ಮರಿಬಾರ್ದು ಅದು. ಆಯ್ತು, ನಮ್ಮ ಕೆಲಸ ಅದರಿಂದ ಆಗೋಯ್ತು. ಏನಪ್ಪ ಅವತ್ತು ಅವ್ನು ಕರ್ಕೊಂಡೋಗಿದ್ದೆ, ಹೇಳ್ದ, ಮುಗೀತು ಬಿಡು ಅಂತಲ್ಲ. ಅವತ್ತು ನಾನು ಎಂತ ತೊಂದರೆ ಸಿಗಾಕೊಂಡಿದ್ದೆ, ನಾನು ಸರಿಯಾದ ದಾರಿ ತೋರಿಸಿದ್ರಪ್ಪ ಅವ್ರ ಬಗ್ಗೆ. ಹಾಗೆ ನಾವು ಸದಾಕಾಲ ಕೃತಜ್ಞತೆಯನ್ನು ಪ್ರತಿಯೊಂದು ವಿಚಾರದಲ್ಲೂ ಬೆಳೆಸ್ಕೊಂಡು ಹೋಗ್ಬೇಕು. ಅದು ಗುರುವಿಗೆ ಪ್ರಥಮ ಸ್ಥಾನ ಅಂತ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ನೋಡಿ, ಏಕಾಕ್ಷರಸ್ಯಾಪಿ ಗುರುಹು ಪ್ರದಾತ ಶಾಸ್ತ್ರೋಪದೇಷ್ಟ ಕಿಮು ಭಾಷಣೀಯಂ. ಇದರ ಅರ್ಥ ಏನು ಅಂತಂದ್ರೆ, ಒಂದು ಅಕ್ಷರವನ್ನು ಕಲಿಸಿದ ಮಾತ್ರಕ್ಕೆ ಅವರು ಗುರು ಆಗೋದಾದರೆ ಇನ್ನು ಶಾಸ್ತ್ರಗಳನ್ನೆಲ್ಲ ಪಾಠ ಹೇಳಿದ ಮಹನೀಯರನ್ನ ಏನ್ ಹೇಳಬೇಕು ನಾವು? ಇಡೀ ಪ್ರಪಂಚವನ್ನೇ ನಮ್ಮ ಕಣ್ಣು ಮುಂದೆ ತಂದಿಟ್ಟು ಬಿಡಿದಾರಲ್ಲ ಅಂತ. ಆಮೇಲೆ ಗುರುಗೆ
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳಿ, ವಿಷ್ಣುನೂ ಅವನೇ, ಬ್ರಹ್ಮನೂ ಅವನೇ, ಮಹೇಶ್ವರನೂ ಅವನೇ. ಗುರು ಸಾಕ್ಷಾತ್ ಪರ ಬ್ರಹ್ಮ. ಒಬ್ಬ ಗುರುವನ್ನ ನೀವು ನೋಡಿದ್ರೆ ಮೂರು ಜನನ ಅಲ್ಲೇ ನೋಡಿದಾಗ, ತ್ರಿಮೂರ್ತಿಗಳನ್ನ ಅಲ್ಲೇ ನೋಡಿದಾಗ ಆಗತ್ತೆ. ಆಮೇಲೆ ಗುರುವಿನ ಮಹತ್ವ ಎಷ್ಟಿದೆ ಅಂತಂದ್ರೆ ಅದಕ್ಕೊಂದು ಶ್ಲೋಕ ಇದೆ, ಶಿವೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನಕಶ್ಚನಃ ಅಂತ. ಈಗ ಶಿವ ಕೋಪಿಸ್ಕೊಂಡ ಅಂತಂದ್ರೆ ನಮ್ಮನ್ನ ಗುರು ರಕ್ಷಿಸ್ತಾರಂತೆ. ಗುರುವಿಗೆ ನಮ್ಮನ್ನ ಎಂಥ ಕಡೆಗಳನ್ನು ರಕ್ಷಿಸುವ ಸಾಮರ್ಥ್ಯ ಇರುತ್ತೆ. ಆದ್ರೆ ಗುರುವಿನೇ ಕೋಪ ಮಾಡ್ಕೊಂಡ್ಬಿಟ್ರೆ ಅದನ್ನ ಶಮನ ಮಾಡೋರು ಯಾರು? ಸೊ ಗುರುವಿನ ಕೋಪಕ್ಕೆ ಶಮನ ಆದದ್ದು ಯಾವುದೂ ಇಲ್ಲ. ಹಾಗಾಗಿ ಸಾಮಾನ್ಯವಾಗಿ ಗುರುಗಳು ಏನ್ ಮಾಡ್ತಾರಂತೆ, ಶಾಂತ ಚಿತ್ರ ಆಗಿರ್ತಾರೆ. ಅದಕ್ಕೆ ಸದ್ಗುರುವಿನ ಲಕ್ಷಣಗಳು ಹೇಗಿರುತ್ತೆ ಅಂತ ಒಂದು ಮಾತು ತುಂಬಾ ಚೆನ್ನಾಗಿದೆ. ಶಾಂತ ಮಹಂತೋ ನಿವಸಂತಹ, ಶಾಂತ ಮಹಂತೋ ನಿವಸಂತಿ ಸಂತಹ, ವಸಂತ ವಲ್ಲೋಕ ಹಿತಂ ಚಿರಂತಹ, ವಸಂತ ವಲ್ಲೋಕ ಹಿತಂ ಚರಂತಹ, ತೀರ್ಣಾಃ ಸ್ವಯಂ ಭೀಮಭವ ವರ್ಣಾನಾಂ ಜನಾನಾಂ ಅಹೇತು ನಾನ್ಯಾನಪಿ ತಾರಯಂತಹ. ಅಂದ್ರೆ ಸದ್ಗುರುಗಳು ಅಂತಂದ್ರೆ ಯಾರು ಅಂತಂದ್ರೆ ಕೋಪ ತಾಪಗಳಿಲ್ಲದೆ ಯಾವಾಗಲೂ ಸಂತೋಷವಾಗಿರುವ ಮಹಾತ್ಮರು, ಮುದಿತ ಮಾನಸರು ಅಂತ ಹೇಳ್ತಾರೆ ಅವರು. ಅವ್ರಿಗೆ ಕೋಪನೂ ಬರಲ್ಲ, ತಾಳ್ಮೆನೂ ಹೋಗಲ್ಲ, ಬೇಜಾರು ಆಗಲ್ಲ, ದುಃಖನೂ ಆಗಲ್ಲ, ಏನೂ ಆಗಲ್ಲ. ಒಬ್ಬ ಶಿಷ್ಯ ಚೆನ್ನಾಗಿ ಕಲಿತಾ ಅಂದ್ರೂ ಅದೇ ತರ ಇರ್ತಾರೆ, ಚೆನ್ನಾಗಿ ಕಲೀಲಿಲ್ಲ ಅಂದ್ರೂ ಅದೇ ತರ ಇರ್ತಾರೆ. ಚೆನ್ನಾಗಿ ಕಲಿತಾ ಅಂದ್ರೆ ಸಂತೋಷ, ಚೆನ್ನಾಗಿ ಕಲೀಲಿಲ್ಲ ಅಂದ್ರೆ ಇನ್ನಷ್ಟು ಹೇಳ್ಕೊಡೋಣ ಅಂತ. ಆಮೇಲೆ ಅವರು ಸಂತರಾಗಿ, ಸಾತ್ವಿಕರಾಗಿ ಹಾಗೂ ಸದಾಚಾರ ಸಂಪನ್ನರಾಗಿರ್ತಾರಂತೆ. ಅಂತಹ ಸತ್ಪುರುಷರನ್ನೇ ಸದ್ಗುರುಗಳು ಅಂತ ಹೇಳ್ತಾರಂತೆ. ಇನ್ನೊಂದು ಬಹಳ ಮುಖ್ಯವಾದ್ದು ಅಂದ್ರೆ ಅಂತ ಮಹಾಶಾಂತರ ಗುರುಗಳು ಹೇಗಿರ್ತಾರಂತೆ, ವಸಂತ ಕಾಲದ ಪ್ರಕೃತಿ ಅಂತ ಇರ್ತಾರಂತೆ. ಅಲ್ಲಿಂದ ವಸಂತ ಕಾಲ ಋತುವಿನಲ್ಲಿ ಪ್ರಕೃತಿಯನ್ನು ನೋಡ್ತಾ ಇದ್ರೆ ನಿಮ್ಗೆ ಎಲ್ಲರೂ ಒಂಥರ ಆನಂದ, ಸಂತೋಷ, ಮನೋಲ್ಲಾಸ ಉಂಟಾಗತ್ತೆ. ಹಾಗೆ ಆನಂದ ಮಾಡ್ತಾ ಇರ್ತಾನೆ. ಆಮೇಲೆ ಭೀಮ ಭವಾರ್ಣವಂ ಸ್ವಯಂ ತೀರ್ಣ ಅಂತ ಮಾತಿದೆಯಲ್ಲ, ಈ ಸಂಸಾರ ಸಾಗರವೆಂಬುದು ಅತ್ಯಂತ ಭಯಂಕರವಾಗಿರ್ತಕ್ಕಂಥದ್ದು. ನಾವು ಮಾಡ್ಕೋತೀವಿ ಅದನ್ನ. ಸಂಸಾರ ಸಾಗರ ನಿಜವಾಗ್ಲೂ ಭಯಂಕರವಾಗಿಲ್ಲ ನನ್ನ ಪ್ರಕಾರ. ಅದೆಲ್ಲ ನಾವು ಮಾಡ್ಕೊಳ್ಳೋದು ಅಷ್ಟೇನೆ. ನಮ್ಮ ನಮ್ಮ ಆಸೆಗಳನ್ನ ಮಿತಿಯಲ್ಲಿ ಇಟ್ಕೊಂಡು ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಸಂಪಾದನೆ ಆಗ್ತೀವಿ, ಎಷ್ಟು ಯೋಗ್ಯತೆ ಇದೆಯೋ ಆ ಮಟ್ಟದ ಜೀವನ ನಾವು ಮಾಡ್ತಾ ಇದೀವಿ ಅಂತ ಅನ್ಕೊಂಡು ಬದುಕಿದ್ರೆ ಸಂಸಾರ ಭಯಂಕರವೋ ಅಲ್ವಾ, ದುಃಖನೂ ಅಲ್ಲ. ಆದ್ರೂ ಇಂಥ ಭವಸಾಗರವನ್ನ ವಿವೇಕ ಜ್ಞಾನದಿಂದ, ಯಾರೋ ಅವರ ವಿವೇಕ ಜ್ಞಾನದಿಂದ ಸ್ವಯಂ ದಾಟಿರುವ ಸದ್ಗುರುಗಳು ನಮಗೆ ಆ ದಾರಿಯನ್ನು ತೋರಿಸ್ತಾರೆ ಅಂತ. ಈಗ ಒಬ್ರು ಸದ್ಗುರುವಿನ ಸ್ಥಾನದಲ್ಲೇ ಕೂತಿದ್ದಾರೆ ಹಾಗೆ ಅಂತಂದ್ರೆ ಅವರು ಈ ಎಲ್ಲ ಕಂಠಗಳಿಂದ ವಿಮುಖರಾಗಿ ದೂರವಾಗಿದ್ದಾರೆ ಅಂತ. ಆಮೇಲೆ ಬೇರೆಯವರನ್ನ ಅಂದ್ರೆ ಅವರಿಗೆ ಶಿಷ್ಯರಾಗಿ ಬಂದಂತಕ್ಕವ್ರನ್ನ, ಅವರ ಆಸರೆ ಪಡೆದು ಬಂದವರನ್ನ, ಅವ್ರನ್ನ ಸಲಹೆ ಕೇಳಿ ಬಂದವ್ರನ್ನ ಅಂತಕ್ಕಂಥವ್ರನ್ನ ಆನಂದದಿಂದ ಪ್ರೀತಿಯಿಂದ ಬರಮಾಡಿಕೊಂಡು ಈ ಭವಸಾಗರದಿಂದ ಅವರನ್ನ ದಾಟಿಸುವಂತ ಕಾರುಣ್ಯ ಸಿಂಧುಗಳೇ ಗುರುಗಳು ಅಂತ. ಈಗ ನಮ್ಮ ಹತ್ರ ಯಾರು ಒಬ್ಬ ಸಂಕಟ ಹೇಳ್ಕೊಂಡು ಬಂತು ಅಂತಂದ್ರೆ ಅಟ್ಲೀಸ್ಟ್ ಆ ಸಂಕಟವನ್ನ ಕೇಳೋ ತಾಳ್ಮೆ ಇರಬೇಕು. ದಟ್ ಈಸ್ ಕಾಲ್ಡ್ ಆರ್ಟ್ ಆಫ್ ಲಿಸನಿಂಗ್. ನೀವು ಆಮೇಲೆ ಅವರಿಗೆ ಸಪೋರ್ಟ್ ಮಾಡ್ತಿರೋ, ಸಮಾಧಾನ ಮಾಡ್ತಿರೋ, ಸಹಾಯ ಮಾಡ್ತಿರೋ, ದಟ್ ಈಸ್ ಸೆಕೆಂಡರಿ. ಒಬ್ಬ ದುಃಖ ತಪ್ತ ವ್ಯಕ್ತಿ ನಮ್ಮ ಮುಂದೆ ಬಂದು ನಿಂತ್ಕೊಂಡು ಏನಾದ್ರು ಹೇಳಕ್ ಬಂದ, ಪಾಪ ಏನ್ ಸಮಾಚಾರ, ಏನ್ ಪ್ರಾಬ್ಲಮ್, ಹೌದಾ ಹೌದಾ ಆಮೇಲೆ ಏನಾಯ್ತು, ಹೌದಾ, ಇಷ್ಟು ತಾಳ್ಮೆಯಿಂದ ಕೇಳ್ಬೇಕು. ಆಮೇಲೆ ನಾನೇನ್ ಮಾಡಕ್ ಸಾಧ್ಯನಪ್ಪ, ಏನ್ ಮಾಡ್ಲಪ್ಪ, ನಾನು ಏನ್ ಮಾಡಿದ್ರೆ ನಿಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಹೇಳು, ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ, ಈ ತರ ಮಾತಾಡ್ಬೇಕು. ಹಾಗೆ ಅವರು ಸಾಧಕರನ್ನ ಮುಕ್ತರನ್ನಾಗಿ ಮಾಡ್ತಾರೆ ಅಂತ. ಅಂಥವರೇ ಸದ್ಗುರುಗಳು ಅಂತ. ಆಮೇಲೆ ಯಾರೋ ಒಬ್ಬ ಅಮಾಯಕ ನಮ್ಮನ್ನ ಗುರು ಅಂತ ಅನ್ಕೊಂಡು ಬಂದು ನಮ್ಮಿಂದ ಪ್ರಯೋಜನ ಪಡೆಯಕ್ಕೆ ಬಂದಿದ್ದಾನೆ ಅಂತ ಅನ್ಕೊಂಡಾಗ ಕೆಲವು ಗುರುಗಳಿಗೆ ಬೇಜಾರಾಗತ್ತೆ. ನೋಡ್ತೀಯಾ ಇವನು, ನಾನಾಗ್ಲೇ ಹೇಳ್ದೇನ, ಶಿಷ್ಯ ವಿತ್ತಾಪಹಾರಕ ಅಂತ. ಗುರುಗಳಲ್ಲಿರ್ತಕ್ಕಂಥ ಸಂಪತ್ತನ್ನ ಅಪಹರಿಸಕ್ಕೋಸ್ಕರ ಬಂದಿದ್ದಾನೆ ಅವನು, ಯಾಕೆ ಹಿಂಗ್ ಮಾಡಿದೆ ಅಂತ ಗುರುಗಳು ಬೇಜಾರು ಮಾಡ್ಕೊಳ್ತಾರೆ. ಆದರೆ ಯಾವುದೇ ಗುರು ಕೂಡ, ಅಂದ್ರೆ ಯಾವ ಗುರು
ಸದ್ಗುರು ಸಂಪೂರ್ಣ ಜ್ಞಾನವನ್ನು ಗಳಿಸ್ಕೊಂಡಿರ್ತಾರೋ ಅವರು ಈ ರೀತಿಯ ಚಿಂತನೆಗಳಿಗೆ ಅವಕಾಶ ಕೊಡೋದೇ ಇಲ್ಲ. ಮತ್ತೆ ಹಾಗೆ ಅವಕಾಶಗಳನ್ನು ಬಯಸಿ ಬಂದವರು ಕೂಡ ಸಹಾಯ ಮಾಡ್ತಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾನು ಕಾಳಿದಾಸನ ವಿಚಾರದಲ್ಲಿ. ಕಾಳಿದಾಸ ಭೋಜರಾಜನ ಬಹಳ ಪ್ರಿಯವಾದ ವ್ಯಕ್ತಿ. ಅನೇಕ ಕಾವ್ಯಗಳನ್ನು ಆಗಲೇ ಬರೆದು ಬಹಳ ಹೆಸರುವಾಸಿಯಾಗಿದ್ದಾನೆ. ಅಷ್ಟೇ ಸೌಜನ್ಯ ಮೂರ್ತಿ, ಸಹನಶೀಲ ಎಲ್ಲವೂ ಅವರು. ಆಮೇಲೆ ಕಾಳಿದಾಸನ ಬಗ್ಗೆ ಹೊಟ್ಟೆ ಕಿಚ್ಚುಪಟ್ಟವರೆಲ್ಲ ಹೇಗೆ ಹೇಗೆ ಕೃಷ್ಣದೇವ ಅವನ ಆಸ್ಥಾನದಲ್ಲಿ ಹೇಗೆ ಪರಾಜಿತರಾದನು ಕಥೆಗಳು ನಮಗೆಲ್ಲ ಗೊತ್ತೇ ಇದೆ. ಸೊ ಇಂಥವ್ರಿಗೆ ನಾನು ಶಿಷ್ಯನಾಗಬೇಕು ಅಥವಾ ಇಂಥವ್ರಿಂದ ಏನಾದ್ರು ಸಹಾಯ ಪಡ್ಕೋಬೇಕು ಅಂತ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ. ಒಬ್ಬ ವ್ಯಕ್ತಿಗೆ ಈಗ ತುಂಬಾ ಕಷ್ಟ ಇದ್ದಾಗ ಅವನೇನ್ ಮಾಡೋದಂತೆ ಯೋಚನೆ ಮಾಡ್ತಾ ಇದ್ದ. ಯಾರೋ ಹೇಳಿದ್ರಂತೆ, ನೋಡು ಧಾರಾನಗರಿಗೆ ಹೋಗು, ಅಲ್ಲಿ ಕಾಳಿದಾಸ ಇದ್ದಾನೆ, ಬಹಳ ಪಂಡಿತ ಅವನು, ನೀನು ಅವನನ್ನು ಮೀಟ್ ಮಾಡಿ ನನಗೆ ಸ್ವಲ್ಪ ಸಹಾಯ ಆಗ್ಬೇಕಾಗಿದೆ ಅಂತ ಹೇಳು, ಅವರು ನಿನ್ನನ್ನ ರಾಜರ ಆಸ್ಥಾನ ಕರ್ಕೊಂಡು ಹೋಗಿ ನಿನಗೇನಾದ್ರು ಸಹಾಯ ಕೊಡಿಸ್ತಾರೆ. ಹಾಗೆ ಸರಿ, ಇವನು ಧಾರಾನಗರಿಗೆ ಬಂದು ಕಾಳಿದಾಸನ ಭೇಟಿ ಮಾಡಕ್ಕೆ ಟ್ರೈ ಮಾಡಿದಾಗ ಆಗಲೇ ಇಲ್ಲ. ಅಲ್ಲಿ ಆಗಿನ ಕಾಲದಲ್ಲೇ ಕೂಡ ಅವನಿಗೆ ಕಾಳಿದಾಸನನ್ನ ಭೇಟಿ ಮಾಡಕ್ ಆಗ್ಲೇ ಇಲ್ಲ. ಅವ್ರು ಹೇಗಿದ್ದಾರೆ ಅಂತ ಗೊತ್ತಾಗಲ್ಲ. ಹೋಗಿ ರಾಜರ ಆಸ್ಥಾನಕ್ಕೆ ಹೋಗು, ಅಲ್ಲಿಗೆ ಆ ರಾಜರ ಆಸ್ಥಾನಕ್ಕೆ ಸೀದಾ ಹೋಗಿ ಯಾರು ಪರಿ ಒಳಗಡೆ ಹೋಗಕ್ಕೆ ಇಲ್ಲ ಇಲ್ಲ ಹೇಳಿ ಕಳಿಸೋರು. ಕೊನೆ ಏನ್ ಮಾಡೋದು ಗೊತ್ತಾಗ್ಲಿಲ್ಲ ಅವನಿಗೆ. ಒಂದು ಯೋಚನೆ ಮಾಡ್ದ. ಅಂದ್ಬಿಟ್ಟು ಊರಿನಲ್ಲಿ ಯಾವುದೋ ಒಂದು ಮುಖ್ಯವಾದ ಜಾಗದಲ್ಲಿ ಒಂದು ಸಣ್ಣ ಮಂಟಪ ತರ ಹಾಕೊಂಡು ಕೂತ್ಕೊಂಡು ತಪಸ್ ಮಾಡೋ ತರ ಕೂತ್ಕೊಂಡ್ಬಿಟ್ಟ. ಬಂದವ್ರು ಏನ್ ಮಾಡಿದ್ರು, ಏನೋ ಒಂದು ಬಾಳೆಹಣ್ಣಂತೆ ಅದಂತೆ ಇದಂತೆ ಇಟ್ಬಿಟ್ಟು ಹೋದ್ರು. ಅಲ್ಲಿ ಯಾರೋ ಗುರುಗಳು ಬಂದಿದ್ದಾರೆ, ತಪಸ್ ಮಾಡ್ತಾ ಇದ್ದಾರೆ ಅಂತ. ಯಾರ ಕೇಳಿದ್ರು, ಸ್ವಾಮಿ ತಾವು ಯಾರು, ಈ ಊರಿಗೆ ಹೊಸಬರಾಗಿ ಕಾಣ್ತಾರೆ, ಧಾರಾನಗರಿಲಿ ನಾವು ನೋಡಿರ್ಲಿಲ್ವಲ್ಲ ನಿಮ್ಮನ್ನ, ಎಲ್ಲಿಂದ ಬಂದಿದ್ದೀರಾ? ನಾನು ಕಾಳಿದಾಸನ ಗುರು ಅಂದ್ರ. ಅಯ್ಯೋಯ್ಯೋ, ಕಾಳಿದಾಸನೇ ಅಂತಹ ವ್ಯಕ್ತಿ ಅಂದ್ರೆ ಇನ್ನು ಕಾಳಿದಾಸನ ಗುರುಗಳು ಇಲ್ಲಿ ಬಂದು ಯಾಕೆ ತಪಸ್ ಮಾಡ್ತಾ ಇದ್ದಾರಪ್ಪ? ಹಾಗೆ ವಿಚಾರ ಎಲ್ಲ ತಿಳ್ಕೊಳ್ತಾ ಬಂತು. ಇದು ಕಾಳಿದಾಸನಿಗೂ ತಲುಪಿತು, ರಾಜರಿಗೂ ಗೊತ್ತಾಯ್ತು. ಕರೆದು ಕೇಳಿದ್ರು, ಏನು ಕಾಳಿದಾಸ, ನಿನ್ನ ಗುರುಗಳು ಬಂದಿದ್ದಾರಂತೆ ಧಾರಾನಗರಕ್ಕೆ, ಅವ್ರನ್ನ ಕರ್ಕೊಂಬರೋಗಿದ್ದಿಲ್ವ ಆಸ್ಥಾನಕ್ಕೆ, ನೀನು ಯಾಕೆ ಹೀಗೆ ಮಾಡಿದೆ ನೀನು? ಆಗ ಕಾಳಿದಾಸ ನೋಡಿ ಬಹಳ ಬುದ್ಧಿವಂತ, ನನಗೆ ಗೊತ್ತೇ ಇಲ್ಲ, ಯಾರೋ ಏನೋ ಹೇಳ್ತಾ ಇದಾರೆ, ನಾವು ವಿಚಾರಿಸ್ಕೊಂಡ್ ಬರ್ತೀನಿ. ಹಾಗೆ ಹೇಳಿಲ್ಲ ಅವನು. ಕ್ಷಮಿಸಿ ಮಹಾಪ್ರಭು, ನಾಳೆ ಕರ್ಕೊಂಡ್ಬರ್ತೀನಿ. ಬಂದ ಊರಿನಲ್ಲಿ ಬಂದು ಎಲ್ಲಿ ಮಂಟಪ ಹಾಕೊಂಡು ಕೂತಿದ್ದಾರೆ ನೋಡ್ದ, ಯಾರೊಬ್ರು ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ. ನೀವ್ ಯಾರು ಅಂತ ಕೇಳ್ದ. ನಾನು ಕಾಳಿದಾಸನ ಗುರು ಅಂತಂದ. ನಾನೇ ಕಾಳಿದಾಸ ಅಂದ ತಕ್ಷಣ ಗಾಬರಿ ದೇವ್ರ ಕಾಲಿ ಬಿದ್ಬಿಟ್ಟ. ನಾನು ತಪ್ಪಾಗಿದೆ, ನೀವು ಕ್ಷಮಿಸಿದ್ರೆ ಕಾಲ್ ಬಿಡ್ತೀನಿ, ಬಿಡೋದಿಲ್ಲ ನಾನು. ಸರಿ ಹೇಳು, ಏನ್ ಸಮಾಚಾರ ಎಲ್ಲ ಹೇಳ್ಕೊಂಡಾಯ್ತಾರೆ. ಸರಿ, ಕಾಳಿದಾಸ ಅವ್ರ ಮನೆ ಕರ್ಕೊಂಡು ಹೋದ. ಕಾಳಿದಾಸ ನಿಜವಾದ ಗುರು ಅಲ್ಲದೆ ಹೋಗಿದ್ರೆ ಅವನನ್ನು ಬೈದು ಆಚೆಗೆ ಹಾಕ್ಬೋದಾಯ್ತು. ರಾಜರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇವ್ ನಾಟಕ ಆಡ್ತಾನೆ, ಜನಗಳಿಗೆ ಮೋಸ ಮಾಡೋ ಪ್ರಯತ್ನ ಪಡ್ತಾನೆ, ಅವನಿಗೆ ಕಾರಾಗೃಹಕ್ಕೆ ಹಾಕ್ಸ್ಬೋದಾಗಿತ್ತು. ಏನು ಮಾಡ್ಲಿಲ್ಲ ಅವನು. ಬಾ ನನ್ನ ಜೊತೆ ಅವ್ರ ಮನೆಗೆ ಕರ್ಕೊಂಡೋದ. ಸ್ನಾನ ಸಂಧ್ಯಾವನೆ ಮಾಡಿಸ್ದ, ಊಟ ಹಾಕ್ಸ್ದ. ಇವತ್ತು ರಾತ್ರಿ ಇಲ್ಲೇ ವಿಶ್ರಾಂತಿ ತಗೋ, ನಾಳೆ ಬೆಳಿಗ್ಗೆ ರಾಜನ ಭೇಟಿ ಮಾಡಿಸ್ತೀನಿ. ಬೆಳಗ್ಗೆ ಕರ್ಕೊಂಡೋದ. ಸಂದೇಶ ಕೊಟ್ಟಿದ್ದ, ಕಾಳಿದಾಸ ಗುರುಗಳು ಕರ್ಕೊಂಡ್ ಬರ್ತಾರೆ ಅಂತ. ಕಾಳಿದಾಸನೇ ಇಷ್ಟು ವಿದ್ವಾಂಸ, ಇನ್ನು ಅವ್ರ ಗುರುಗಳು ಎಂತ ವಿದ್ವಾಂಸರು, ಅವ್ರನ್ನ ನೋಡ್ಬೇಕು ಅಂತ ಎಲ್ಲ ಆಸಕ್ತಿ ಇದ್ದಿದ್ದರಿಂದ ರಾಜ ಕೂಡ ಆಸಕ್ತಿಯಿಂದ ಕೂತಿದ್ದ. ಬಂದು ರಾಜನೇ ನಮಸ್ಕಾರ ಮಾಡಿ ನಿಂತ್ಕೊಂಡ್ರು. ಆಸನ ಕೊಟ್ಟರು. ಕಾಳಿದಾಸ ಭಕ್ತಲ್ಲಿ ಈ ಶಿಷ್ಯ. ಆಮೇಲೆ ರಾಜರು ಕೇಳ್ತಾರೆ, ಅದು ಇದೆ ಮಾತಾಡೇನೋ ಕೇಳ್ಬೇಕಲ್ಲ. ನನಗೊಂದು ಮೊದಲಿಂದ ಸಂದೇಹ ಇದೆ ಗುರುಗಳೇ, ನೀವು ಬಂದಿದ್ದೀರಲ್ಲ, ನನಗೇನ ನಿಮ್ಮನ್ನು ಕೇಳಿ ಪರಿಹಾರ ಮಾಡ್ಕೋಬೇಕು ಅಂತ ಅನಿಸ್ತು. ನೋಡಿ, ರಾವಣ ಕೇಳಿ ಬ್ರಹ್ಮಜ್ಞಾನಿ ಅಂಥವನು ಒಂದು ಸಾಧಾರಣ ಹೆಣ್ಣನ್ನ, ಸೀತೆ, ಅವಳ ಪೂರ್ವತ್ವಗಳನ್ನು ಕೂಡ ಅವನು ತಿಳ್ಕೊಳ್ಳೋದಿಲ್ಲನೇ ಅಪಹರಿಸ್ಕೊಂಡು ಹೋಗಿ ಮದುವೆ ಮಾಡ್ಕೊಂತ ಬಲವಂತ ಮಾಡಿ ಅಲ್ಲಿ ಕಾಡಲ್ಲಿ ಅವನನ್ನ ಅಶೋಕವನದಲ್ಲಿ ಕೂಡ ಹಾಕಿದ್ನ, ಇದು ಸರಿನೇ ಅಂತ ಕೇಳ. ಅದಕ್ಕೇನ್ ಹೇಳ್ಬೇಕು ಗುರು, ಈ ಶಿಷ್ಯ ಏನ್ ಹೇಳ್ಬೇಕು? ಈ ಶಿಷ್ಯನಿಗೆ ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ, ಭಾಗವತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಶುದ್ಧ ಶುಂಠಿ. ರಾವಣ ರಾಮ ವಿಭೀಷಣ ಕೂಡ ಗೊತ್ತಿಲ್ಲ ಅವನಿಗೆ. ತಬ್ಬಿಬಾಗ್ಬಿಟ್ಟ. ಆ ರಾವಣನೇ ಅಂದ. ಎಲ್ರಿಗೂ ಆಶ್ಚರ್ಯ ಆಗೋಯ್ತು. ಏನಪ್ಪ, ಇಲ್ಲಿ ನಾವೆಲ್ಲ ರಾವಣ ಅಂತೀವಿ, ಏನ್ ರಾವಣ ಅಂತ ಇದಾರಲ್ಲ. ರಾಜ ಕೂಡ ಕಾಳಿದಾಸನ ಕೊಡ್ಬಿಟ್ಟು, ಏನ್ ಕಾಳಿದಾಸ, ನಿನ್ ಶಿಷ್ಯ ನೋಡಿ ರಾವಣ ಅಂತ ಇದ್ದಾರೆ ಅಂತ. ನಮ್ಮ ಗುರುಗಳು ಹಾಗೆಲ್ಲ ಸುಮ್ಮನೆ ಯಾವ ಪದವನ್ನು ಅಪಭ್ರಂಶವಾಗಿ ಉಪಯೋಗಿಸಿದಿಲ್ಲ ಮಹಾಪ್ರಭು. ಗುರುಗಳ ಇಂಗಿತ ಏನು ಅಂತ ಹೇಳ ನಾನು. ಏನಪ್ಪ, ಭಕಾರ ಕುಂಭಕರ್ಣಶ್ಚ
ಭಕಾರಶ್ಚ ವಿಭೀಷಣೆ, ಭಕಾರ ಕುಂಭಕರ್ಣಶ್ಚ ಭಕಾರಶ್ಚ ವಿಭೀಷಣೆ, ತ್ರಯೋರ್ಜ್ಯೇಷ್ಠೆ ಕುಲಶ್ರೇಷ್ಠೆ ಭಕಾರ ಕಿಂನ ವಿನಶ್ಯತಿ ಅನ್ನೋದು ನಮ್ಮ ಗುರುಗಳ ಇಂಗಿತ. ಅಂದ್ರೆ ವಿಭೀಷಣನ ಹೆಸರಿನಲ್ಲೂ ಭಕಾರ ಇದೆ, ಕುಂಭಕರ್ಣನ ಹೆಸರಿನಲ್ಲೂ ಭಕಾರ ಇದೆ. ಇವರಿಬ್ಬರಿಗಿಂತ ಹಿರಿಯನಾಗಿರೋನು, ವಂಶಕ್ಕೆ ಹಿರಿಯನಾಗಿರ್ತಕ್ಕಂಥವನು, ದೊಡ್ಡವನಾಗಿರ್ತಕ್ಕಂಥ ರಾವಣನಿಗೆ ಯಾಕೆ ಭಕಾರ ಇರಬಾರ್ದು ಅಂತ ನಮ್ಮ ಗುರುಗಳ ಇಂಗಿತ ಅನ್ನಂತೆ. ಎಲ್ಲ ಕ್ಲಾಪ್ಸ್ ಹೊಡೆದ್ಬಿಟ್ರಂತೆ. ಆ ಶುದ್ಧಿಗೆ ಏನೋ ಕೊಟ್ಟು ಕಳಿಸಿದ್ರು ಕೊನೆಗೆ. ಈಗ ಕಾಳಿದಾಸ ಆ ರೀತಿಯ ಏನು ಜ್ಞಾನವನ್ನ ಬೆಳೆಸ್ಕೊಳ್ಳದೆ ಹೋಗಿದ್ದಿದ್ರೆ ಇವನಿಗೆ ಸಹಾಯ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಶಿಷ್ಯ ದಾರಿ ತಪ್ಪುದ ಅಂತ ಅನ್ಕೊಂಡ್ರು ಕೂಡ ಆ ಶಿಷ್ಯನನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಬರೋದು ಗುರುವಿನ ಕೆಲಸ. ಎಷ್ಟೋ ಸರಿ ಗುರುಗಳು ನಮಗೆ ನೇರವಾಗಿ ಸಹಾಯ ಮಾಡ್ತಾರೆ. ನಾನಾಗ್ಲೇ ಹೇಳಿದಾಗೆ ನಾವು ಅವ್ರನ್ನ ಸದಾ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅವ್ರಿಗೊಂದು ಪೂಜ್ಯ ಸ್ಥಾನ ಕೊಟ್ಟಿದ್ರೆ ಪರೋಕ್ಷವಾಗಿಯೇ ನಮಗೆ ಪ್ರೇರಣೆ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಗುರುವಿಗೆ ಒಂದು ಉತ್ತಮವಾದ ಸ್ಥಾನವನ್ನು ಕೊಡೋದು ನಮಗೆ ಬಹಳ ಮುಖ್ಯ. ನಾವು ಮಾಡಬೇಕಾದಂಥ ಬಹಳ ಮುಖ್ಯವಾದ ಕೆಲಸ ಅದು. ಹಾಗೆ ಆಮೇಲೆ ನೋಡಿ, ಗುರುಗಳನ್ನ ನೇತ್ರ ವೈದ್ಯರು ಅಂತ ಕೂಡ ಕರೀತಾರೆ. ಐ ಸ್ಪೆಷಲಿಸ್ಟ್ ಅಂತೀವಲ್ಲ, ಹಾಗೆ ಅಂತಂದ್ರೆ ಅಜ್ಞಾನದಿಂದ ಮುಚ್ಚಿಕೊಂಡಿರತಕ್ಕಂಥ ನಮ್ಮ ನೇತ್ರವನ್ನ ಜ್ಞಾನದ ಮುಖಾಂತರ, ಜ್ಞಾನವೆಂಬ ಒಂದು ಟ್ರೀಟ್ಮೆಂಟ್ ಮುಖಾಂತರ ಅದನ್ನ ತೆರೆಸೋನು. ಮನಸ್ಸು ಬಿಚ್ಚಿ ಮಾತಾಡು ಅಂತ ಹೇಳ್ತೀವಿ, ಕಣ್ಣು ಬಿಟ್ಟು ನೋಡು ಅಂತ ಹೇಳ್ತೀವಿ. ಕಣ್ಣು ಬಿಟ್ಟು ನೋಡು ಅಂತ ಹೇಳೋದೇನು? ಬರೀ ಕಣ್ಣಿಂದ ಮಾತ್ರ ನೋಡೋದು ಅಂತಲ್ಲ, ಹೃದಯದ ಕಣ್ಣಿಂದ ನೋಡು, ಹೃದಯ ಚಕ್ಷುವಿಂದ ನೋಡು ಅಂತ ಹೇಳೋದು. ನಮಗೆ ಕಣ್ಣಿಂದ ನೋಡ್ದಾಗ ಕೆಲವು ಅರ್ಥ ಆಗುತ್ತೆ, ಹೃದಯದಿಂದ ನೋಡ್ದಾಗ ಕೆಲವು ಅರ್ಥ ಆಗುತ್ತೆ. ಅದಕ್ಕೆ ನಾವು ಹೇಳೋದು ಹೃದಯ ಪೂರ್ವಕವಾಗಿ. ಈಗ ನಾವು ರಿಯಾಕ್ಟ್ ಮಾಡಬೇಕಾದ್ರೆ ಇನ್ನೊಂದು ವಿಚಾರದ ಸಂಪೂರ್ಣ ಜ್ಞಾನ ನಮ್ಗಿರ್ಬೇಕು. ಇಲ್ಲದೆ ಇದ್ರೆ ಮನನ ಮಾಡ್ಕೋಬೇಕು. ಅಲ್ಪ ವಿದ್ಯಾ ಮಹಾಗರ್ವಿನ ಹತ್ರ ಆಗ್ಬಾರ್ದು. ಎಷ್ಟೋ ಸರಿ ನಮಗೆ ದುಡುಕು ಸ್ವಭಾವದಿಂದ ನಾವು ಏನು ಬೇಗ ತೀರ್ಮಾನ ಕೊಟ್ಬಿಡ್ತೀವಿ, ಅದಾಗಬಾರ್ದು. ಹಾಗೆ ಗುರುವಿನ ಸ್ಥಾನ ನಮ್ಮ ಜೀವನದಲ್ಲಿ ನಾವು ಶಾಲಾ ಕಾಲಗಳಲ್ಲಿ ಕಲಿಯೋಷ್ಟು ಸಮಯಕ್ಕೆ ಮಾತ್ರ ಅದು ಮೀಸಲಾಗಿರುತ್ತೆ ಅಂತಲ್ಲ, ಅದು ಸದಾ ಕಾಲ ಇರುತ್ತೆ. ಆ ಸದಾ ಕಾಲ ಇರಬೇಕಾದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಅಂದ್ರೆ ಅಜ್ಞಾನವೆಂಬ ಪೊರೆಯಿಂದ ಕುರುಡಾಗಿರುವ ಶಿಷ್ಯನಿಗೆ, ಅಜ್ಞಾನವೆಂಬ ಪೊರೆಯಿಂದ ಕುರುಡಾಗಿರುವ ಶಿಷ್ಯನಿಗೆ ಜ್ಞಾನವೆಂಬ ತಿಳುವಳಿಕೆಯ ಅಂತ ಕಡ್ಡಿಯಿಂದ ಯಾವ ಮಹಾತ್ಮರು ಕಣ್ಣು ತೆರೆಸ್ತಾರೋ ಅಂಥ ಶ್ರೀ ಗುರುವಿಗೆ ನಮಸ್ಕಾರ. ಅಜ್ಞಾನ ತಿಮಿರಾಂಧಸ್ಯ, ಅಜ್ಞಾನವೆಂಬ ಕತ್ತಲು ನಮಗೇನು ತೋರಿಸ್ತಾ ಇಲ್ಲ ಅಂತ ಕೂತ್ಕೊಂಡಾಗ ಅಜ್ಞಾನ. ಅದು ಸ್ವಲ್ಪ ಜ್ಞಾನ ಬರಬೇಕಾದ್ರೆ, ಈಗ ನಾವು ಯಾವುದೋ ಒಂದು ಸಣ್ಣ ಕೆಲಸ ಮಾಡಬೇಕು ಅಂತ ಹೊರಟಾಗ ನಮಗೆ ಅದರ ಬಗ್ಗೆ ಏನೂ ಅನುಭವ ಇರಲ್ಲ. ಯಾರು ಇದನ್ನೆಲ್ಲ ಮತ್ತೆ ಯಾರಾದ್ರೂ ಮಾಡಿದ್ದಾರೆ ಈ ಥರ ಕೆಲಸಗಳು? ಸ್ವಲ್ಪ ಹೊತ್ತ ವಿಚಾರಿಸ್ಕೊಂಡು, ಮನೆ ಪ್ಲಾನಿಂಗ್ ಆಗಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಈಗಿನ ಶೈಕ್ಷಣಿಕ ಯುಗದಲ್ಲಿ ಮತ್ತು ತಾಂತ್ರಿಕ ಯುಗದಲ್ಲಿ ಆ ರೀತಿಯ ಬೇಕಾದಷ್ಟು ಸಮಸ್ಯೆಗಳು ನಮಗೆ ಬರುತ್ತೆ. ಹಾಗೆ ಬಂದಾಗೆಲ್ಲ ನಾವು ನಮಗಿಂತ ಹೆಚ್ಚು ಯಾರು ತಿಳಿದಿರ್ತಾರೆ ಅವ್ರ ಹತ್ರ ಹೋಗಿ ಸಲಹೆಗಳನ್ನು ತಗೋಬೇಕು. ಈಗ ಎಷ್ಟೋ ಕಂಪ್ನಿಯಲ್ಲಿ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೊಳ್ಳೋದು ಯಾತಕ್ಕೆ? ನಮಗೆ ಈ ವಿಚಾರದಲ್ಲೆಲ್ಲ ಅವ್ರಿಗೆ ನಮಗೆ ಜ್ಞಾನವನ್ನು ಕೊಡ್ತಾರೆ. ಹಾಗೆ ಅಂತ ವಾಟ್ ಹ್ಯಾಪನ್ ಇನ್ ದಟ್ ಕಂಪನಿ ಅಂತ ಶುರು ಮಾಡ್ತಾರೆ ಅವರು. ಆ ಅನುಭವ ಧಾರೆ ಏರಿತಾರೆ. ಬಹಳ ಮುಖ್ಯ ಆಗುತ್ತೆ ಅದು. ಅದಕ್ಕೆ ಗುರುಗಳನ್ನ ನೇತ್ರ ವೈದ್ಯರು ಅಂತ ಹೇಳ್ತಾರೆ ಅವರು. ಆಮೇಲೆ ಗುರು ಶಿಷ್ಯ ಪರಂಪರೆಗಳಲ್ಲಿ ಕಲಿಬೇಕಾದ್ರೆ ತಾಧ್ಯಾತ್ಮಕತೆ ಬಹಳ ಮುಖ್ಯ. ನಾವು ಯಾರ ಹತ್ರ ಹೋಗಿ ಒಂದು ವಿದ್ಯೆಯನ್ನು ಕಲಿಬೇಕು ಅಂತ ನಾವು ಹೊರಟು ಅಂತ ಅನ್ಕೊಂಡ್ರೆ ಹೇಗಿರ್ಬೇಕು ಅಂದ್ರೆ ನಮ್ಗೇನು ಗೊತ್ತಿಲ್ಲ ಅನ್ಕೊಂಡೇ ಹೋಗ್ಬೇಕು. ಸ್ವಲ್ಪ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಕಲ್ತ್ಕೊಂಡ್ರೆ ಫಸ್ಟ್ ಫುಲ್ ಕೇಳ್ಬೇಕು. ಹೇಳಿದ್ನಲ್ಲ, ಆರ್ಟ್ ಆಫ್ ಲಿಸನಿಂಗ್ ಅಂತ. ಆರ್ಟ್ ಆಫ್ ಸ್ಪೀಕಿಂಗ್ ಒಂದು ಕಲೆ ಆದ್ರೆ ಆರ್ಟ್ ಆಫ್ ಲಿಸನಿಂಗ್ ಕೂಡ ಇನ್ನೊಂದು ಕಲೆ.
ತಾಳ್ಮೆ ಬೇಕು, ಕೇಳಿಸ್ಕೊಳ್ಳೋ ತಾಳ್ಮೆ ಬೇಕು. ಕೇಳಿಸ್ಕೊಳ್ಳೋ, ನಾನು ಹೇಳ್ತೀನಿ ಎಷ್ಟು ಮಾತಾಡಬೇಕು ಜನಗಳು ಹಾಗೆ ಅಂತಂದ್ರೆ, ಫಸ್ಟ್ ಎಲ್ಲ ಕೇಳಿಸ್ಕೊಳ್ಬೇಕು, ಮನಸ್ಸಿನಲ್ಲೇ ಅದನ್ನ ಮಂಥನ ಮಾಡಬೇಕು, ಮನನ ಮಾಡ್ಕೋಬೇಕು. ಆಮೇಲೆ ಎಷ್ಟು ಬೇಕೋ ಅಷ್ಟನ್ನ ಯಾವ ಧ್ವನಿ ಸಾಂದ್ರತೆಯಲ್ಲಿ ಮಾತಾಡಬೇಕು ಹಾಗೆ ಮಾತಾಡಬೇಕು. ನಮ್ಮ ಪ್ರತಿಯೊಂದು ನಡವಳಿಕೆಗೂ ಕೂಡ ನಮ್ಮ ವ್ಯಕ್ತಿತ್ವವನ್ನ ತೋರಿಸ್ಕೊಡೋದ್ರಿಂದ ನಮ್ಮ ನಡೆ ನುಡಿ, ನಮ್ಮ ನೀತಿ ಎಲ್ಲ ಶುದ್ಧವಾಗಿರ್ಬೇಕು, ಸಾಧ್ಯವಾದಷ್ಟು ಶುದ್ಧವಾಗಿರ್ಬೇಕು. ಇಲ್ಲದೇ ಸುಮ್ಮನಿದ್ದು ಬಿಡ್ಬೇಕು. ಈಗ ನಾನು ಏನೋ ಗೊತ್ತಿದೆ ಅಂತ ಸುಮ್ಮನೆ ಹೋಗಿ ಸಲಹೆ ಕೊಡಕ್ಕೆ ಹೋಗ್ಬಾರ್ದು. ಆಮೇಲೆ ಸುಮ್ಮನೆ ಇದ್ದಕ್ಕಿದ್ದಕ್ಕೆ ಗುರುವಿನ ಸ್ಥಾನದಲ್ಲಿ ಕೂತ್ಕೊಂಡ್ಬಿಡೋದು, ಬಂದ್ರೆ ನಾನು ಎಲ್ಲ ಹೇಳ್ಕೊಡ್ತೀನಿ ಅಂತ ಅನ್ಬಾರ್ದು. ಯಾರು ಸಲಹೆ ಕೇಳಕ್ ಬಂದಾಗ ಅವರ ಸಮಸ್ಯೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಸಲಹೆಗಳನ್ನೇ ಕೊಡ್ಬೇಕಷ್ಟೇ. ಏನೋ ಒಂದು ತೋರ್ಗೆಗೆ ಏನೋ ಒಂದು ಹೇಳಿ ಕಳಿಸ್ಕೊಡೋದು ಆಗ್ಬಾರ್ದು. ಅದು ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ ಇರತಕ್ಕಂಥ ಗುರುಗಳ ಜೀವನ ಚರಿತ್ರೆಯನ್ನ, ಗುರುಗಳ ಶಿಷ್ಯ ಪರಂಪರೆಯನ್ನ, ಗುರುಗಳ ನಡ್ಕೊಂಡು ಬಂದಂತ ದಾರಿಯನ್ನ ನಾವು ನೋಡ್ತಾ ಇದ್ರೆ ನಮಗದು ಹಸ್ತಗತವಾಗತ್ತೆ, ಕರಗತವಾಗತ್ತೆ, ಮನೋಗತವೂ ಕೂಡ ಆಗುತ್ತೆ. ಅದನ್ನ ನಾವು ಮಾಡ್ಕೊಂಡ್ ಬರ್ಬೇಕು ಅಂತ. ಆಮೇಲೆ ಗುರುಗಳನ್ನ ಶಿಷ್ಯರು ಯಾವತ್ತೂ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ಗುರುವನ್ನ ಯಾವತ್ತೂ ಪ್ರಶ್ನೆ ಮಾಡಕ್ ಹೋಗ್ಬಾರ್ದು. ನೀವು ಮಾಡ್ತಾ ಇರೋ ತಪ್ಪು ಹಾಗಲ್ಲ ಹೀಗೆ ಅಂತ ಹೇಳಕ್ ಹೋಗ್ಬಾರ್ದು. ಪ್ರತಿಯೊಂದು ಗುರುಗಳ ಹೆಜ್ಜೆಯಲ್ಲೂ ನುಡಿಯಲ್ಲೂ ಅರ್ಥ ಇರುತ್ತೆ. ಹಾಗೆ ರೀತಿಯಾಗಿ ನಾವು ಅವರಿಗೆ ಶರಣಾಗಬೇಕು. ನಮ್ಮ ಗುರು ಶಿಷ್ಯ ಪರಂಪರೆಯಲ್ಲಿ ಈ ರೀತಿಯ ಒಂದು ಬದ್ಧತೆ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಶಿಷ್ಯ ಏನಾದ್ರು ತಪ್ಪು ಮಾಡಿದಾಗ್ಲೂ ಕೂಡ ಗುರು ಶಿಷ್ಯನ್ನ ನೇರವಾಗಿ ಬೈಬಾರದು, ನೇರವಾಗಿ ದೂಷಿಸಬಾರ್ದು, ಅವನಿಗೆ ಎಚ್ಚರಿಕೆ ಕೊಡಬಾರ್ದು. ಆದರೆ ಗುರುಗಳು ತಮ್ಮ ನಡವಳಿಕೆಯಿಂದ ಶಿಷ್ಯನಿಗೆ ಅಥವಾ ಶಿಷ್ಯರಿಗೆ ನೀವು ಮಾಡಿದ ತಪ್ಪು ಅನ್ನೋದನ್ನ ತೋರಿಸ್ಕೊಡ್ಬೇಕು. ಅದು ಗುರುವಿನ ಲಕ್ಷಣ. ಅದನ್ನ ನಮ್ಮ ಆದಿಗುರು ಶಂಕರಾಚಾರ್ಯರು ಮಾಡಿದರು. ಅವರ ಪ್ರಥಮ ಶಿಷ್ಯರು ಸನಂದನಾಚಾರ್ಯರು, ಮೊಟ್ಟ ಮೊದಲ ಶಿಷ್ಯರು. ಏಕಸಂಧಿಗ್ರಾಹಿ ಅಂದ್ರೆ ಒಂದ್ಸರಿ ಹೇಳಿದ್ದನ್ನು ಕಲ್ತ್ಕೊಂಡ್ಬಿಡೋರು. ಈ ರೀತಿಯ ಒಂದು ಶ್ಲೋಕವನ್ನು ಬರೀದ್ರೆ ಬರೆದು ಬಿಡೋರು. ಆ ಶ್ಲೋಕದ ಅರ್ಥ ಹೇಳಿದ್ರೆ ಅರ್ಥ ಕರಗತವಾಗಿರ್ಬೋದು. ಎಲ್ಲಿ ಸನಂದನ, ನಾನು ಅವತ್ತು ಆ ಶ್ಲೋಕ ಹೇಳಿದಿಲ್ಲ, ಅದ್ರ ಅರ್ಥ ಹೇಳಿದ್ರು ಪಟ 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 ಹೇಳ್ಬಿಡೋದು. ಹಾಗಾಗಿ ಸನಂದನಾಚಾರ್ಯರಿಗೆ ಪ್ರಥಮ ಶಿಷ್ಯರಿಗೆ ಆದ್ದರಿಂದ ಅವ್ರ ಮೇಲೆ ಆದಿಶಂಕರಾಚಾರ್ಯರಿಗೆ ಸ್ವಲ್ಪ ಹೆಚ್ಚಿನ ಒಂದು ಇದಿತ್ತು. ಈ ಹುಡುಗ ಸ್ವಲ್ಪ ಏನೋ ಕಲಿತಾನೆ, ಏನೋ ಮಾಡ್ತಾನೆ, ಏನೋ. ಮೊದಲಿಗೆ ಶಿಷ್ಯರಾಗಿದ್ದರು ಅವರೇನೆ, ಸನಂದನಾಚಾರ್ಯರು. ಆಮೇಲೆ ಬೇರೆ ಬೇರೆ ಶಿಷ್ಯರುಗಳು ಬಂದರು. ಸ್ವಲ್ಪ ದಿನ ಆದ್ಮೇಲೆ ಈ ಗುರುಗಳು ಪಾಠ ಪ್ರವಚನ ಮಾಡುವಾಗ ಅದು ಮಾಡುವಿದ್ರು, ಏನು ಗುರುಗಳು ಯಾವಾಗಲೂ ಸನಂದನ ಸನಂದನ ಅಂತ ಹೇಳ್ತಾರಲ್ಲ ಶಿಷ್ಯರು, ಗುರುಗಳು, ನಾವೆಲ್ಲ ಇಲ್ವಾ ಇಲ್ಲಿ? ಆ ಸನಂದನ ಇದ್ರೆ ಸ್ವಲ್ಪ ಕರಿ ಅನ್ನೋರು. ಏನಾಗ್ಬೇಕು ಗುರುಗಳು ಹೇಳಿ, ನಾನೇ ಮಾಡ್ತೀನಿ. ಇಲ್ಲ, ಅವನನ್ನು ಕರಿ. ನೋಡಿದ್ಯಾ ಗುರುಗಳು, ಅವನ್ನೇ ಕರಿ, ನಾವೇನಿರಕ್ಕಿರೋದಿಲ್ಲಿ ಅಂತೆಲ್ಲ ಗುರುಗಳಿಗೆ ಶಿಷ್ಯರಿಗೆ ಅಸಮಾಧಾನ ಎಲ್ಲ ಇದ್ದೇ ಇರ್ತಾರೆ. ಅದು ಗುರುಗಳಿಗೂ ಗೊತ್ತಾಯ್ತು. ಸಾಮಾನ್ಯ ಗುರು ಆದ್ರೆ ಏನ್ ಮಾಡ್ತಾರೆ, ಆ ಶಿಷ್ಯರೆಲ್ಲ ಕರೆದ್ಬಿಟ್ಟು ವಾರ್ಮಳೆ, ಇನ್ಮೇಲೆ ಹೇಗೆ ಬಿಹೇವ್ ಮಾಡಕ್ ಕೊಡ್ದು, ಹಿಂಗೆಲ್ಲ ಮಾತಾಡಕ್ ಕೊಡ್ದು, ನೀವು ಇಲ್ಲರೂ ಇರ್ಬೇಕು, ಇಲ್ಲರೂ ಹೋಗ್ಬೇಕು, ಹೀಗೆಲ್ಲ ಏನು ಹೇಳಲ್ಲ. ಏನು ಹೇಳಲಿಲ್ಲ ಅವರು. ಶಿಷ್ಯರು ಮಾತಾಡ್ತಾ ಇರೋದು, ಶಿಷ್ಯರು ಸರಂದರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಅಭಿಪ್ರಾಯ ತಪ್ಪು ಅನ್ನೋದನ್ನ ಶಿಷ್ಯರಿಗೆ ಮನವರಿಕೆ ಆಗ್ಬೇಕು. ಗುರುಗಳ ಬಾಯಿಂದ ಒಂದು ಮಾತು ಬರಬಾರ್ದು, ಬಟ್ ಶಿಷ್ಯರಿಗೆ ಮನವರಿಕೆ ಆಗ್ಬೇಕು. ಹಾಗೆ ಮಾಡಿದ್ರು. ಅದಕ್ಕೊಂದು ಸಂದರ್ಭಕ್ಕೆ ಗುರುಗಳು ಕಾಯ್ತಾ ಇರ್ತಾರೆ. ಯಾವತ್ತಂದ್ರೆ ಅವತ್ತು ಮಾಡ್ಬಿಡಲ್ಲ ಅವರು. ಸಂದರ್ಭ ಕಾಯ್ತಾ ಇರ್ತಾರೆ. ತಡ ಆದ್ರೂ ಪರವಾಗಿಲ್ಲ, ಅಲ್ಲಿ ತನಕ ಇವರ ಅಸಮಾಧಾನ ನಡ್ಕೊಂಡು ಹೋಗ್ಲಿ ಪರವಾಗಿಲ್ಲ. ಒಂದ್ಸರಿ ಒಂದು ನದಿ ತೀರದಲ್ಲಿ ಶಂಕರಾಚಾರ್ಯರು ಈ ದಡದಲ್ಲಿ ಕೂತ್ಕೊಂಡು ಪೂಜೆ ಯಾವುದೋ ಪೂಜೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಸರಂದನಾಚಾರ್ಯರು ನದಿಯ ಇನ್ನೊಂದು ದಡದಲ್ಲಿದ್ದಾರೆ. ಅವ್ರು ಬೇರೆ ಏನೋ ಕೆಲಸಕ್ಕೋ ಅಥವಾ ಹೂ ತರೋದಕ್ಕೋ ಏನಕ್ಕೂ ಹೋಗಿದಾರ, ಇನ್ನೊಂದು ದಡಕ್ಕೆ ಹೋಗಿದಾರ. ಬೇರೆ ಶಿಷ್ಯರಿಗೆ ಗುರುಗಳು ಏನೇನೋ ಕೆಲಸ ಕೊಡಿದ್ರು ಶಿಷ್ಯರೆಲ್ಲ ಮಾಡ್ತಾ ಇದ್ದಾರೆ. ಆಗ ಶಂಕರಾಚಾರ್ಯರು ಹೀಗೆ ನೋಡ್ಬಿಟ್ಟು, ಸನಂದನ ಸ್ವಲ್ಪ ಬೇಗ ಬಾ ಅಂತ ಕರೆದಿದ್ದಾರೆ. ಗುರುಗಳು ಕರೆದ್ರಲ್ಲ, ಬೇಗ ಹೋಗ್ಬೇಕು ಅಂತ ಮಾಡ್ತಾ ಇರೋ ಕೆಲಸನ ಬಿಟ್ಟು ಸನಂದನಾಚಾರ್ಯರು ಹೊರಟ್ರೆ
ನದಿಯಲ್ಲಿ ಪ್ರವಾಹ ಇದೆ, ನದಿ ಜೋರ ಹರಿತಾ ಇದೆ, ಆಳ ಇದೆ ಅದು. ಅಲ್ಲಿ ಏನು ಬೋಟ್ ಗೀಟ್ ಕಾಣ್ತಲ್ಲ ನಿಮಗೆ, ನದಿ ಪ್ರದಕ್ಷಿಣೆ ಹಾಕೊಂಡು ಬರ್ಬೇಕು. ಗುರುಗಳು ಬೇಗ ಬಾ ಅಂತ ಕರಿತಾ ಇದ್ದಾರೆ. ಗುರು ವಾಕು ಬಹಳ ಮುಖ್ಯ ನಮಗೆ. ಅವ್ರ ಬಾಯಿಂದ ಏನ್ ಬರ್ದೋ ಅದನ್ನ ನಡೆಸ್ಬೇಕು ಅಂತೇನ್ ಮಾಡಿದ್ರು ಇವರು, ಕೈ ಮುಗಿದು ಗುರುಗಳಿಗೆ ನದಿಯಲ್ಲಿ ಹೊರಟುಬಿಟ್ರು. ಎಷ್ಟು ದೂರ ಹೋಗ್ತೀನೋ ಅಷ್ಟು ದೂರ ಮುಳುಗಿದ್ರೆ ಅವರೇ ನನ್ನ ಕರ್ಕೋತಾರೆ ಹಾಗೆ ಅಂತ ಹೊರಟ್ರು. ಏನಾಗಿದೆ, ಅವರು ಮುಳುಗಲೇ ಇಲ್ಲ. ನದಿ ನೀರಿನ ಮೇಲೆ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಅವರು ನೋಡಿ, ಗುರುಗಳು ಶಿಷ್ಯನ ಕರೆದಿದ್ದಾರೆ, ಶಿಷ್ಯ ಗುರುಗಳನ್ನ ಆಜ್ಞೆಯನ್ನ ಪರಿಪಾಲಿಸೋದಕ್ಕೋಸ್ಕರ ಏಕ ಮನಸ್ಸಿನಿಂದ ಹೊರಟಿದ್ದಾನೆ. ಇಂಥವನಿಗೆ ಸಹಾಯ ಮಾಡಬೇಕು ಅಂತಂದ್ಬಿಟ್ಟು ಅವನು ಗಂಗೆ ಸನಂದನಾಚಾರ್ಯರ ಕಾಲಿಟ್ಟ ಕಡೆಯಲ್ಲೆಲ್ಲ ಒಂದೊಂದು ಕಮಲದ ಹೂವನ್ನು ಇಟ್ಕೊಂಡು ಹೋದ್ರು. ಅವ್ರ ಕಮಲದ ಹೂ ಮೇಲೆ ಕಾಲಿಟ್ಕೊಂಡು ನದಿಯಲ್ಲಿ ನೀರಿನಲ್ಲಿ ಮುಳುಗದೇ ಹಂಗೆ ಗುರುಗಳನ್ನ ಹೋಗಿ ಸೇರ್ಕೊಂಡ್ರು. ಇದನ್ನೆಲ್ಲ ಶಿಷ್ಯರು ನೋಡ್ಬಿಟ್ಟು, ಏನಪ್ಪಾ ಇದು, ಇಷ್ಟು ಆಳದ ನದಿ ಮೇಲೆ ನಡ್ಕೊಂಡೇ ಬಂದ್ಬಿಟ್ರಲ್ಲ ಇವರು, ಸಾಧಾರಣ ಹಾಗೆ ಅಂದ್ಬಿಟ್ಟು ಸನಂದನಾಚಾರ್ಯರ ಮಹತ್ವ ವಿದ್ವತ್ತು ಏನು ಅಂತ ಗೊತ್ತಾಗೋಯ್ತು ಅವ್ರಿಗೆ, ಬೇರೆ ಶಿಷ್ಯರಿಗೆಲ್ಲ. ಅಂದಿನಿಂದ ಅವ್ರು ಬೇರೆ ತರ ಮಾತಾಡೋದು ಬಿಟ್ರು. ಹಾಗಾಗಿ ಈ ಸಾಮಾಜಿಕ ಚೌಕಟ್ಟಿನಲ್ಲಿ ಏನೇನು ರೀತಿಯ ವ್ಯವಹಾರಗಳ ನಡೀತೆ ಅದನ್ನ ಯಾರು ಗುರುಗಳು ಮಾಡೋದಿಲ್ಲ. ಅದನ್ನು ಶಿಷ್ಯರಿಗೆ ಮನದಟ್ಟು ಮಾಡೋಕ್ಕಾಯ್ತು ಮಾಡಿದ್ರು. ಅದುವರೆಗೂ ಸನಂದನಾಚಾರ್ಯರು ಅಂತ ಇಟ್ಕೊಂಡಿದ್ದ ಹೆಸರು ಅದು ಮುಂದಕ್ಕೆ ಪದ್ಮಪಾದಾಚಾರ್ಯರು ಅಂತ. ಪದ್ಮಪಾದ, ಒಂದೊಂದು ಪಾದದ ಕೆಳಗಡೆ ಒಂದೊಂದು ಪದ್ಮ ಇಟ್ಕೊಂಡ್ರು. ನೋಡಿ, ಇದರ ಅರ್ಥ ಏನಾಗುತ್ತೆ ಅಂದ್ರೆ, ನಾವು ಆ ಕಥೆನ ನಂಬೋರು ನಂಬೋದು, ಬಿಟ್ಟೋರು ಬಿಡ್ಬೋದು, ಅಥವಾ ಕೊಂಕು ತೆಗಿಯೋರು ತೆಗಿಬೋದು. ಆದರೆ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಕೈ ಇಟ್ಟಾಗ ಯಾವುದಾದರೂ ಮೂಲಗಳಿಂದ ನಮಗೆ ಸಹಾಯ ಆಗತ್ತೆ ಅನ್ನೋದಕ್ಕೆ ಇಂಥ ಘಟನೆಗಳೇ ನಿದರ್ಶನ. ಆ ರೀತಿಯಾಗಿ ನಾವು ಸದಾಕಾಲ ಆಸರೆಯಿಂದ, ಆದರಣೆಯಿಂದ, ಭಕ್ತಿಯಿಂದ ಜ್ಞಾನ ಮಾಡ್ತಾರೆ. ಆಮೇಲೆ ಭವರೋಗ ವೈದ್ಯ ಅಂತ ಹೇಳಿದ್, ನಾನು ಹಿಂದೆ ಹೇಳಿದೆ, ಭವರೋಗ ವೈದ್ಯ ಅಂತ ಹೇಳ್ತೀವಿ ಗುರುಗಳಿಗೆ ಅಂದ್ಬಿಟ್ಟು. ಯಾಕೆ ಅಂದ್ರೆ ಸಂಸಾರ ದೀರ್ಘರೋಗಸ್ಯ ವಿಚಾರ ಪರಮೌಷಧಂ. ಸಂಸಾರ ದೀರ್ಘರೋಗಸ್ಯ ವಿಚಾರ ಪರಮೌಷಧಂ, ಸದ್ಗುರು ಪರಮೋ ವೈದ್ಯ, ತಸ್ಮೈ ಶ್ರೀ ಗುರವೇ ನಮಃ. ಈ ಸಂಸಾರ ಎನ್ನುವುದು ದೀರ್ಘಕಾಲದಿಂದ ಬಂದಿರುವ ಮಹಾರೋಗ. ಅದನ್ನ ರೋಗಕ್ಕೆ ಹೋಲಿಸ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಅವರವರೇ, ಈಗ ನಾವು ಸಿಕ್ಕಿದ್ದೆಲ್ಲ ತಿಂದು ನಮ್ಮ ಆರೋಗ್ಯ ಕೆಡಿಸ್ಕೋತೀವಲ್ಲ, ಹಾಗೆ ಸಂಸಾರದಲ್ಲಿ ಯಾವ ರೀತಿ ಇರಬೇಕೋ ಆ ರೀತಿ ಇಲ್ಲದೇನೆ ಸಮಸ್ಯೆಗಳನ್ನ ನಾವೇ ತಂದು ಹಾಕೊಂಡು ಅದು ಪರಿಹಾರ ಸಿಗದೆ ಇದ್ದಾಗ ರೋಗ ಬರ್ಸ್ಕೊಂಡ್ವಿ. ಎಲ್ಲವೂ ಸ್ವಯಂಕೃತ ಅಪರಾಧವೇ ಅದು. ಇದ್ರಲ್ಲಿ ಯಾರು ನಮಗೆ ಕೊಡೋದಿಲ್ಲ. ಅದು ಹೇಗೆ ನಮ್ಮ ಕರ್ಮಫಲ ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯ ಕರ್ಮಫಲ ಇದ್ದಾಗ ನಾವೇ ಮಾಡ್ಕೊಳ್ಳೋದು ಅದನ್ನ. ಸಂಸಾರವೆಂಬುದು ದೀರ್ಘಕಾಲದಿಂದ ಬಂದಿರುವ ಮಹಾರೋಗ. ಈ ರೋಗಕ್ಕೆ ವಿಚಾರವೇ ಪರಮೌಷಧ. ಅಂದ್ರೆ ವಿಚಾರಗಳನ್ನ ಅಧ್ಯಯನ ಮಾಡಿ, ಕೂಲಂಕುಷವಾಗಿ ವಿಮರ್ಶೆ ಮಾಡಿ, ಯಾವುದು ನಮಗೆ ಸೂಕ್ತವೋ ಅದನ್ನು ಮಾತ್ರ ನಾವು ತಗೊಂಡು ಮಿಕ್ಕಿದ್ದನ್ನ ಬಿಟ್ಟುಬಿಡ್ಬೇಕು ಅನ್ನೋದೇ ವಿಚಾರ. ಆಮೇಲೆ ಇದಕ್ಕೆ ಯಾರಪ್ಪ ಔಷಧಿ ಕೊಡೋರು ಅಂತಂದ್ರೆ, ಸದ್ಗುರುವೇ ಭವರೋಗಕ್ಕೆ ಶ್ರೇಷ್ಠನಾದ ವೈದ್ಯ ಅಂತ. ನೀವು ಸಮಸ್ಯೆ ಬಂದಾಗ ಮಾತ್ರ ಗುರುಗಳ ಹತ್ರ ಹೋಗಿ ಪರಿಹಾರ ಕೇಳ್ಕೊಂಬರೋದಲ್ಲ. ಗುರುವನ್ನ ಸದಾಕಾಲ ಹೃದಯದಲ್ಲಿ ಆರಾಧನೆ ಮಾಡ್ತಾನೇ ಇದ್ರೆ ಸಮಸ್ಯೆ ಬಂದಾಗ ಪರಿಹಾರ ಅಲ್ಲೇ ಸೂಚನೆ ಕೊಡುತ್ತೆ. ನೀವೆಲ್ಲೂ ಹೋಗ್ಬೇಕು, ವರ್ಕ್ ಫ್ರಮ್ ಹೋಮ್ ಇದ್ದಂಗೆ, ಮನೇಲೆ ಕೂತ್ಕೊಂಡು ಕೆಲಸ ಮಾಡಿ ಸಂಬಳ ಮನೆಗೆ ಬರುತ್ತೆ ಅಂತಲ್ಲ, ಆ ಥರ ಇದು. ಸೊ ಅದಕ್ಕೆ ನಮ್ಮ ಹೃದಯ ಕಲ್ಮಶದಿಂದ ಕೂಡಿರಬಾರ್ದು, ತಿಳಿಯಾಗಿರಬೇಕು. ಅಲ್ಲಿ ಅಸೂಯೆ ಇರಬಾರ್ದು, ಬೇರೆ ಯಾವ ರೀತಿಯ ಕೆಟ್ಟ ಭಾವನೆಗಳು ಇರ್ಬೋದು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇಯ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಗಳಿಂದ ಗುರುಗಳು ಬೇರೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ದಕ್ಷಿಣಾಮೂರ್ತಿ ಹೇಳಿದ್ರೆ ಎಲ್ಲರೂ ದಕ್ಷಿಣಾಮೂರ್ತಿನೇ ಗುರು ಅಂತ ತಿಳ್ಕೊಬೇಕು ಅಂತೇನಿಲ್ಲ. ಅವರವರ ಗುರುಗಳಿಗೆ ಅವರವರ ನಿಷ್ಠರಾಗಿದ್ರೆ ಸಾಕು. ನಾವು ಆ ಮಠಕ್ಕೆ ಇದೆ ಸೇರ್ಕೊಂಡಿದ್ದೀವಪ್ಪ, ನಾವು ಈ ಮಠಕ್ಕೆ, ಯಾವ ಮಠಕ್ಕಾದ್ರೂ ಸೇರ್ಕೊಳ್ಳಿ. ಎಲ್ಲ ಮಠಗಳ ಮೂಲ ಮಂತ್ರ ಒಂದೇ, ಮಾನವನ ಕಲ್ಯಾಣ. ಮಾನವನ ಕಲ್ಯಾಣ ನಾನೊಬ್ನೇ ಅಲ್ಲ, ಎಲ್ಲರ ಕಲ್ಯಾಣವೂ ಹೌದು. ಹಾಗೆ
ಗುರುವಾದವನು ಎಲ್ಲರ ಕಲ್ಯಾಣದ ಕುರಿತಾದ ಕೂಡ ಯೋಚನೆ ಮಾಡ್ತಾರೆ. ಒಬ್ಬರು ಕೆಟ್ಟ ಒಳ್ಳೇದಾಗ್ಲಿ ಇತ್ತಲ್ಲ, ಇಡೀ ಸಮಾಜಕ್ಕೆ, ಇಡೀ ಸಮುದಾಯಕ್ಕೆ ಒಳ್ಳೇದಾಗುವಂತ ಆ ಗುರುಗಳ ಆಶೀರ್ವಾದ ಏನ್ ಕೊಡ್ತಾರೆ, ಪ್ರವಚನ ಕೊಟ್ಟಾಗ ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ ಹಾಗೆ ಅಂತಂದ್ರೆ, ನಮ್ಮ ನಡವಳಿಕೆಯಿಂದ, ನಮ್ಮ ರೀತಿ ನೀತಿಗಳಿಂದ, ನಮ್ಮ ಚಿಂತನೆಗಳಿಂದ ಸಮಾಜಕ್ಕೆ ಕಿಂಚಿತ್ತಾದ್ರೂ ಉಪಯೋಗ ಆಗಬೇಕು. ಅದಾಗದೇ ಇದ್ರೆ ಕೆಡಕಂತೂ ಆಗಲೇಬಾರದು. ಸಹಿಷ್ಣುತೆ ಬಹಳ ಮುಖ್ಯವಾದದ್ದು. ಬೇರೆಯವ್ರಿಗೆ ಏನೋ ಆಯ್ತು ಅಂತ ನಾವು ಹೊಟ್ಟೆ ಉರಿ ಪಟ್ಕೊಳ್ಳೋದು, ಬೇರೆಯವರಿಗೆ ಕೆಟ್ಟದ್ದು ಮಾಡೋದು, ಕೆಟ್ಟದ್ದು ಬಯಸೋದು, ಕೆಟ್ಟದನ್ನ ಯೋಚನೆ ಮಾಡೋದು, ಇವೆಲ್ಲವೂ ತಪ್ಪು. ಮುದಿತ ಮಾನಸರಾಗಿರಬೇಕು ಪ್ರತಿಯೊಬ್ಬರು ಅಂತ ಹೇಳ್ತಾರೆ ವ್ಯಾಸರು. ಇದು ವಸಿಷ್ಠರು ಇದಕ್ಕೆ ಬಂದಾಗ, ದಶರಥನ ಆಸ್ಥಾನಕ್ಕೆ ಬಂದಾಗ ಪರಮ ಗುರುಗಳು ವಸಿಷ್ಠರು ಶ್ರೀರಾಮಚಂದ್ರನಿಗೆ, ಅವರೊಬ್ರು ಅಗಸ್ತ್ಯರೊಬ್ರು ವಿಶ್ವಾಮಿತ್ರರು, ಇವರೆಲ್ಲ ಪರಮ ಗುರುಗಳು ಶ್ರೀರಾಮಚಂದ್ರನಿಗೆ. ಒಂದ್ಸರಿ ವಸಿಷ್ಠರು ಹೇಳ್ತಾರೆ, ದಶರಥ ವಸಿಷ್ಠರನ್ನ ಕರೆದುಬಿಟ್ಟು, ನೋಡಿ ಮುಂದೆ ಇವನು ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥವನು, ಇವನನ್ನು ನಿಮ್ಮ ಶಿಷ್ಯನಾಗಿ ಕರ್ಕೊಂಡು ಹೋಗಿ ಇವನಿಗೆ ಲೋಕಜ್ಞಾನವನ್ನು ಕಲಿಸ್ಕೊಡಿ. ಒಂದು ಮಾತಿದೆ, ಏನಂದ್ರೆ ನಾವು ವಿದ್ಯೆ ಕಲಿಬೇಕಾದ್ರೆ ನಾವು ಗುರುವನ್ನು ಹುಡ್ಕೊಂಡು ಹೋಗ್ಬೇಕಂತೆ. ಗುರುಗಳು ಎಲ್ಲಿದ್ದಾರೆ, ನಮ್ಮ ವಿದ್ಯೆ ಕಲಿಸಂತ ನಮಗೆ ಕಣ್ಣು ತೆರೆಸೋಂತ ಇಲ್ಲಿದೆ, ಜ್ಞಾನವನ್ನು ಕೊಡ್ತಕ್ಕಂಥ ಗುರು ಎಲ್ಲಿದ್ದಾರೆ ಅಂತ ನಾವು ಗುರುಗಳನ್ನು ಹುಡ್ಕೊಂಡು ಹೋಗ್ಬೇಕು. ಬಾಯಾರಿಕೆ ಆದಾಗ ನಾವು ನದಿ ಹತ್ರ ಹೋಗಿ ನೀರು ಕುಡಿತೀವಿ ಹೊರತು, ಬಾಯಾರಿಕೆ ಆಗಿದೆ ನದಿ ಬಾಯಿಲಿ ಅಂದ್ರೆ ಅದು ಬರುತ್ತೆ, ನಾವು ಹೋಗಿ ನೀರು ಕುಡಿಬೇಕು, ಅವಾಗ ನಮ್ಮ ಬಾಯಾರಿಕೆ ಹಿಂಗತ್ತೆ. ಹಾಗೆ ನಾವು ಗುರುಗಳ ಹತ್ರ ಹೋಗಿ ವಿದ್ಯೆ ಕಲಿತಾಗ ಮಾತ್ರ ನಮಗೆ ಆ ವಿದ್ಯೆ ಹತ್ತತ್ತಷ್ಟೇ ಹೊರತು ಗುರುಗಳನ್ನ ನಮ್ಮನೆಗೆ ಬರಮಾಡ್ಕೊಳ್ಬಾರ್ದು. ಮನೆ ಪಾಠ ಹೇಳ್ಕೊಳ್ತೀವಲ್ಲ, ಹಿಸ್ಟ್ರಿ ಟೀಚರ್ ಕರೆ ಫೋನ್ ಮಾಡೋರು, ಹಿಸ್ಟ್ರಿಗೆ ಬರಲಿಲ್ಲ ಮಗನ ಹೇಳ್ಕೊಡಕ್ಕೆ, ಬನ್ರಿ ಇಲ್ಲಿ ನಮ್ಮ ಹುಡುಗ ಸ್ವಲ್ಪ ಹೇಳ್ಕೊಡ್ರಿ ಹಿಸ್ಟ್ರಿನ ಅಂತಂದ್ರೆ ಅದಕ್ಕೆ ಅರ್ಥಲ್ಲ. ಅದು ಆ ಗುರು ಶಿಷ್ಯರ ಲಕ್ಷಣ ಅಲ್ಲ ಅದು. ಆಮೇಲೆ ಒಬ್ಬ ಗುರುಗಳನ್ನ ಮಾತಾಡಿಸ್ಬೇಕಾದ್ರೂ ಕೂಡ ಅಷ್ಟೇ, ಬಹಳ ಸಭ್ಯತೆ, ಒಳ್ಳೆಯ ಭಾಷೆ, ಒಳ್ಳೆಯ ಧ್ವನಿ ಇವೆಲ್ಲ ಇರಬೇಕು. ದಶರಥ ವಸಿಷ್ಠರನ್ನ ಕರೆಸ್ದ, ಅದು ಇಲ್ಲಿ ಪಾಠ ಹೇಳ್ಕೊಡಿ ಅಂತ ಹೇಳಿಲ್ಲ, ಕರ್ಕೊಂಡೋಗಿ ನಿಮ್ಮ ಜೊತೆಗೆ, ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಅವ್ರು ಎಂಥ ಜೀವನ ಕೊಡ್ತೀರ ಅಂತ ಜೀವನ ಕೊಡಿ, ಬಟ್ ಲೋಕಜ್ಞಾನ ಬರ್ಬೇಕು ಅವನಿಗೆ, ಕರ್ಕೊಂಡೋಗಿ ಅಂತ ಕಳಿಸ್ದ ಅವನು. ಆಗ ವಸಿಷ್ಠರು ಒಂದು ಮಾತು ಹೇಳ್ತಾರೆ, ಇಡೀ ಲೋಕಕ್ಕೆ ಗುರುವಾಗಿರತ ಅಂಥವನಿಗೆ ಅವನ ಈ ಜನ್ಮದಲ್ಲಿ ನಾನು ಗುರುವಾಗುವಂತ ಸಂದರ್ಭ ಬಂತಲ್ಲ, ಎಂಥ ಪುಣ್ಯ ನಂದು. ಯಾರು? ವಿಷ್ಣು ಸ್ವರೂಪಿ ಶ್ರೀರಾಮಚಂದ್ರ, ಶ್ರೀರಾಮನ ಅವತಾರ ತಾಳೆ ಬಂದಿದ್ದಾನೆ. ಅವನಿಗೆಲ್ಲ ಗೊತ್ತು, ಅವನಿಗೆ ಗೊತ್ತಿಲ್ಲದಿರೋದು ಏನಿದೆ, ಎಲ್ಲ ಗೊತ್ತು ಅವನಿಗೆ. ಆದ್ರೆ ಅಂಥವನಿಗೂ ನಾನು ಗುರು ಆಗುವಂತ ಅವಕಾಶ ಬಂತಲ್ಲ, ನನಗೆ ಎಂಥ ಸುಯೋಗ ನಂದು ಅಂತ ಹೇಳ್ತಾರೆ. ಗುರುವಿಗೆ ಗುರು ಆಗೋದು ಹಾಗೆ ಅಂತ. ಆಮೇಲೆ ಶ್ರೀರಾಮಚಂದ್ರ ಒಬ್ಬ ಶಿಷ್ಯ ಹೇಗಿರ್ಬೇಕು ಅನ್ನೋದು, ಈಗ ನಾವು ಅಂತ ನೀರ್ ತರ ಇರ್ಬೇಕು. ಯಾವ ಪಾತ್ರೆಗೆ ಹೋಗ್ತೀವೋ ಆ ಆಕಾರ ತಳ್ಕೊಂಡ್ಬಿಡ್ಬೇಕು. ಬಾಟ್ಲಿಗೆ ಹಾಕಿದ್ರೆ ಬಾಟ್ಲ ಆಕಾರ, ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ, ಚೊಂಬುಗೆ ಹಾಕಿದ್ರೆ ಚೊಂಬುದ ಆಕಾರ. ಆ ರೀತಿಯ ಫ್ಲೆಕ್ಸಿಬಿಲಿಟಿ ನಮಗಿರ್ಬೇಕು ಅಂತ. ಶ್ರೀರಾಮಚಂದ್ರನಿಗೆ ಗೊತ್ತು, ನಾನು ವಿಷ್ಣುವಿನ ಅವತಾರ ಬಂದಿದ್ದೀನಿ, ನನ್ನ ಕೆಲಸ ಏನು ಅಂತ ಗೊತ್ತು ಅವನಿಗೆ. ವಸಿಷ್ಠರು ಬಂದು ತಂದೆ ವಸಿಷ್ಠನ ಕರೆಸ್ಬಿಟ್ಟು ಇವ್ರ ಜೊತೆ ಹೋಗೋದು, ನೀನು ಪಾಠ ಹೇಳ್ಕೊಡ್ತಾರೆ ಅಂತಂದಾಗ ಇವನು ಅನ್ಬೋದಾಗಿತ್ತಲ್ಲ, ನನಗೆ ಎಲ್ಲ ಗೊತ್ತಿದೆ, ಅವ್ರ ಹತ್ರ ಏನು ಹೋಗೋದು ನಾನು, ಏನು ಬಾ ನನಗೆಲ್ಲ ಗೊತ್ತು, ನಾನೇ ಮಾಡ್ತೀನಿ ಬಿಡು, ಪರವಾಗಿಲ್ಲ, ನಂಗೆ ಫಸ್ಟ್ ಕೊಟ್ಬಿಡು, ಕೀ ಕೊಟ್ಬಿಡು, ನಮ್ಮ ಸಿಂಹಾಸನ ಕೂತ್ಕೊಂಡು ಎಲ್ಲ ಮಾಡ್ತೀನಿ ನಾನು ಅಂತ ಹೇಳಿಲ್ಲ. ಗುರುಗಳ ನಮಸ್ಕಾರ ಮಾಡ್ದ, ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಒಬ್ಬ ಶಿಷ್ಯ ಹೇಗಿರಬೇಕು ಅಂತ ತೋರಿಸ್ಕೊಟ್ಟ ಅವನು. ಒಬ್ಬ ಮನುಷ್ಯ, ಒಬ್ಬ ಮಾನವ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟ. ಗುರುಗಳ ಜೊತೆ ಹೊರಟ. ಅಲ್ಲಿ ಇದು ಹಾಸಿಗೆ ಹೊದ್ಗೆ ಅದೆಲ್ಲ ಇದೆಯಾ, ಮಂಚ ಇದೆಯಾ, ಊಟ ತಿಂಡಿ ಎಲ್ಲ ಸರಿಯಾಗಿ ಸಿಗುತ್ತಾ, ಅಡುಗೆಯವರು ಇದ್ದಾರಾ, ಏನೂ ಕೇಳಲಿಲ್ಲ ಅವನು. ಎಂಥ ಶಿಷ್ಯ ಅಂದ್ರೆ, ಗುರುಗಳು ಹೋಗು ಅಂತ ಬಾ ಅಂತ ಆದ್ರೆ ಗುರುಗಳಿಂದ ಹೋದ. ಅಲ್ಲಿ ಅವನಿಗೆ ಲೋಕಜ್ಞಾನವನ್ನು ಕೊಡಿಸ್ಕೊಟ್ಟ. ಒಂದು ಕಡೆ ಅವರನ್ನ ರಾಮ ಲಕ್ಷ್ಮಣನ ಜೊತೆಗೆ ಹೋಗಿದ್ದ, ಲಕ್ಷ್ಮಣನ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸಣ್ಣ ಗುಡಿಸಲಿನಲ್ಲಿ ಅವ್ರನ್ನ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಇರಿ ನಾನು ಬರ್ತೀನಿ ಅಂತ ಹೊರಟೆ ಹೋದ್ರು. ಅವರು 2-3 ದಿನ ಬರಲೇ ಇಲ್ಲ. ದೂರದಲ್ಲಿ ಇದ್ಕೊಂಡು ನೋಡ್ತಾ ಇದ್ರು, ಏನ್ ಮಾಡ್ತಾರೆ ಇವ್ರು.
ರಾಮ ಲಕ್ಷ್ಮಣರು ಇಬ್ಬರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಆ ಹಳ್ಳಿನಲ್ಲೆಲ್ಲ ಓಡಾಡ್ತಾರೆ. ಜನ ಹೇಗೆ ಮಾತಾಡ್ಕೊಳ್ತಾರೆ, ಏನ್ ಕೆಲಸ ಮಾಡ್ತಾರೆ, ಅವ್ರ ಬೆಳಗ್ಗೆ ಹೇಗೆ, ಅವ್ರ ಸಾಯಂಕಾಲ ಹೇಗೆ, ಅವರ ರೀತಿ ನೀತಿಗಳು ಹೇಗೆ, ಅವ್ರ ಮಾತುಕತೆಗಳು ಹೇಗೆ. ಯಾಕೆಂದ್ರೆ ರಾಜನಾದವನಿಗೆ ಜನಸಾಮಾನ್ಯರ ಕಷ್ಟಗಳು ಮೊದಲು ಅರ್ಥ ಆಗ್ಬೇಕು. ಒಬ್ಬರಿಗೆ ಮೇಲೆ ಕೂತಿರೋರಿಗೆ ಕೆಳಗಡೆ ಇರೋರು ಹೇಗಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಕೆಳಗೆ ಬರಬೇಕು. ಗ್ರಾಮ ವಾಸ್ತವ್ಯ ಶ್ರೀರಾಮಚಂದ್ರ ಆಗಿನ ಕಾಲದಲ್ಲೇ ಮಾಡಿದ್ರು. ಆಮೇಲೆ ಹಳ್ಳಿಯವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಬೆಳಗ್ಗೆ ಊಟ ತಿಂಡಿ, ಅವ್ರ ಕೆಲಸಗಳೇನು, ಅವ್ರ ಶ್ರಮ ಏನು, ಅವ್ರ ವಿಶ್ರಾಂತಿ ಏನು, ಎಲ್ಲ ಕಲ್ತ್ಕೊಳ್ತಾನ. ಅದಕ್ಕೆ ಶ್ರೀರಾಮಚಂದ್ರನಿಗೆ ಮುದಿತ ಮಾನಸ ಅಂತ ಹೇಳ್ತಾರೆ ವಸಿಷ್ಠರು. ಅವರು ಎಷ್ಟು ವರ್ಷಗಳ ಕಾಲ ಶ್ರೀರಾಮಚಂದ್ರನ ಗಮನಿಸ್ಕೊಂಡು ಬಂದಿದ್ದಾರೆ. ಮುದಿತ ಮಾನಸ ಅಂತಂದ್ರೆ ನಾವು 6ಕ್ಕೆ ಏರ್ಲಿಲ್ಲ 3ಕ್ಕೆ ಇಳಿಲಿಲ್ಲ ನಂತರ ಇರಬೇಕು. ಅದು ಒಂದೇ ದಿನದಲ್ಲೇ ಶ್ರೀರಾಮಚಂದ್ರ ಅನುಭವಕ್ಕೆ ಬಂದಿದೆ. ಬೆಳಗ್ಗೆ ಶ್ರೀರಾಮಚಂದ್ರನ ಆಸ್ಥಾನಕ್ಕೆ ಕರೆದುಬಿಟ್ಟು, ಇನ್ನೇನು ಕೆಲವೇ ದಿನಗಳಲ್ಲಿ ನಿನಗೆ ಅಯೋಧ್ಯೆಯ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತೀನಿ, ನಾನು ವಿಶ್ರಾಂತಿ ತಗೊಳ್ತೀನಿ, ನೀನು ಸಿದ್ಧನಾಗಿರು ಅಂತ ಹೇಳ್ತೀನಿ. ಏನು ಖುಷಿ ಆಗ್ಬೇಕು ನಮ್ಮಂಥವ್ರಿಗೆ. ಕಬ್ಬಣದ ಕೀ ಬೀಗದ ಕೀ ಕೊಟ್ಬಿಡ್ತಾರೆ ನಮ್ಮ ಕೈಗೆ, ನಾವು ಆಡಿದ್ದೆ ಆಟ ಏನ್ ಬೇಕಾದ್ರೂ ಮಾಡ್ಬೋದು, ಅಪ್ಪನ್ ಯಾವ್ದಕ್ಕೂ ಕೇಳಬೇಕಾಗಿಲ್ಲ, ಎಷ್ಟು ಖುಷಿ ಪಡ್ಬಿಡ್ತೀವಿ ನಮ್ಮಂಥವ್ರಾದ್ರೆ. ಶ್ರೀರಾಮಚಂದ್ರ ತಂದೆ ನಮಸ್ಕಾರ ಮಾಡಿ ತಾವು ಹೇಳ್ದಾಗೆ ಅಪ್ಪಣೆ ಅಂತ. ಇನ್ನೇನು ಕೇಳಲೇ ಇಲ್ಲ ಅವನು. ಮಧ್ಯಾಹ್ನ ಈ ವಿಚಾರ ಅರಮನೆಯಲ್ಲೆಲ್ಲ ಗೊತ್ತಾಯ್ತು, ಕೈಕೇಯಿಗೂ ಗೊತ್ತಾಯ್ತು. ಕೈಕೇಯಿಗೆ ದಶರಥನ್ ಬರಮಾಡ್ಕೊಂಡ್ಬಿಟ್ಟು, ಏನ್ ನೀವು ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಮಾಡ್ತಾ ಇದ್ರೆ ನನಗೆ ಕೊಟ್ಟಿರೋ ಮಾತು ಮರ್ತ್ಬಿಟ್ರ ನೀವು ಅಂತ ಹೇಳಿ, ಹಿಂದೆಗೆ ಯಾವುದೋ ಕೊಟ್ಟಿದ್ದ ಮಾತನ್ನ ಮಾಡಿ ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು, ರಾಮನ್ ಜೈಲಿ ಕಾಡೆ ಕಳಿಸ್ಬೇಕು ನೀವು 14 ವರ್ಷ. ದಶರಥಿಗೆ ಬೇರೆ ದಾರಿ ಇಲ್ಲ, ಕೊಟ್ಟ ಮಾತಿಗೆ ತಪ್ಪಕ್ಕಾಗಲ್ಲ ಅವನು. ಮತ್ತೆ ಮಧ್ಯಾಹ್ನ ಶ್ರೀರಾಮಚಂದ್ರನ ಕರೆದ್ಬಿಟ್ಟು, ಇಲ್ಲಪ್ಪ ಸ್ವಲ್ಪ ವಿಚಾರ ಬದಲಾವಣೆ ಆಗಿದೆ, ನೀನು 14 ವರ್ಷ ಕಾಡಿಗೆ ಹೋಗ್ಬಿಟ್ಟು ಬರಬೇಕು, ಅಷ್ಟೊತ್ತ ತನಕ ನಿನ್ನ ತಮ್ಮ ಭರತ ರಾಜ್ಯ ಆಳ್ತಾ ಇರ್ತಾನೆ, ಅವನು ರಾಜ ಆಗ್ತಾನೆ. ಮತ್ತೆ ಕೈ ಮುಗಿದು ಹಿರಿದಂಡ ನಮಸ್ಕಾರ ಮಾಡ್ತಾನೆ. ಏನೂ ಅನಿಸ್ಲಿಲ್ಲ ಅವನಿಗೆ. 6ಕ್ಕೆ ಏರ್ಲಿಲ್ಲ ಬೆಳಗ್ಗೆ, 3ಕ್ಕೆ ಇಳಿಲಿಲ್ಲ ಕೆಳಗೆ. ಪುರಾಣ ಪುಣ್ಯ ಕಥೆಗಳನ್ನ ನಾವು ಓದೋದ್ರಿಂದ ಏನು ಉಪಯೋಗ ಅಂದ್ರೆ ಇದೇ ಉಪಯೋಗ. ಯಾವುದೋ ಕೆಲಸಕ್ಕೆ ಆಗ್ಲಿಲ್ಲ, ಸೀಟ್ ಮಾಡ್ಕೊಂಡು ಮನೆಗೆ ಬಂದು ರಂಪ ಮಾಡಿ ಕಿತ್ತಾಡಿ ಕೂಗಾಡಿ ಎಲ್ಲರ ಮನಸ್ಸನ್ನು ಹಾಳು ಮಾಡಾಕ್ಬಿಡ್ತೀವಿ. ನಾವೊಬ್ರು ಹಾಳಾಗದ್ ಬಿಟ್ಟು. ಆಗ್ಲಿಲ್ವಾ, ಕತ್ತೆ ಬಾಲ ಬಿಡು, ದೈವ ಸಂಕಲ್ಪ ಹಾಗೆ ಇತ್ತು ಅನ್ಕೊಂಡು. ಇವತ್ತೇನೋ ಲಾಸ್ ಆಯ್ತು, ಹೋಗ್ಲಿ ಬಿಡು, ನಾಳೆ ಬರ್ಲಿ. ಈ ರೀತಿಯ ಮುದಿತ ಮಾನಸತನವನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋದಕ್ಕೋಸ್ಕರನೇ ರಾಮಾಯಣ ಓದ್ಬೇಕು. ನಾನು ಹಿಂದಿನ ಪ್ರವಚನ ಹೇಳಿದ್ರೆ, ರಾಮಾಯಣ ಮಹಾಭಾರತ ಭಾಗವತ ಇದೆಲ್ಲ ಕಥೆ ಅಂತ ಓದ್ಕೊಂಡು ಹೋಗ್ಬಿಟ್ಟು, ಅವನ್ ಹೆಂಗ್ ಮಾಡ್ದ ಇವನ್ ಹೆಂಗ್ ಮಾಡ್ದ ಅಂತ ಖುಷಿ ಪಟ್ಬಿಟ್ರೆ ಪ್ರಯೋಜನ ಇಲ್ಲ. ನಾನೇನು ಕಲ್ತ್ಕೋಬೋದು ಇದರಿಂದ ನನ್ನ ಬದುಕಿಗೆ ಏನು ಉಪಯೋಗ, ನನ್ನ ವ್ಯಕ್ತಿತ್ವಕ್ಕೆ ಏನು ಉಪಯೋಗ ಅಂತ ಕಲ್ತ್ಕೋಬೇಕು. ಈ ವ್ಯಾಸರಿಗೆ ನಾವು ಯಾರೋ ನೇರವಾಗಿ ಶಿಷ್ಯರಾಗಕ್ಕಾಗಲಿಲ್ಲ, ವಸಿಷ್ಠರಿಗೆ ನೇರವಾಗಿ ಶಿಷ್ಯರಾಗಕ್ಕಾಗಿಲ್ಲ, ಅಗಸ್ತ್ಯರಿಗೆ ನೇರವಾಗಿ ಶಿಷ್ಯರಾಗಕ್ಕಾಗಿಲ್ಲ. ಅವರ ಗ್ರಂಥಗಳನ್ನ, ಅವರ ಉಪದೇಶಗಳನ್ನ ಓದಿ ಪರೋಕ್ಷವಾಗಿ ಶಿಷ್ಯರಾಗ್ಬೋದು. ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಗುರುಗಳೇ ಅಂತ ಕೆಲಸ ಕೈ ಹಾಕಿದೆ, ನೀವು ರಾಮನಿಗೆ ಏನು ಆಶೀರ್ವಾದವನ್ನು ನನಗೂ ಅದೇ ಆಶೀರ್ವಾದ ಮಾಡಿ ಅಂತ ಕೇಳಿ. ಎಲ್ಲಕ್ಕೂ ಬಹಳ ಮುಖ್ಯವಾಗಿ ವಿನಯವಂತಿಕೆ ಬಹಳ ಮುಖ್ಯ. ಆಮೇಲೆ ಅಲ್ಪ ವಿದ್ಯಾ ಮಹಾಗರ್ವಿ, ನಮ್ಗೇನೋ ಸ್ವಲ್ಪ ಗೊತ್ತಿದ್ರೆ ಬೋಸ್ಟ್ ಮಾಡ್ಕೊಳಕ್ ಹೋಗ್ಬಾರ್ದು. ಆಮೇಲೆ ನಮಗೆ ಗೊತ್ತಿರೋ ವಿಚಾರವನ್ನ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರಕ್ಕೆ ಬಂದಾಗ, ಅಯ್ಯ ಗೂಬೆ ಮುಂಡ್ಯವ ಅದೂ ಗೊತ್ತಿಲ್ವನ್ರು ನಿಮ್ಗೆ, ಬಂದ್ರು ಅಲ್ಲಿ ಹೇಳ್ತೀನಿ, ಹಾಗೆಲ್ಲ ಟೀಸ್ ಮಾಡಬಾರ್ದು. ಇನ್ನೊಬ್ಬರ ಅಜ್ಞಾನವನ್ನ ನಮ್ಮ ಜ್ಞಾನದಿಂದ ಅಳಿಬಾರ್ದು. ಯಾಕೆಂದ್ರೆ ಜ್ಞಾನ ಯಾರೊಬ್ಬರು ಸೊತ್ತು ಅಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟಿರುತ್ತೋ ಜ್ಞಾನ ಅಷ್ಟಿರುತ್ತೆ. ಕುರಿ ಬುದ್ಧಿ, ನರಿಗೆ ನರಿ ಬುದ್ಧಿಯೊಂದಿಗೆ ಇದ್ದೇ ಇರುತ್ತೆ ಜ್ಞಾನ. ಆ ಜ್ಞಾನದ ತಕ್ಕಾಗ ಅವ್ರನ್ನ ಬಿಹೇವ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲವನ್ನ ನಾವು ಸಂಕಲ್ಪ ಮಾಡಿಕೊಂಡು ನಮ್ಮ ರೀತಿ ನೀತಿಗಳ ಸುಧಾರಣೆ ಮಾಡೋ ಒಳ್ಳೆ ಶಿಷ್ಯರಾಗ್ತೀವಿ ನಾವು. ಇಲ್ಲರ ಒಳ್ಳೆ ಗುರುಗಳು ಆಗ್ಬೋದು. ರಾಮಕೃಷ್ಣ ಪರಮಹಂಸರು ಎಷ್ಟು ರೀತಿಯ ಉಪದೇಶಗಳನ್ನ ಕೊಟ್ಟಿದ್ದಾರೆ ಅವರು. ಹಾಗೆ ಅಂತಂದ್ರೆ, ಒಂದ್ಸರಿ ಅವನು ಯಾರೋ ಒಬ್ಬ ಶಿಷ್ಯ ಬಂದ್ಬಿಟ್ಟು, ಗುರುಗಳೇ, ದೇವರು ಎಲ್ಲಾ ಕಡೆ ಇರ್ತಾನೆ ಅಂತ ಹೇಳ್ತಾರಲ್ಲ, ಇರ್ತಾನೆ ಎಲ್ಲಾ ಕಡೆ? ಹೌದಪ್ಪ, ದೇವರು ಎಲ್ಲಾ ಕಡೆ ಇರ್ತಾನೆ.
ಆದ್ರೆ ಆ ದೇವರು ಇದ್ದಾನೆ ಅಂದ್ರೆ ನೀನು ಗುರುತಿಸ್ಬೇಕು, ಅವನು ಹೇಳಿದಂತೆ ನಡ್ಕೋಬೇಕು. ಅವಾಗ ನಿನಗೆ ದೇವ್ರಿದೆ ಅಂತ ಮನವರಿಕೆ ಆಗತ್ತೆ. ದೇವ್ರ ಎಲ್ಲ ಕಡೆ ಇದ್ದಾನೆ. ಸರಿ, ಹೋದ ಇವನು, ನಮಸ್ಕಾರ ಮಾಡ್ಬಿಟ್ಟ, ಹೊಟ್ಟೋದ. ಮುಂದೆ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಕೊಂಡು ಬಂದ. ಮೈ ಕೈ ಎಲ್ಲ ಸಿಕ್ಕಾಪಟ್ಟೆ ಗಾಯ ಆಗೋಗಿತ್ತು ಅವನಿಗೆ. ನರಳ್ಕೊಂಡು ಬಂದ ರಾಮಕೃಷ್ಣ ಪರಮಹಂಸರು ಅಂತ. ಗುರುಗಳೇ, ನೀವು ದೇವ್ರು ಇದ್ದಾನೆ ಅಂತ ಹೇಳಿದ್ದು ಬಹಳ ಸುಳ್ಳಾಗೋಯ್ತು. ಯಾಕಪ್ಪ, ಏನಾಯ್ತು? ನೀವು ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ರಲ್ಲ, ಕುರಿಯಿಂದಲೂ ದೇವರಿದ್ದಾನ? ಇದ್ದಾನೆ. ನರಿಯಿಂದಲೂ ದೇವರಿದ್ದಾನ? ಇದ್ದಾನೆ. ಕತ್ತೆಲೂ ದೇವರಿದ್ದಾನ? ಇದ್ದಾನೆ. ಆನೆಲೂ ದೇವರಿದ್ದಾನ? ಇದ್ದಾನೆ. ಆನೆಯಲ್ಲಿ ದೇವರಿಲ್ಲ ಗುರುಗಳೇ. ಯಾಕೆ? ನಾನು ಮೊನ್ನೆ ಎಲ್ಲೋ ಹೋಗ್ತಾ ಇದ್ದೆ, ಆನೆ ಆ ಕಡೆಯಿಂದ ಓಡಿ 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 ಬರ್ತಾ ಇತ್ತು. ನಾನು, ಆನೆ ದೇವರಲ್ವಾ, ದೇವರು ಮನುಷ್ಯನಿಗೆ ಏನಾದ್ರು ತೊಂದರೆ ಮಾಡ್ತಾನ? ಮಾಡಲ್ಲ ಅನ್ಕೊಂಡು ನಾನು ಪಾಡಿ ನಾನು ಹೋಗ್ತಾ ಇದ್ದೆ. ಆನೆ ತನ್ನ ಸೊಂಡಿಂದ ಎತ್ತಿ ನಾನು ಬಿಸಾಕ್ತು ಗುರುಗಳೇ. ನೋಡಿ, ಬಿದ್ದು ಹೆಂಗೆಲ್ಲ ಗಾಯ ಆಗೋಗಿದೆ. ಆನೆಯಲ್ಲಿ ದೇವರಿಲ್ಲ ಅಂತ ರಾಮಕೃಷ್ಣ ಪರಮಹಂಸರ ಹತ್ರ. ಹಾಗಾದ್ರೆ ಅಲ್ಲಿ ಯಾರು ಇರ್ಲಿಲ್ವಾ? ಆನೆ ಒಂದೇ ಓಡ್ ಹೋಗ್ತಾ ಇದ್ದ? ಇಲ್ಲ ಅಲ್ಲ, ಮೇಲ್ಗಡೆ ಮಾವುತ ಕೂತಿದ್ದ. ಅವನೇನ್ ಮಾಡ್ತಾ ಇದ್ದ? ಅವನ್ ಕೂಗ್ದ ಗುರುಗಳೇ. ಆನೆಗೆ ಮದ ಬಂದ್ಬಿಟ್ಟಿದೆ, ದೂರ ಹೋಗು ದೂರ ಹೋಗು ದೂರ ಹೋಗು ಕೂಗ್ದ ಅಂದ. ಮತ್ತೆ ಅಲ್ಲಪ್ಪ, ಆನೆಲೂ ದೇವ್ರಿರ್ಬೇಕಾದ್ರೆ ಮಾವುತನಲ್ಲೂ ದೇವ್ರಿದ್ದಾನಲ್ವಾ? ಆ ದೇವ್ರ ಮಾತು ಯಾಕೆ ಕೇಳಿಲ್ಲ ನೀನು? ನಾನೇನ್ ಹೇಳಿದ್ದೆ ನಿನಗೆ? ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳಿದೆ. ಆನೆ ಹುಚ್ಚೆದ್ದು ಓಡ್ ಬರ್ತಾ ಇರುವಾಗ ಮಾವುತನಲ್ಲಿರ್ತಕ್ಕಂಥ ದೇವರು ನಿನಗೆ ಎಚ್ಚರಿಕೆ ಕೊಟ್ಟಿದ್ದಾನೆ, ದೂರ ಹೋಗು ದೂರ ಹೋಗು, ಆನೆ ಹುಚ್ಚೆದ್ದಿದೆ ಅಂತ. ಯಾಕೆ ಹೋಗೋ ಅವನ ಮಾತು ಕೇಳಲಿಲ್ಲ ನೀನು? ನೋಡಿ ಎಂತ ವಿಚಾರಗಳು. ಇವರು ನಿಜವಾದ ಗುರುಗಳು. ಅಂದ್ರೆ ನಮ್ಮ ಜೀವನದ ಉದಾಹರಣೆಗಳನ್ನೇ ತಗೊಂಡು ನಮಗೆ ದೇವರು ಇದ್ದಾನೆ ಅಂತ ತೋರಿಸ್ತಾರಲ್ಲ, ಅವರೇ ಗುರುಗಳು. ಆಮೇಲೆ ನಮಗೆ ನಂಬಿಕೆ, ಭಕ್ತಿ ಇವೆಲ್ಲ ಬಹಳ ಮುಖ್ಯ ಅಲ್ವಾ? ಅದು ಇಟ್ಕೊಳ್ಳೇಬೇಕು ನಾವು. ಬೇರೆ ವಿಚಾರಗಳು ಏನೇ ಆಗಲಿ, ನಮ್ಮ ನಂಬಿಕೆ ನಮಗಿರ್ಬೇಕು. ಒಬ್ಬ ಬಂದ, ಗುರುಗಳೇ ನೀವು ದೇವ್ರು ನಂಬ್ತೀರಾ? ನಂಬ್ತೀರಪ್ಪ. ತೋರಿಸ್ತೀರಾ ನನಗೆ? ನಾನ್ ನಿನಗೆ ತೋರ್ಸಕ್ಕಾಗಲ್ಲ. ಯಾರು, ಒಂದು ವಿಚಾರ ತಿಳ್ಕೊಳ್ಳಿ, ಯಾರು ಯಾರಿಗೆ ದೇವರನ್ನು ತೋರ್ಸಕ್ಕಾಗಲ್ಲ. ಅವರವರ ಸಂಸ್ಕಾರದಿಂದ, ಅವರವರ ಯೋಗ್ಯತೆಯಿಂದ, ಅವರವರ ಕಲಿಕೆಯಿಂದ ಅವರವರೇ ಜ್ಞಾನ ಸ್ವರೂಪಿಗಳಾಗಬೇಕು. ಹಾಗೆ ಜ್ಞಾನ ಸ್ವರೂಪಿಗಳಾಗಕ್ಕೆ ಏನು ಬೇಕೋ ಆ ಅವಕಾಶವನ್ನ ಗುರುಗಳು ಮಾಡಿಕೊಡ್ತಾರೆ. ಅವರು ರಾಮಕೃಷ್ಣ ಪರಮಹಂಸರು ಕಾಳಿಕಾದೇವಿ ಇದೆಲ್ಲ ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಏನ್ ಗುರುಗಳೇ, ಇದು ಯಾವುದೋ ಒಂದು ಫ್ರೇಮ್ ಹಾಕಿದೆ, ಅದಕ್ಕೊಂದು ಕಾಗದ ಅಂಟಿಸಿದೆ, ಅದಕ್ಕೊಂದು ಗ್ಲಾಸ್ ಹಾಕಿದೆ, ಅದನ್ನ ಇಟ್ಕೊಂಡು ನೀವು ದೇವಿ 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 ಅಂತ ಪೂಜೆ ಮಾಡ್ತಾ ಇದ್ದೀರಲ್ಲ, ಅದ್ರಲ್ಲಿ ದೇವ್ರಿದ್ಯಾ? ಹೌದಪ್ಪ, ಯದ್ಭಾವಂ ತದ್ಭವತಿ. ಒಂದು ಸಣ್ಣ ಕಲ್ಲಿನಲ್ಲೂ ಕೂಡ ದೇವರಿದ್ದಾರೆ ಅಂತ ಹೇಳಿ ಪೂಜೆ ಮಾಡೋದು ದೇವ್ರೇ. ಅದು ದೇವ್ರ ಹೌದೋ ಅಲ್ವೋ ಗೊತ್ತಿಲ್ಲ, ಆದ್ರೆ ನಿನ್ನ ಮನಸ್ಸಿಗೆ ನೆಮ್ಮದಿ ತಂದ್ಕೊಡುತ್ತೆ. ಅದಕ್ಕಿಂತ ದೇವ್ರು ಇನ್ಯಾವುದಿದೆ ಹೇಳಿ? ಅಲ್ವಾ? ನಮ್ಮ ಮನಸ್ಸಿನ ಸುಖಕ್ಕಿಂತ, ನಮ್ಮ ಮನಸ್ಸಿನ ಆನಂದಕ್ಕಿಂತ, ನಮ್ಮ ಹೃದಯದ ಅರಳುವಿಕೆಗಿಂತ ಹೆಚ್ಚಿನಾದ ದೇವ್ರು ನಿಲ್ಲಿದ್ದಾರೆ ಹೇಳಿ? ಹೊರಳೆ ತೋರ್ಸಕ್ಕಾಗತ್ತ ನಾವು? ಇಷ್ಟು ಮೈಸೂರು ಪಾಕ್ ಕೊಟ್ಬಿಟ್ಟು ದೊಡ್ಡ ದೇವರಿದ್ದಾರೆ ಅಂತ ತಿನ್ನಕ್ಕಾಗತ್ತ? ಇನ್ನೇನಾದ್ರು ಒಂದಿಷ್ಟು ಪದಾರ್ಥ ತಂದ್ಕೊಟ್ಟು ನೋಡಿ ಇದ್ರಲ್ಲಿ ದೇವರಿದ್ದಾರೆ ತಿನ್ನುವುದಕ್ಕೆ ಆಗತ್ತಾ? ಇಲ್ಲ. ಮನಸ್ಸಿನ ಸಮಾಧಾನವೇ ದೇವರು, ಹೃದಯದ ಕಲ್ಮಶರಹಿತ ಸ್ಥಿತಿಯೇ ದೇವರು. ಆಗ ರಾಮಕೃಷ್ಣ ನೋಡಿ, ಒಬ್ಬ ಗುರುವಿಗೆ ತುಂಬಾ ತಾಳ್ಮೆ ಇರಬೇಕು ಅಂತ ಹೇಳ್ತೀರಲ್ಲ, ಆ ತಾಳ್ಮೆ ಎಲ್ಲ ಗುರುಗಳಿಗೂ ಬಹಳ ಮುಖ್ಯ. ಯಾಕೆಂದ್ರೆ ಸಾಮಾನ್ಯ ಗೃಹಸ್ಥ ಒಬ್ಬ ಗುರುಗಳ ಹತ್ರ ಹೋದಾಗ ಜ್ಞಾನದ ಮಟ್ಟ ಅಂತರ ಬಹಳ ಇರುತ್ತೆ. ಅದನ್ನ ಒಂದು ದಿವಸದಲ್ಲಿ, ಒಂದು ಕ್ಷಣದಲ್ಲಿ ವಿವರಿಸೋಕೆ ಸಾಧ್ಯವೇ ಇಲ್ಲ. ಅವ್ರು ನಮಗಿಂತ ತುಂಬಾ ದೊಡ್ಡವರು ಅಂತ ನಾವು ಅಂಜಲಿ ಬದ್ಧರಾಗಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು. ಅವ್ರು ಎಷ್ಟು ಮಾತಾಡ್ತಾರೋ ಅಷ್ಟೇ ನಮ್ಮ ಪುಣ್ಯ. ರಾಮಕೃಷ್ಣ ಪರಮಹಂಸರು ಅವನಿಗೆ ಬೈಲಿಲ್ಲ, ಏನು ಮಾಡಲಿಲ್ಲ. ಮನೇಲಿ ಯಾರ್ಯಾರು ಇದ್ದೀರಪ್ಪ? ನಾನು, ನನ್ನ ಹೆಂಡತಿ, ನಮ್ಮ 2 ಮಕ್ಕಳು. ನಿಮ್ಮ ತಂದೆ ತಾಯಿ? ಇಲ್ಲ, ಅವರು ಸತ್ತು ಹೋಗಿ ತುಂಬಾ ವರ್ಷ ಆಯ್ತು. ಓ, ಹೌದಾ? ಅವರು ಫೋಟೋ ಗಿಟ ಏನಾರು ಇದೆಯಾ ಮನೆಯಲ್ಲಿ? ನಮ್ಮ ತಂದೆ ತಾಯಿ 2 ಫೋಟೋನೂ ಇದೆ, ಒಂದೇ ಫ್ರೇಮಲ್ಲಿ ಹಾಕ್ಸಿಟ್ಟಿದ್ದೀನಿ. ಸರಿಪ್ಪ, ನಾಳೆ ಬರ್ತಾ ತಗೊಂಬ. ನಾಳೆ ತಗೊಂಬಂದ ಅವನು. ತಗೊಳ್ಳಿ ಗುರುಗಳೇ, ನಮ್ಮ ತಂದೆ ತಾಯಿ ಫೋಟೋ ನೀವು ಕೇಳಿದ್ರಲ್ಲ ಅಂತ. ಫೋಟೋ ಕೈಗಿಸ್ಕೊಂಡು ಅದನ್ನ ನೆಲದಲ್ಲಿ ಇಟ್ಬಿಟ್ಟು, ನೀನ್ ಚಪ್ಪಲಿಯಿಂದ ಈ ಫೋಟೋ ಒದಿ.
ಯಾಕಂದ್ರೆ ಹೋಗಿ ಇದಕ್ಕೆ ಒದೆಯೋದಕ್ಕೆ ಅದು. ಹಾ, ನಮ್ಮ ತಂದೆ ತಾಯಿ ಫೋಟೋ ಅದು. ಏಯ್, ಅದು ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಬರೀ ಫೋಟೋ ಅಲ್ವಾ? ಫ್ರೇಮು, ಗ್ಲಾಸು, ಪೇಪರ್ ಇಷ್ಟೇ ಇರೋದು ಅದರಲ್ಲಿ. ಒದೆಯೋದಕ್ಕೆ ಅಂದ್ರು. ಗಾಬರಿ ಆಗ್ಬಿಟ್ಟ ಅವ್ರು. ನೋಡು, ಫೋಟೋದಲ್ಲಿ ನಿಮ್ಮ ತಂದೆ ತಾಯಿ ಇಲ್ಲ, ಆದ್ರೆ ಈ ಫ್ರೇಮು, ಗ್ಲಾಸು ಇದನ್ನೆಲ್ಲ ಇಟ್ಕೊಂಡು ನೀನು ಇದು ನಮ್ಮ ತಂದೆ ತಾಯಿನೋ ಭಾವನೆಯಿಂದ ಮನೇಲಿ ಇಟ್ಕೊಂಡಿದೆಯಲ್ಲ, ಅದೇ ದೇವ್ರು. ಯದ್ಭಾವಂ ತದ್ಭವತಿ ಗೊತ್ತಲ್ವಾ ನಿನಗೆ? ನಾವು ಯಾವ ಭಾವನೆಯಿಂದ ನಾವು ಪೂಜೆ ಮಾಡ್ತೀವೋ ಆ ಭಾವನೆ ಅಲ್ಲಿ ಬರುತ್ತೆ ಅಂತ ಹೇಳಿ ಶಿಷ್ಯರ ಜ್ಞಾನವನ್ನ ವಿಸ್ತರಣೆ ಮಾಡ್ತಾರೆ. ಅಜ್ಞಾನದಲ್ಲಿರುತ್ತೆ ಅಂದ್ರೆ ಅವ್ರ ಹತ್ರ ಬರ್ತಕ್ಕಂಥ ಶಿಷ್ಯರೆಲ್ಲ ಅಜ್ಞಾನವಂತರು, ನಾನೇ ಜ್ಞಾನವಂತ ಅನ್ನೋ ಭಾವ ಕೂಡ ಅವ್ರಿಗಿರೋದಿಲ್ಲ. ಏನೋ ಇದ್ರ ಜೊತೆಗೆ ಅವರಿಗೆ ಇರತಕ್ಕಂಥ ಜ್ಞಾನಕ್ಕೆ ಇನ್ನೊಂದು ಸ್ವಲ್ಪ ಜ್ಞಾನದ ಲೇಪನವನ್ನ ಮಾಡೋದು ಗುರುಗಳ ಕೆಲಸ. ಆ ಗುರುಗಳ ಕೆಲಸವನ್ನ ಎಲ್ಲ ಶಿಷ್ಯರು ಮಾಡ್ಕೋಬೇಕು ಅಂತ. ಆಮೇಲೆ ಸದ್ಗುರುವಿನ ಮಹತ್ವ ಹೇಗಿರುತ್ತೆ ಅಂತ ಒಂದು ವಿಚಾರದ ಬಗ್ಗೆ. ಸದ್ಗುರುವಿನ ಮಹತ್ವವನ್ನು ಸಾರೋದಕ್ಕೆ ಒಂದು ಶ್ಲೋಕನೇ ಇದೆ. ಧ್ಯಾನ ಮೂಲಂ ಗುರೋ ಮೂರ್ತಿ, ಪೂಜಾ ಮೂಲಂ ಗುರೋ ಪದಂ, ಮಂತ್ರ ಮೂಲಂ ಗುರೋ ವಾಕ್ಯಂ, ಮೋಕ್ಷ ಮೂಲಂ ಗುರೋ ಕೃಪಾಹ. ಎಂಥ ವಿಶಿಷ್ಟವಾದ ಶ್ಲೋಕ ಇದು. ಅಂದ್ರೆ ನಮ್ಮ ಧ್ಯಾನಕ್ಕೆ ಯಾವುದು ಅವಶ್ಯಕ ಅಂತಂದ್ರೆ ಸದ್ಗುರುಗಳ ಒಂದು ದಿವ್ಯವಾದ ಮೂರ್ತಿ ಅಂತ. ಪೂಜೆಗೆ ಯಾವುದು ಯೋಗ್ಯವಾದಂದ್ರೆ ಸದ್ಗುರುಗಳ ಪಾದುಕೆ ಅಂತ. ಅದಕ್ಕೆ ನಮ್ಮ ಹಿರಿಯ ಗುರುಗಳ ಪಾದುಕೆ ನಮ್ಮ ಮನೇಲಿ ಇಟ್ಕೊಂಡಿರ್ತೀವಿ ನಾವು. ಮಂತ್ರಕ್ಕೆ ಸಮನಾದದ್ದು ಯಾವುದು ಅಂತಂದ್ರೆ ಸದ್ಗುರುಗಳ ವಾಕ್ಯ, ಅವ್ರು ಮಾತಾಡಿರ್ತಲ್ಲ ಅದು. ಆಮೇಲೆ ಮೋಕ್ಷಕ್ಕೆ ಮುಖ್ಯವಾದ ಯಾವುದಪ್ಪ ಅಂದ್ರೆ ಗುರು ಕೃಪೆ ಆಗ್ಬೇಕು. ಗುರು ಕೃಪೆ ಆದಾಗ ಮಾತ್ರ ಮೋಕ್ಷಕ್ಕೆ ಸಾಧ್ಯ. ಆ ಗುರು ಕೃಪೆಯನ್ನ ಗಳಿಸ್ಕೊಳ್ಳೋದಕ್ಕೆ ಒಬ್ಬ ಶಿಷ್ಯನಾದವನು ತನ್ನ ಇಡೀ ಜೀವನವನ್ನ ಸವಸ್ತಾನೆ. ಮುಂದಿನ ಜೀವನ ಈ ಬದುಕು ಇಲ್ಲ ಅಂತ ಹಾಗಿದ್ರೆ ಈ ಜೀವನದಲ್ಲಿ ಎಷ್ಟಾರು ಕಷ್ಟಪಡೋದಕ್ಕೆ ಜನ ತಯಾರಾಗಿರ್ಬೇಕು. ಅದು ಬಹಳ ಮುಖ್ಯ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನ ವಿವರಣೆ ಮಾಡೋದಕ್ಕೆ ನಮ್ಮ ಸುಭಾಷಿತಗಳಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ಅಸಂಖ್ಯವಾದಂತಹ ಶ್ಲೋಕಗಳು. ಆಮೇಲೆ ಅದಕ್ಕೇನು ಹೇಳ್ತಾರೆ, ಈ ಅಖಂಡ ಮಂಡಲಾಕಾರವಾದ ಚರಾಚರ ಜಗತ್ತನ್ನ ವ್ಯಾಪಿಸಿರುವ ತತ್ವವು ಯಾರಿಂದ ತೋರಿಸಲ್ಪಟ್ಟತೋ ಅಂಥ ಗುರುಗೆ ನಮಸ್ಕಾರ ಅಂತ. ಅಂದ್ರೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವು ವಾಸ ಮಾಡತಕ್ಕಂಥ ಒಂದು ಸಣ್ಣ ಜಾಗದಲ್ಲಿ ನಮ್ಮ ಜೀವನ ಸಾರ್ಥಕತೆಗೆ ದಾರಿಯನ್ನು ತೋರಿಸ್ಕೊಟ್ಟಂತ ಮಹಾತ್ಮರಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಆಮೇಲೆ ಗುರುವಿನ ಮಹತ್ವ ಇನ್ನೊಂದು ಹೇಗಿದೆ ಅಂತಂದ್ರೆ ಮಾತ್ರ ಸಮಂ ನಾಸ್ತಿ ಶರೀರ ಪೋಷಣಂ, ಮಾತ್ರ ಸಮಂ ನಾಸ್ತಿ ಶರೀರ ಪೋಷಣಂ, ಚಿಂತಾ ಸಮಂ ನಾಸ್ತಿ ಶರೀರ ಪೋಷಣಂ ಶರೀರ ಶೋಷಣಂ, ಮಿತ್ರಂ ವಿನಾ ನಾಸ್ತಿ ಶರೀರ ತೋಷಣಂ, ವಿದ್ಯಾಂ ವಿನಾ ನಾಸ್ತಿ ಶರೀರ ಭೂಷಣಂ. ತಾಯಿಗೆ ಸಮನಾಗಿ ನಮ್ಮ ಶರೀರವನ್ನ ಪೋಷಣೆ ಮಾಡತಕ್ಕಂಥವ್ರು ಈ ಪ್ರಪಂಚದಲ್ಲೇ ಯಾರು ಇಲ್ಲ. ಸ್ವಲ್ಪ ನಮ್ಗೆ ಮನಸ್ಸಿಗೆ ಹೆಚ್ಚು ಕಡಿಮೆ ಆದ್ರೆ ಅಥವಾ ದೇಹಕ್ಕೆ ಹೆಚ್ಚು ಕಡಿಮೆ ಆದ್ರೆ ಫಸ್ಟ್ ನಾವು ಹೇಳಿದಲ್ಲೇ ಅರ್ಥ ಮಾಡ್ಕೊಳ್ಳೋಳೆ ತಾಯಿ. ಯಾಕೋ ಒಂಥರ ಇದೆಯಾ, ಊಟ ಯಾಕೋ ಅಷ್ಟೇ ಮಾಡಿದೆ, ನೀನು ದಿನ ಮಾಡೋಷ್ಟು ಊಟ ಮಾಡಿಲ್ವಲ್ಲೋ, ಏನೇನೋ ಎಲ್ಲ ಕೇಳ್ತಾಳು. ಅವಳಿಗೆ ಅಂತರಂಗ ಗೊತ್ತಾಗೋಗ್ಬಿಡುತ್ತೆ. ಹಾಗೆ ನಾವು ಬೇಕೋ ಬೇಡದಿಲ್ಲ ಹಚ್ಕೊಳ್ತೀವಲ್ಲ ಚಿಂತೆ, ಅದಕ್ಕಿಂತ ಸಮನಾದ ಶರೀರ ಶೋಷಣೆ ಇಲ್ವಂತೆ. ನಮ್ಮ ಶರೀರವನ್ನೇ ಶೋಷಣೆ ಮಾಡ್ತೀವಿ ನಾವು. ಆಮೇಲೆ ಸ್ನೇಹಿತರಿಗೆ ಸಮನಾದ ಶರೀರಕ್ಕೆ ಸಂತೋಷ ಇರುತ್ತೆ. ಒಳ್ಳೆಯ ಸ್ನೇಹಿತ ಇರ್ಬೇಕು. ಒಂದು ಸುಭಾಷಿತ ಹೇಳುತ್ತೆ, ಒಳ್ಳೆಯ ಸ್ನೇಹಿತ ಯಾರು ಅಂತ. ನಮಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಚಡ್ಡಿ ದೋಸ್ತ ಇದ್ದಾರೆ, ಆ ದೋಸ್ತ ಈ ದೋಸ್ತ ಎಲ್ಲ ಹೇಳ್ಕೊಳ್ತೀವಿ ನಾವು. ಆದ್ರೆ ಜೀವನಕ್ಕೆ ಅವಶ್ಯಕವಾದ ಮತ್ತು ಸಮರ್ಥನಾದ ಮತ್ತು ಯೋಗ್ಯನಾದ ಸ್ನೇಹಿತ ಯಾರು ಅಂತಂದ್ರೆ ಒಬ್ಬ ಸ್ನೇಹಿತ ಸದಾ ಕಾಲವನ್ನ ನಮ್ಮ ಹಿತವನ್ನು ಬಯಸ್ತಾನೆ. ನಮಗೆ ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ವಂತೆ. ಇದಕ್ಕಿಂತ ಮುಖ್ಯವಾಗಿ ನಾವು ಕೆಟ್ಟದ್ದು ಮಾಡೋದಕ್ಕೆ ಬಿಡೋದಿಲ್ವಂತೆ. ಅವನೇ ನಿಜವಾದ ಸ್ನೇಹಿತ.
ಏನಾರು ನಾವು ಕ್ರಾಸ್ ಆಗಿ ಕ್ರಾಸ್ ರೋಡಲ್ಲಿ ಹೋಗೋದೆ ಬೇಡ ಕಣೋ, ಸರಿ ಇಲ್ಲ ಅದು, ಬೇಡ ಹೋಗ್ಬೇಡ ಅಲ್ಲಿ, ಆ ಥರ ಬೇಡ, ಶಾರ್ಟ್ ಕಟ್ ಬೇಡ, ಸ್ವಲ್ಪ ಈ ಕಡೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾನಲ್ಲ ಅವ್ನು ನಿಜವಾದ ಸ್ನೇಹಿತ. ಆ ರೀತಿಯ ಸ್ನೇಹಿತ ನಮಗೆ. ಆಮೇಲೆ ನಮ್ಮ ಶರೀರ ಇದೆಯಲ್ಲ, ಇದಕ್ಕೆ ಯಾವುದು ಭೂಷಣ? ಪಂಚೆ ಶರ್ಟನ, ಪಂಚೆ ಜುಬ್ಬನ, ಅಥವಾ ಪ್ಯಾಂಟು ಶರ್ಟ, ವ್ಯಾಸ್ಕೋಟ, ಫುಲ್ ಕೂಟ, ಸೂಟ, ಯಾವುದು? ಯಾವುದು ಅಲ್ಲ. ನೀವು ಡ್ರೆಸ್ ಯಾವ್ದಾರು ಹಾಕೊಳ್ಳಿ, ವಿದ್ಯೆಯೇ ಭೂಷಣ. ವಿದ್ಯೆಗಿಂತ ಸಮನಾದ ಶರೀರಕ್ಕೆ ಭೂಷಣ ಇನ್ನೊಂದಿಲ್ಲ. ಅಂತಹ ವಿದ್ಯೆಯನ್ನು ಕಲಿಸ್ತಕ್ಕಂಥ ಗುರುವಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂತ. ಮಾತಾಡಿದ್ರೆ ಹೋಯ್ತು ಅಂತ ಹೇಳ್ತಾರಲ್ಲ, ನಮ್ಮ ಮಾತು ನಮ್ಮ ವಿದ್ಯೆಯನ್ನ, ನಮ್ಮ ಸಂಸ್ಕಾರವನ್ನ, ನಮ್ಮ ಪರಂಪರೆಯನ್ನ ತೋರಿಸುತ್ತಂತೆ. ಅದಕ್ಕೆ ಆಡುವ ಮಾತೆಲ್ಲ ಶುದ್ಧವಾಗಿರ್ಬೇಕು, ಶ್ರುತಿಬದ್ಧವಾಗಿರ್ಬೇಕು. ನೀವು ಏನು ಮಾತಾಡ್ತಾ ಇದ್ದೀರಾ, ಯಾರನ್ನ ಕುರಿತು ಮಾತಾಡ್ತಾ ಇದ್ದೀರಾ, ಆ ಮಾತು ಅವರ ಹೃದಯಕ್ಕೆ ನೇರವಾಗಿ ತಲುಪಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಸೇರಿಸ್ಕೊಂಡು ಹೋಗೋದು ಮಾಡೋದು ಅವೆಲ್ಲ ಏನಿಲ್ಲ. ಆಡೋ ಮಾತು, ನೋಡೋ ನೋಟ ಎರಡು ಮ್ಯಾಚ್ ಆಗಬೇಕು. ಮುಖದಲ್ಲೊಂದು ಭಾವ, ಅಂತರಂಗದಲ್ಲೊಂದು ಭಾವ, ಬಾಯಲ್ಲೊಂದು ಮಾತು, ಅದಕ್ಕೆ ಬೇರೆ ಅರ್ಥ, ಇವೆಲ್ಲ ಯಾವುದು ಇರಬಾರ್ದು. ಈ ನೇರವಾದ ರೀತಿಯನ್ನ ಕಲಿಸ್ತಕ್ಕಂಥವನೇ ಗುರು. ನಾನಾಗಲೇ ಹೇಳಿದಾಗ ಇವೆಲ್ಲವನ್ನ ನಾವು ಹೋಗಿ ನೇರವಾಗಿ ಗುರುಗಳಿಂದನೇ, ಗುರುಗಳೇ ಪಾಠ ಬರ್ಕೋತೀನಿ ಹೇಳಿ, ನಾ ಯಾರು ಮಾತಾಡಕ್ಕೆ ಹೆಂಗ್ ಮಾತಾಡ್ಬೇಕು, ಧ್ವನಿ ಎಷ್ಟಿರ್ಬೇಕು ಅಂತೆಲ್ಲ ಬರ್ಕೊಂಡು ಬಂದು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ನಮ್ಮ ಅಂತರಂಗದಲ್ಲಿ ಒಬ್ರು ಗುರುಗಳಿದಾರಲ್ಲ, ಅವ್ರನ್ನ ಸದಾ ಕೇಳ್ತಾ ಇರ್ಬೇಕು. ನಾನು ಹೀಗೆ ಮಾತಾಡಿದ್ ಸರಿನಾ, ಹೀಗೆ ಮಾತಾಡಲ್ಲ, ಆಡ್ಬಿಡ್ತೀವಿ ಮಾತು, ಆಮೇಲೆ ರಿವ್ಯೂ ಮಾಡ್ಕೋಬೇಕು. ಅವ್ರ ಹತ್ರ ಹಂಗೆ ಮಾತಾಡಿದೆ, ಸರಿಯಾಗಿ ಮಾತಾಡಿದೆ ನಾನು, ಇಲ್ಲ ಪಾಪ ಬೇಜಾರು ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ, ಅದು ನೆಕ್ಸ್ಟ್ ಟೈಮ್ ಹಾಗೆ ಮಾತಾಡ್ಬಾರ್ದು. ಪೊಲೀಸರು ಕಡಿಮೆನೇ ಮಾತಾಡೋಣ, ಬಟ್ ಒಳ್ಳೇದೇ ಮಾತಾಡೋಣ. ಈ ತಿಳುವಳಿಕೆ ನಮಗೆ ಬರುತ್ತಲ್ಲ, ಈ ತಿಳುವಳಿಕೆ ನಮಗೆ ತಂದುಕೊಡೋದೇ ಅಂತರಂಗದಲ್ಲಿರ್ತಕ್ಕಂಥ ಗುರು. ನಮಗೆ ವಿದ್ಯೆ ಕಲಿಸಿದ ಗುರುಗಳನ್ನ, ನಮ್ಮ ಸದ್ಗುರುಗಳನ್ನ, ಅವ್ರನ್ನೆಲ್ಲರನ್ನೂ ಸದಾಕಾಲ ಧ್ಯಾನ ಮಾಡ್ತಾ ಇರೋಣ. ಆದರೆ ಅಂತರಂಗದ ಗುರುಗಳ ಧ್ವನಿಗೆ ಕಿವಿ ಆಗ್ಬೇಕು ನಾವು. ಮನಸ್ಸು ಹೇಳೋದೊಂದು, ಕೈಯಲ್ಲಿ ಮಾಡೋದೊಂದು ಆಗ್ಬಾರ್ದು. ಅದಕ್ಕೆ ಹೇಳ್ತಾರೆ, ಎ ಗುಡ್ ಟೀಚರ್ ಈಸ್ ಲೈಕ್ ಎ ಕ್ಯಾಂಡಲ್. ಗುಡ್ ಟೀಚರ್ ಈಸ್ ಲೈಕ್ ಎ ಕ್ಯಾಂಡಲ್. ಇಟ್ ಕನ್ಸ್ಯೂಮ್ಸ್ ಇಟ್ ಸೆಲ್ಫ್ ಟು ಲೈಟ್ ದ ವೇ ಫಾರ್ ಅದರ್ಸ್. ಮೇಣದ ಬತ್ತಿ ತನ್ನನ್ನೇ ತಾನು ಸುಟ್ಕೊಂಡು ಜಗವನ್ನ ಬೆಳಗುವ ಹಾಗೆ ಒಬ್ಬ ಗುರು ತನಗೆಷ್ಟು ಶಕ್ತಿವಂತನಾಗಿದ್ದ, ನಿಶಕ್ತಿ ಆದರೂ ಮಾಡಿದ್ರು ಶಿಷ್ಯರಿಗೆ ಉಪದೇಶ ಮಾಡ್ತಾನೆ ಇರ್ತಾನೆ. ಯಾಕೆಂದ್ರೆ ಪ್ರಪಂಚ ಬೆಳಗ್ಲಿ ಅಂತ. ಒಂದು ಮೇಣದ ಬತ್ತಿ ಇಡೀ ಪ್ರಪಂಚವನ್ನು ಬೆಳಗಕ್ಕಾಗಲ್ಲ, ಕೋಟ್ಯಾಂತರ ಮೇಣದ ಬತ್ತಿಗಳು. ಆ ಕೋಟ್ಯಾಂತರ ಮೇಣದ ಬತ್ತಿಗಳು ಯಾರು ಅಂದ್ರೆ ಈ ಶಿಷ್ಯರೇನೆ. ಆಮೇಲೆ ಇಟ್ ಈಸ್ ದ ಟೀಚರ್. ಈಗ ನಾವು ಕಾಲೇಜ್ ಹೋಗ್ತೀವಿ, ಇವಾಗಿನ ಕಾಲೇಜ್ಗಳು ನೋಡಿದ್ರೆ ನೀವು ಅರಮನೆಗಳ ತರ ಇರುತ್ತೆ, 5 ಸ್ಟಾರ್ ಹೋಟೆಲ್ ತರ ಇರುತ್ತೆ. ನಾವೆಲ್ಲ ಕಲ್ತಿದ್ದು ಜೋಪಡಿಗಳಲ್ಲಿ ಅಥವಾ ಹೆಂಚಿನ ಮನೆ ಇದರಲ್ಲಿ ಸ್ಕೂಲಲ್ಲಿ, ಇದು ಮಣ್ಣಿನ ನೆಲ, ಗಾರೆ ನೆಲ, ಕಿಟಕಿಗಳು ಇತ್ತು ಇಲ್ಲದೇ ಇದ್ರಿಲ್ಲ, ಬೆಂಚ್ಗಳಿದ್ರು ಇತ್ತು ಇಲ್ಲದೇ ಇದ್ರಿಲ್ಲ. ನಾನೆಲ್ಲ ಪ್ರೈಮರಿ ಸ್ಕೂಲ್ ಹೋದಾಗ ನಮಗೆಲ್ಲ ಮಣೆ ಹಾಕಿ ಕೂರಿಸೋರು. ನಾನು ನಮಗೆ ಎಷ್ಟೋ ಜನ ಗುರುಗಳನ್ನ ಇವತ್ತಿಗೂ ಮರೆಯೋದಿಲ್ಲ ನಾನು. ನನಗೆ ಪ್ರೈಮರಿ ಸ್ಕೂಲಲ್ಲಿ ಕೃಷ್ಣಮೂರ್ತಿಗಳನ್ನ ಒಬ್ಬರು ಟೀಚರ್ ಇದ್ರು. ನಮಗೆ ಇದು ಈ ಬರ್ಕೊಂಬ ಅಂದ್ಬಿಟ್ಟು ಕಳಿಸೋರು. ಸ್ಲೇಟಲ್ಲಿ ಬರ್ಕೊಂಡು ಹೋಗ್ಬೇಕಾಗಿತ್ತು. ಅವಾಗ ಇನ್ನು ಬುಕ್ಸ್ ಎಲ್ಲ ಕೊಟ್ಟಿರ್ಲಿಲ್ಲವಲ್ಲ. 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಬರ್ಕೊಂಡು ಹೋಗ್ಬೇಕು. ಬರ್ಕೊಂಡು ಹೋದ್ರೆ ಅದು ಹಿಡ್ಕೊಂಡು ಹೋಗೋದು ಹೇಗೆ? ಅದನ್ನ ಈ ಹೊಟ್ಟೆಗೆ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು. ಮಳೆ ಬಂದ್ಬಿಟ್ರೆ ಎಲ್ಲ ನೆಂದೋಗ್ಬಿಡುತ್ತೆ, ಬರೆದೆಲ್ಲ ಅಳಿಸೋಗ್ಬಿಡುತ್ತೆ. ಮತ್ತೆ ಬರೆಯೋದು ಹೇಗಲ್ಲಿ? ಹುಷಾರಾಗಿ ತೊಗೊಂಡೋಗ್ಬೇಕು. ನಮ್ಗೆ ಯಾರು ಅಡ್ಡ ಬರಬಾರ್ದು, ಯಾರು ಅದನ್ನು ಮುಟ್ಟಬಾರ್ದು. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡ್ಕೊಂಡು ತೊಗೊಂಡೋಗಿರ್ತಾ ಇದ್ನು. ಏನೋ ಹೆಚ್ಚು ಕಡಿಮೆ ಆಗಿರೋದು. ಒಂದ್ಸರಿ ಏನೋ ತಬ್ಬರ್ಕು ತೊಗೊಂಡೋಗಿದ್ದೀನಿ ನಾನು. ನೋಡಿ, ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ನನಗೆ ಕಣ್ಣಿಗೆ ಕಟ್ಟದಂಗಿದೆ. ಒಂದು ಹೆಂಚಿನ ಮನೆ, ಅದು ಸ್ಕೂಲು, ನಮ್ಮ ದೇವಸ್ಥಾನದ ಪಕ್ಕದಲ್ಲಿ 4 ಮೆಟ್ಲತ್ತಿ ಒಳಗಡೆ ಹೋಗ್ಬೇಕು. ಎಲ್ಲ ಮಣೆ ಹಾಕಿರೋರು, ಎಲ್ಲ ಮನೆ ಮೇಲೆ ಕೂತ್ಕೋಬೇಕು. ಅವ್ರೇನ್ ಮಾಡೋರು ನೋಡಿ, ನಾನಾಗ ಹೇಳಿದಾಗ ಗುರು ಆದವನು ಶಿಷ್ಯನ ಮಟ್ಟಕ್ಕೆ ಇಳಿದು ಶಿಷ್ಯನನ್ನ ತನ್ನ ಮಟ್ಟಕ್ಕೆ ಕರ್ಕೊಬೇಕು ಅಂತ ಹೇಳಿದ್ನಲ್ಲ, ಆ ಗುರುಗಳು ಕುಕ್ಕುರ್ಗಾಲಲ್ಲಿ ಒಬ್ಬೊಬ್ಬ ಹುಡುಗನ ಮುಂದೆನೂ ಕೂತ್ಕೊಳ್ಳೋದು.
ಎಲ್ಲೋ ನಿನ್ ಸ್ಲೇಟ್ ಕೊಡು, ಏನ್ ಬರ್ಕೊಂಬಂದಿದ್ಯಾ, ಆ ಅಂತ ಕೂತ್ಕೊಳ್ಳೋರು. ನಿನ್ ಸ್ಲೇಟ್ ಕೊಡೋ, ಈ ಹುಡುಗನ ಹತ್ರ ಕೂತ್ಕೊಳ್ಳೋರು. ಆ ಥರ ಒಂದು 20-30 ಹುಡುಗರ ಹತ್ರ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಎಲ್ಲ ಸ್ಲೇಟ್ ಎಲ್ಲ ಪರೀಕ್ಷೆ ಮಾಡ್ಕೊಂಡು ಹೋಗೋರು. ಅವರೇ ಅಲ್ಲಿ ಕೂತ್ಕೊಂಡು ಒಬ್ಬೊಬ್ಬರೇ ತಗೊಂಬಂದ್ರು ಅನ್ಬೋದಾಗಿತ್ತು. ಇಲ್ಲ, ಅವರೇ ಇಲ್ಲಿ ಬರೋರು. ನನ್ನ ಹತ್ರ ಒಂದ್ಸರಿ ಬಂದ್ರು, ಸ್ಲೇಟ್ ಕೊಟ್ಟರು, ಏನ್ ಬರ್ದಿಯಾ ಕೊಡೋ ಇಲ್ಲಿ ಅಂತ. ನಾನು ಸ್ವಲ್ಪ ತಪ್ಪು ಬರ್ದಿದ್ದೆ ನಾನು. ಅವರು ಕನ್ನಡಕ ಹಾಕೊಳ್ಳೋ, ಈಗ ನಾನು ಹಾಕೊಳ್ಳೋ ಅದೇ ತರ ಕನ್ನಡಕ ಹಾಕೊಳ್ಳೋರು, ಕನ್ನಡಕ ಸ್ವಲ್ಪ ಮುಂದಕ್ಕೆ ಹಿಂಗೆ ಹಾಕೊಳ್ಳೋರು. ಸೊ ಕನ್ನಡಕದ ಹೊರಗಡೆಯಿಂದ ಕಣ್ ಕಾಣೋದು, ಕಣ್ಬಿಟ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಹೀಗೆ ಏನೋ ಬರ್ಕೊಂಬರೋದು ಅಂತ. ನಾನು ಯಾವಾಗೆಲ್ಲ ಚಡ್ಡಿ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಲ್ವಾ, ತೊಡೆ ಹಿಂಗೆ ಜುಗುಟಿದ್ರು. ಅದು ಜ್ಞಾಪಿಸ್ಕೊಂಡ್ರೆ ಇವತ್ತು ನೋವಾಗುತ್ತೆ ನನಗೆ. ಆದ್ರೆ ಎಂಥ ವ್ಯಕ್ತಿ ಅವರು. ನಾನು ಬೆಂಗಳೂರಿಗೆ ಬಂದು ಕೆಲಸ ಮಾಡಕ್ಕೆ ಇಲ್ಲೇ ಇದ್ಮೇಲೆ ನಮ್ಮ ತಾಯಿಗೆ ಒಂದೊಂದ್ಸರಿ ಸಿಕ್ಕಿದಾಗ, ರಾಮಮೂರ್ತಿ ಬಂದಿದ್ನೆ, ಬಂದ್ರೆ ಸ್ವಲ್ಪ ನಮ್ಮ ಮನೆ ಕಳ್ಸಮ್ಮ ಅನ್ನೋರು. ಎಷ್ಟು ಆತ್ಮೀಯತೆ ಇತ್ತು. ಆಮೇಲೆ ಹೈಸ್ಕೂಲ್ ಅಧ್ಯಾಪಕರು ಅಷ್ಟೇನೆ. ಹೈಸ್ಕೂಲ್ ಇದ್ದಂತ CS ವೆಂಕಟಕೃಷ್ಣಯ್ಯ ಅಂತ, ವೆಂಕಟಕೃಷ್ಣಯ್ಯ ಅಂತ, ವೈದೇಹಿ ಮೇಡಮ್ ಅಂತ, ಇವರೆಲ್ಲರೂ. ಆಮೇಲೆ ಹಿಸ್ಟ್ರಿ ಟೀಚರ್ ಒಬ್ರು ಇದ್ರು, ಪರಶುರಾಮ್ ಅಂತ ಒಬ್ರು. ಅವರೆಲ್ಲರೂ ನನ್ನ ಈ ಕತೆ ಬರೆಯೋದು, ಬೇಲೂರು ರಾಮಮೂರ್ತಿ ಪುಸ್ತಕಗಳೆಲ್ಲ ಬರೋದು ನೋಡಿ, ನಮ್ ರಾಮಮೂರ್ತಿಯಪ್ಪ ಅಂತ ಜ್ಞಾಪಿಸ್ಕೊಳ್ಳೋರು. ನಾನು ಅವ್ರನ್ನ ಜ್ಞಾಪಿಸ್ಕೊಳ್ಳೋ, ಅವ್ರು ನನ್ನ ಜ್ಞಾಪಿಸ್ಕೊಳ್ಳೋರು. ಈ ಅನುಬಂಧ, ಮಾನಸಿಕ ಅನುಬಂಧ ಇದೆಯಲ್ಲ, ಅದು ಬಹಳ ಮುಖ್ಯ. ಅದಿರ್ಬೇಕು ಸದಾಕಾಲ, ಅದ್ ನಿನ್ನ ಹತ್ರ ಇದ್ದೇ ಇರ್ಬೇಕದು. ಆಮೇಲೆ ಅದಕ್ಕೆ ಹೇಳೋದು, ನೀವು ಯಾವ ಸ್ಕೂಲಲ್ಲಿ ಕಲಿತಾ ಇದ್ದೀರಾ ಮುಖ್ಯ ಅಲ್ಲ, ಆ ಸ್ಕೂಲ್ ಹೇಗಿದೆ ಮುಖ್ಯ ಅಲ್ಲ, ಆ ಟೀಚರ್ ಹೇಗಿದ್ದಾರೆ ಅಂತ ಮುಖ್ಯ. ಸ್ಕೂಲ್ ಯಾವ್ದಾರ ಇರಲಿ, ಹೇಗಾರಲ್ಲಿ, ಕಲಿಸುವ ಅಧ್ಯಾಪಕರು ಹೇಗಿದ್ದಾರೆ ಅದು ಮುಖ್ಯ. ಇಟ್ ಈಸ್ ದಿ ಟೀಚರ್ ವಿಚ್ ಮೇಕ್ಸ್ ದ ಡಿಫರೆನ್ಸ್ ಅಂಡ್ ನಾಟ್ ದ ಕ್ಲಾಸ್ ರೂಮ್. ಆಮೇಲೆ ಈಗ ನಾವು ಎಷ್ಟೋ ಸ್ಕೂಲ್ಗಳೆಲ್ಲ ನೋಡ್ತೀವಲ್ಲ, ಈ ಸ್ಕೂಲಿಂದ ಬಿಟ್ಟು ಅಲ್ಲಿ ಹೋಗ್ತಾರೆ, ಆ ಕಾಲೇಜ್ ಬಿಟ್ಟು ಈ ಕಾಲೇಜ್ ಎಲ್ಲ ಬರ್ತಾರೆ. ದಿ ಗ್ರೇಟೆಸ್ಟ್ ಅಸೆಟ್ ಆಫ್ ಎ ಸ್ಕೂಲ್ ಆರ್ ಎ ಕಾಲೇಜ್ ಈಸ್ ದಿ ಪರ್ಸನಾಲಿಟಿ ಆಫ್ ಎ ಟೀಚರ್. ಯಾಕೆ ಅಂತಂದ್ರೆ, ಅವರು ಅಧ್ಯಾಪಕರು ಯಾವ ರೀತಿಯಿಂದ ಶಾಲೆಯಲ್ಲಿ ಕಲಿಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಶಾಲೆಯ ರೇಟಿಂಗ್ ಇರುತ್ತೆ. ನಾವೆಲ್ಲ ಹಾಗೆ ಮಾಡ್ತಾ ಇದ್ವಲ್ಲ ಅವಾಗ, ಇದ್ರಲ್ಲಿ ತುಂಬಾ ಚೆನ್ನಾಗಿ ಹಿಸ್ಟ್ರಿ ತುಂಬಾ ಚೆನ್ನಾಗಿ ಕಲ್ಸ್ಕೊಡ್ತಾರಂತೆ, ಇದು ತುಂಬಾ ಚೆನ್ನಾಗಿ ಕಲ್ಸ್ಕೊಳ್ತಾರಂತೆ, ಅಲ್ಲಿ ಹೋಗೋಣ, ಆ ಕ್ಲಾಸ್ ಹೋಗೋಣ, ಈ ಕ್ಲಾಸ್ ಹೋಗೋಣ ಅಂತೆಲ್ಲ ಹೇಳ್ತಾ ಇದ್ವಿ ನಾವು. ಆದ್ರೆ ನಾನು ಆಗ್ಲೇ ಹೇಳಿದಾಗೆ, ಯಾವ ಶಾಲೆಯೇ ಆಗ್ಲಿ, ಆ ಗುರುಗಳು ಹೇಗೆ ಕಲಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೇ ಹೊರತು ಅಲ್ಲಿಯ ವಾತಾವರಣ ಅಲ್ಲ. ಇಟ್ ಈಸ್ ದ ಟೀಚರ್ ವಿಚ್ ಮೇಕ್ಸ್ ದ ಡಿಫರೆನ್ಸ್ ಫಾರ್ ದ ಲರ್ನಿಂಗ್ ಆಫ್ ಎ ಚೈಲ್ಡ್ ಆರ್ ಚಿಲ್ಡ್ರನ್. ಹಾಗಾಗಿ ನಾವು ಮುಂದಿನ ಪೀಳಿಗೆಗೆ ಏನಪ್ಪ ಹೇಳ್ಕೊಡ್ಬೇಕು ಸಂದೇಶ ಅಂತಂದ್ರೆ, ನೀವು ಯಾವ ಕಾಲೇಜಿಗೆ ಸೇರ್ಕೊಳ್ಳಿ, ಯಾವ ಸ್ಕೂಲ್ಗೆ ಸೇರ್ಕೊಳ್ಳಿ, ಟೀಚರ್ ಹೇಗೆ ಕಲಿಸ್ತಾ ಇದ್ದಾರೆ, ಅವರ ಕ್ರೆಡೆನ್ಷಿಯಲ್ಸು ಇತ್ಯಾದಿಗಳು ಏನು, ಅದೆಲ್ಲ ತಿಳ್ಕೊಂಡು ಹಾಗೆ ಕೇಳಬೇಕು. ಆಮೇಲೆ ಕಡೆಯದಾಗಿ ಸಮಯ ಮುಗಿತಾ ಬಂದಿದೆ. ನಾವು ಉಪನಿಷತ್ತುಗಳು ಕೂಡ ಅದು ದೊಡ್ಡ ವಿಚಾರ ಇದೆ. ಉಪನಿಷತ್ತುಗಳೇ ಗುರುಗಳ ಸ್ಥಾನ ಯಾವುದು ಅಂತ ಅಂದ್ಬಿಟ್ಟು ಅದು ಸೈದ್ಧಾಂತಿಕವಾಗಿ ಪ್ರತಿಪಾದನೆ ಆಗಿರುತ್ತೆ ಅಂತ ಅಂದ್ಬಿಟ್ಟು, ಆ ರೀತಿಗಳಲ್ಲಿ ಗುರುವಿಗೆ ದೇವರಿಗಿಂತ ದೊಡ್ಡ ಸ್ಥಾನ ಇದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಇವರಿಗಿಂತ ಮೇಲೇನೋ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ. ಅಂದ್ರೆ ಆ ಪರಬ್ರಹ್ಮ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ, ಈ ಪರಬ್ರಹ್ಮ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಆಮೇಲೆ ಈಗ ಋಣಾನ ಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳ್ತೀವಲ್ಲ, ಅಲ್ಲಿ ಗುರುಗಳದ್ದು ಸೇರಿಸ್ಕೋಬೇಕು ನಾವು. ಒಳ್ಳೆಯ ಇದು ಸಿಗಬೇಕಾದ್ರೆ, ಒಳ್ಳೆಯ ಶಿಷ್ಯರು ಸಿಗಬೇಕಾದ್ರೆ ಗುರುಗೂ ಲಭ್ಯ ಇರಬೇಕು, ಒಳ್ಳೆ ಗುರುಗಳು ಸಿಗಬೇಕಾದ್ರೆ ಶಿಷ್ಯರಿಗೂ ಲಭ್ಯ ಇರಬೇಕು. ಇದೆಲ್ಲ ಪೂರ್ವ ಸುಕೃತ ಅಂತ ಕೂಡ ನಾನು ಹೇಳ್ತೀನಿ. ಅದಕ್ಕೊಂದು ಕಳೆಯದಾಗ ಒಂದು ಮಾತಿದೆ, ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನೆ, ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನೆ ಆತ್ಮವಿದ್ಯಾ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಹಿಂದಿನ ಅನೇಕ ಜನ್ಮಗಳಿಂದ ಕೂಡಿ ಹಾಕಿರುವಂತ ಕರ್ಮ ಬಂಧನಗಳನ್ನೆಲ್ಲ ಆತ್ಮವಿದ್ಯಾ ಪ್ರದಾನದ ಮೂಲಕ ಸುಟ್ಟು ಬೂದಿ ಮಾಡುವಂತಹ ಗುರುವಿಗೆ ನಮಸ್ಕಾರ. ಅಂದ್ರೆ ನಾವು
ಏನಾರು ಒಂದು ಸಮಸ್ಯೆಗಳು ಬಂದ ಜನ್ಮಾಂತರದ ಕರ್ಮ, ಪೂರ್ವ ಜನ್ಮದ ಕರ್ಮ, ಇದು ಯಾವತ್ತು ಹೋಗೋದೋ ಗೊತ್ತಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಗೋಳಾಡ್ಕೊಳ್ತೀವಲ್ಲ ನಾವು. ಒಬ್ಬ ಸಮರ್ಥನಾದ ಗುರು, ಸದ್ಗುರು, ಅನೇಕ ಜನ್ಮಗಳಿಂದ ಬಂದಿರತಕ್ಕಂಥ ಎಲ್ಲ ಪಾಪ ಕರ್ಮಗಳನ್ನ ಸುಟ್ಟು ಬೂದಿ ಮಾಡುವಂತಹ ಅಷ್ಟು ಶಕ್ತಿಶಾಲಿ ಅಂಥ ಗುರುವಿಗೆ ನಮ್ಮ ನಮಸ್ಕಾರ. ನಾವು ಗುರುಗಳ ಆರಾಧನೆ ಮಾಡಬೇಕಾದ್ರೆ ಈ ಭಾವನೆ ಇಟ್ಕೊಂಡು ಆರಾಧನೆ ಮಾಡಬೇಕು. ನಾವು ದೇವರಿಗೆ ನಮಸ್ಕಾರ ಮಾಡಿದ್ರೆ ನಮ್ಮ ಕರ್ಮ ಬಂಧನಗಳೆಲ್ಲ ಮುಕ್ತಿಗಳು ಸ್ವಲ್ಪ ನಾವು ಅಂತ ಕೇಳ್ಕೊಳ್ತೀವಲ್ಲ ನಾವು, ಹಾಗೆ ಈ ಗುರುಗಳಿಗೂ ಕೇಳ್ಕೊಳ್ಬೇಕು. ಹಾಗೆ ಸಮಾಜದಲ್ಲಿ ಗುರುವಿಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಆ ಸ್ಥಾನವನ್ನ ನಾವು ಯಾವುದೇ ಕಾರಣಕ್ಕೂ ಕೆಳಮಟ್ಟದಲ್ಲಿ ನೋಡಬಾರದು. ಕಾಲಾಯ ತಸ್ಮನೆ, ಕಾಲ ಬದಲಾವಣೆ ಆಗ್ತಾ ಇದೆ. ಯಾರ್ಯಾರು ಗುರುಗಳ ಸ್ಥಾನದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಈ ವಿಚಾರವನ್ನ ಅರ್ಥ ಮಾಡಿಕೊಂಡು ಅವರವರ ಸ್ಥಾನದ ಯೋಗ್ಯತೆಯನ್ನ ಸದಾಕಾಲ ಹೆಚ್ಚು ಮಾಡ್ತಾ ಇರ್ಬೇಕು. ನಾವು ಈಗಿನ ಕಾಲದಲ್ಲಿ ಗುರುಗಳ ಕೀಳೆ ಮಟ್ಟದ ಸ್ವಭಾವವನ್ನ, ಕೀಳೆ ಮಟ್ಟದ ನಡತೆಯನ್ನ ಅದೆಲ್ಲವನ್ನ ನೋಡ್ತಾ ಇದೀವಿ ನಾವು. ಅದಕ್ಕೆ ಅನೇಕ ರಾಜಕೀಯ ವಿಚಾರಗಳು ಕಾರಣ ಆಗ್ಬೋದು, ಮತ್ತೊಂದು ಕಾರಣ ಆಗ್ಬೋದು. ಆದ್ರೆ ನಾವು ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ರೆ ಯಾರೂ ನಮ್ಮನ್ನು ಬದಲಾಯಿಸಕ್ಕಾಗೋದಿಲ್ಲ. ನಾನು ಆಗ್ಲೇ ಮೊದಲ ಬಿಗಿನಿಂಗಲ್ಲಿ ಒಂದು ಮಾತು ಹೇಳಿದೆ, ನೀರಿನ ಆಕಾರ ಇರಬೇಕು ನಾವು ಅಂತ. ಯಾವ ಪಾತ್ರೆ ಹಾಕ್ತೀವೋ ಆ ಆಕಾರದಲ್ಲಿ ಇರಬೇಕು ಅಂತ. ನಾನೊಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ಗೌರ್ಮೆಂಟ್ ಆಫೀಸಿಗೆ ಸೇರ್ಕೊಂಡು ಅಲ್ಲಿ ತಕ್ಕನಾಗಿ ಕೆಲಸ ಮಾಡಬೇಕು. ಇಲ್ಲ ಒಬ್ಬ ಸೈಂಟಿಸ್ಟಾಗಿ ಒಂದು ಸೈನ್ಸ್ ಇನ್ಸ್ಟಿಟ್ಯೂಟ್ ಸೇರಿದ್ರೆ ಅಲ್ಲಿ ತಕ್ಕನಾಗಿ ಕೆಲಸ ಮಾಡಬೇಕು. ಒಬ್ಬ ಅಧ್ಯಾಪಕನಾಗಿ ಶಿಕ್ಷಣ ಸಂಸ್ಥೆಗೆ ಸೇರಿದ್ರೆ ಅಲ್ಲಿಗೆ ತಕ್ಕನಾಗಿ ಕೆಲಸ ಮಾಡಬೇಕು. ಅದನ್ನೆಲ್ಲ ನಾವು ಆವಾಹನೆ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಮೈ ಮೇಲೆ ಎಳ್ಕೊಂಡ್ಬಿಡ್ಬೇಕು ಅಂತ ಹೇಳ್ತೀವಲ್ಲ, ಆ ಥರ ಮಾಡಿದಾಗ ಮಾತ್ರ ನಾವು ಗುರು ಪರಂಪರೆಗೆ ನಾವು ಕಿಂಚಿತ್ ಸಹಾಯ ಮಾಡಿದಾಗತ್ತೆ, ಕಿಂಚಿತ್ ಸೇವೆ ಮಾಡಿದಾಗತ್ತೆ. ಯಾಕೆಂದ್ರೆ ಗುರುಗಳ ಪರಂಪರೆ ಬಹಳ ದೊಡ್ಡದು. ಆ ಪರಂಪರೆ ಇನ್ನೂ ಮುಂದುವರಿಬೇಕು. ಇನ್ನೂ ಮುಂದುವರಿಬೇಕಾದ್ರೆ ಈ ರೀತಿಯ ಚಿಂತನೆಗಳು ಬಹಳ ಅವಶ್ಯಕ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಇಂದಿನ ಪೀಳಿಗೆಗೆ ಈ ರೀತಿಯ ಚಿಂತನೆಗಳ ಮಾರ್ಗದರ್ಶನ ಬಹಳ ಅವಶ್ಯಕವಾಗುತ್ತೆ. ಇಷ್ಟು ಮಾತನ್ನ ಹೇಳ್ತಾ ಸದ್ಗುರುವಿನ ವಿಚಾರವಾಗಿ ಕೆಲವು ದೃಷ್ಟಾಂತಗಳನ್ನ, ನನಗೆ ತಿಳಿದಿದ್ದಂಥ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಧ್ಯಾನ ಮತ್ತು ಸತ್ಸಂಗದ ವಿಶ್ವವಿದ್ಯಾನಿಲಯ ವಾಣಿ ಮತ್ತು ವಾಸು, ಮತ್ತೆ ಇಷ್ಟೊತ್ತು ನನ್ನ ಉಪನ್ಯಾಸವನ್ನು ಕೇಳಿದ ನಿಮ್ಮೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೆ ಶಿರಸಾಷ್ಟಾಂಗ ನಮಸ್ಕಾರಗಳು.